व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। श्रीशादिदेवतारम्भां श्रीमन्मध्वसुमध्यमां साक्षान्मद्गुरुपर्यन्तां वन्दे गुरुपरम्पराम्। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। मायीभवैरिणे माध्वराद्धान्तवनचारिणे वचो नखरिणे वादिराजकेसरिणे नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमः अत्यन्तदयालवे। यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप। श्रीमध्वसन्मतपयोनिधि पूर्णचन्द्रः श्रीविष्णुतीर्थमुनिराट् बुधमातनोतु। अनवद्य आत्मचारित्र्यं वादिखद्योतभास्वरं विद्यामान्य गुरुं वन्दे विद्या विद्योतभास्वरम्। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं। श्रीगुरुभ्यो नमः। सर्वगुरुभ्यो नमः। ಈ ದಿನ ವಿಷ್ಣುತೀರ್ಥರು ರಚನೆ ಮಾಡಿದ ಅಧ್ಯಾತ್ಮ ರಸರಂಜನಿ ಅದರ ಒಂದು ಪರಿಚಯ ರೂಪವಾದ ಉಪನ್ಯಾಸ. ವಿಷ್ಣುತೀರ್ಥರು ಅನೇಕ ಅನುಭವಗಳನ್ನು ಭಗವಂತನ ಜೊತೆಗೆ ತಾವು ಪಡೆದದ್ದನ್ನು ನಮ್ಮ ಜೊತೆಗೆ ಹಂಚಿಕೊಂಡು ಹೇಗೆ ಭಗವಂತನ ಜೊತೆಗೆ ನಾವು ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅವನ ಅನುಸಂಧಾನ ಚಿಂತನೆ ನಡೆಸಬೇಕು ಅನ್ನೋದನ್ನು ಅವರು ತಮ್ಮ ಉಚ್ಚಮಟ್ಟದ ಅನುಸಂಧಾನವನ್ನು ನಮಗೂ ಕೂಡ ಗ್ರಂಥ ರೂಪದಿಂದ ಅವರು ನೀಡಿದ್ದಾರೆ. ಈ ಒಂದು ಅಧ್ಯಾತ್ಮ ಅಮೃತ ರಸರಂಜನಿ ಅಂತ ಇದಕ್ಕೆ ಪೂರ್ತಿ ಹೆಸರು. ಅಧ್ಯಾತ್ಮ ಅಂದರೆ ಅದು ಭಗವಂತನೇ, ಆದ್ದರಿಂದ ಅವನೇ ನಮಗೆ ಅಮೃತತ್ವವನ್ನು ಕೊಡ್ತಕ್ಕಂಥ ಪರಮಾತ್ಮ. ಅವನಲ್ಲಿ ಭಕ್ತಿ ರಸವನ್ನು ಅದು ಹುಟ್ಟಿಸ್ತಕ್ಕಂಥದ್ದು, ಜೊತೆಗೆ ಅವನ ಮಹಿಮೆಯನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ರಂಜನೆ ಆನಂದವನ್ನು ಕೂಡ ಉಂಟು ಮಾಡತಕ್ಕಂಥದ್ದು. ಆ ಥರ ಅಧ್ಯಾತ್ಮ ಅಮೃತ ರಸರಂಜನಿ ಅಂತ ಅವರು ಸಾರೋದ್ಧಾರ ಗ್ರಂಥ ರಚನೆ ಮಾಡುವಾಗ ಅದರಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ನೋಡಿ, ನೀವು ಪರಮಾತ್ಮನ ಅನುಗ್ರಹ ಪಡೆದು ಭವರೋಗವನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತಿದ್ರೆ ನಾವು ಕೆಲವೇ ಸಮಯದಲ್ಲಿ ನಿಮಗೆ 2 ಗುಳಿಗೆಗಳನ್ನು ಕಳಿಸ್ಕೊಡ್ತೇವೆ. ರಸಾಯನ ಅಂದರೆ ನಿಮಗೆ ಮಾತ್ರೆ ಕಳಿಸ್ಕೊಡ್ತೇವೆ. ಅದರಲ್ಲಿ ಒಂದು ಅದು ಅಧ್ಯಾತ್ಮ ರಸರಂಜನಿ ಅಂತ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಇದನ್ನು ನಾವು ಚೆನ್ನಾಗಿ ಅನುಸಂಧಾನ ಮಾಡಿಬಿಟ್ರೆ ನಮಗೆ ಯಾವ ಪುಣ್ಯ ಪಾಪಗಳ ಲೇಪ ಇರಲ್ಲ. ಅವತ್ತಿಂದ ಅವತ್ತಿಗೆ ನಾವು ಪುಣ್ಯ ಪಾಪಗಳನ್ನು ಅದು ಪರಮಾತ್ಮನೇ ಮಾಡಿಸಿದ್ದು ಅಂತ ಚಿಂತನೆ ಮಾಡಿ ಅವನಿಗೆ ಅದನ್ನು ಅರ್ಪಣೆ ಮಾಡಿಬಿಟ್ರೆ ಅವತ್ತು ನಮಗೆ ಯಾವುದು ಆ ಕರ್ಮಗಳು ಬಂಧಕ್ಕಾಗಲ್ಲಂತೆ. ಆದ್ದರಿಂದ ಮುಂದೆ ಇದರ ಫಲವನ್ನು ಅವರೇ ಹೇಳ್ತಾ ಇದ್ದಾರೆ. ಈ ಅನುಸಂಧಾನವನ್ನು ಇಟ್ಕೊಂಡು ನಾವು ಯಾವುದೇ ಪಾಪಕರ್ಮ ನಾವು ಮಾಡಬಾರ್ದು ಅಂದರೂ ಅದು ನಡೆಯುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಪರಮಾತ್ಮನೇ ಮಾಡಿಸಿದಾನೆ, ಅವನೇ ಸರ್ವತ್ರ ವ್ಯಾಪ್ತನಾಗಿ ಸರ್ವಗತನಾಗಿ ಮಾಡಿಸಿದ್ದು ಅಂತ ಚಿಂತನೆ ಮಾಡಿ ಅವನಿಗೆ ಅರ್ಪಣೆ ಮಾಡಿಬಿಟ್ರೆ ನಮಗೆ ಅದು ಲೇಪ ಆಗಲ್ಲ ಅಂತ. ಆದ್ದರಿಂದ ನಮಗೆ ಯಾವುದೇ ಸಂದರ್ಭದಲ್ಲಿ ಕರ್ಮಗಳ ಲೇಪವನ್ನು ಆಗದಂತೆ ಮಾಡ್ಕೊಳ್ಳೋದಕ್ಕೆ ಒಂದು ಉಪಾಯವನ್ನು ಹೇಳ್ತಾರೆ. ಪಾಪಗಳನ್ನೇ ಮಾಡದೇ ಇರೋಕ್ಕೆ ನಮಗೆ ಸಾಧ್ಯ ಇಲ್ಲ, ಮಾಡಿದ್ದ ಲೇಪ ಆಗದಂತೆ ನಾವು ಅದನ್ನು ಪ್ರಯತ್ನ ಮಾಡ್ಬೋದು. ಅದಕ್ಕೆ ಇವರು ಇದನ್ನು ಈ ರೀತಿಯಾಗಿ ನಾವು ಚಿಂತನೆ ಮಾಡೋಣದರಿಂದ ಪರಮಾತ್ಮನ ಜೊತೆಗೆ ಒಬ್ಬ ಭಕ್ತ ಸಾಧಕನಾದವ ಯಾವ ಥರ ಒಂದು ವಿನೋದ ಮಾಡ್ತಾ ಭಗವಂತನ ಮಾತುಗಳಿಗೆ ಇವನು ಪ್ರತಿಯಾಗಿ ಉತ್ತರ ಕೊಡ್ತಾ, ನಿಂಗೆ ಪಾಪ ಬರುತ್ತೆ, ನನ್ನನ್ನು ನೀನು ಮರೆತು ಬಿಟ್ಟಿದೆಯಾ, ಅನಂತರದಲ್ಲಿ ಬರೀ ವಿಷಯ ಭೋಗಗಳಲ್ಲಿ ಆಸಕ್ತನಾಗಿದೆಯಾ ಅಂತ ದೇವರು ಹೇಳಿದರೆ ಅದಕ್ಕೆ ವಿಷ್ಣುತೀರ್ಥರು ಕೇಳ್ತಾರೆ, ನೀನೇ ಎಲ್ಲ ಕಡೆ ತುಂಬಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಕಡೆ ಮನಸ್ಸನ್ನು ಹಾಕಲಿಕ್ಕೆ ಹೆಂಗಾಗತ್ತೆ ಅಂತ ದೇವರು ಪ್ರಶ್ನೆ ಮಾಡ್ತಾರೆ. ಇದು ಅವರ ಅತ್ಯದ್ಭುತವಾದ ಒಂದು ಭಗವಂತನ ಜೊತೆಗೆ ಮಾತಿನ ಒಡನಾಟ ಇರ್ಬೋದು, ಆ ಒಂದು ಆಪ್ಯಾಯತೆ ಸಖ್ಯ ಸ್ನೇಹ ಇರ್ಬೋದು. ಕೊನೆಗೆ ಇವರ ವಾದಕ್ಕೆ ಪರಮಾತ್ಮನೇ ಮಣಿದು, ಹೌದಪ್ಪ ನೀನೇನು ಎಲ್ಲೂ ನನ್ನ ಬಿಟ್ಟು ಬೇರೆ ಕಡೆ ಮನಸ್ಸು ಹಾಕೇ ಇಲ್ಲ, ಆದ್ದರಿಂದ ನನ್ನನ್ನೇ ಎಲ್ಲ ಕಡೆಯಲ್ಲೂ ಕೂಡ ಇದಾನೆ ಅಂತ ತಿಳ್ಕೊಂಡು ಅಲ್ಲಿ ಹಾಕಿದೆಯಾ ಅಂತ ಆದರೆ ನಿಂಗೆ ಪಾಪನೇ ಅದು ಲೇಪ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗೆ ಅವರ ಒಂದು ಅನುಸಂಧಾನದ ಒಂದು ವಿಚಾರ ಇದರಲ್ಲಿ ಅಡಕವಾಗಿದೆ. ಇದರಲ್ಲಿ ಒಂದು 60 ಶ್ಲೋಕಗಳಿದೆ. ಅದರ ಆರಂಭದಲ್ಲಿ ಒಂದು 54 ಶ್ಲೋಕ 54 ಅಲ್ಲಿವರೆಗೆ ಎಲ್ಲ ಪರಮಾತ್ಮನ ಜೊತೆಗೆ ಅವರು ಹೇಗೆ ತಾವು ಎದುರುಗಡೆ ದೇವರ ಜೊತೆಗೆ ಸಂವಾದ ನಡೆಸ್ತಾರೆ ಅನ್ನೋದನ್ನು ಹೇಳ್ತಾರೆ. ಕೊನೆಗೆ ಅದನ್ನು ಪರಿಸಮಾಪ್ತಿ ಮಾಡು. ಈ ಥರ ಅವಧೂತ ಶಿರೋರತ್ನರಾದ ವಿಷ್ಣುತೀರ್ಥರ ರಚನೆ ಮಾಡಿದ್ದು ಇದು ಪರಮಾತ್ಮನಿಗೆ ಅರ್ಪಣೆ ಆಗಲಿ. ಇದರಲ್ಲೂ ಅನೇಕರು ದೋಷಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಇದರಲ್ಲಿ ದೋಷಗಳು ಯಾವುದು ಕೂಡ ಬರುವ ಸಾಧ್ಯತೆಯೂ ಇರುತ್ತೆ.
ಆದರೆ ಕಂಠಕೇತಾಪಿ ಕೇತಕಿ ಅಂತ ತಮ್ಮಲ್ಲಿ ಖಂಡನೆ ಮಾಡ್ಕೊಳ್ಳಿಕ್ಕೆ ಅವ್ರು ಹಾಗೆ ಹೇಳೋದು. ನೋಡಿ, ಒಳ್ಳೆ ಕೇದಿಗೆ ಇದೆ, ಆ ಕೇದಿಗೆಲ್ಲ ಮುಳ್ಳಿರತ್ತೆ. ಅದೇ ರೋಜು ಕೆಳಗಡೆ ಮುಳ್ಳಿರತ್ತೆ ಅಂತ ಯಾರಾದ್ರೂ ಬಿಟ್ಬಿಡ್ತಾರಾ? ಮುಳ್ಳು ಚುಚ್ಚದಂತೆ ಮೆತ್ತಿಗೆ ಕಟ್ಟರ್ ಹಿಡ್ಕೊಂಡು ಕಟ್ ಮಾಡ್ಕೊಂಡು ತಗೋತಾರೆ, ಅಥವಾ ಬೆರಳಿಂದ ಚುಚ್ಚದಂತೆ ತಗೋತಾರಪ್ಪ. ಹಾಗೆ ನಮ್ಮ ಮಾತಲ್ಲಿ ದೋಷ ಇರಬಹುದು, ಆದರೆ ನೀವು ಗುಣಲುಬ್ಧರು, ಒಳ್ಳೆ ಗುಣಗಳನ್ನ ಗ್ರಹಣ ಮಾಡಿ ಸ್ವೀಕಾರ ಮಾಡಿ ಅಂತ ಒಂದು ಅಹಂಕಾರ ಖಂಡನೆ ಮಾಡ್ಕೊಳ್ತಾರೆ. ಅವ್ರ ಮಾತಲ್ಲಿ ಯಾವ ದೋಷಗಳು ಇರಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಜ್ಞಾನಿಗಳು ಆ ಥರ ಹೇಳ್ತಕ್ಕಂಥ ಒಂದು ಕ್ರಮ. ಶ್ರೀಮದ್ ಟೀಕಾಕೃತ್ಪಾದರೆ ಅಯ್ಯೋ ನಮಗೆಲ್ಲ ದೋಷಗಳಿದೆ ನಮ್ಮ ಗ್ರಂಥದಲ್ಲಿ, ಅದೆಲ್ಲ ಯಾರು ಕೂಡ ಗಮನಿಸಬೇಡಿಪ್ಪ, ಭಕ್ತಿಯಿಂದ ಮಾಡಿದ್ದು ಸ್ವೀಕಾರ ಮಾಡಿ ಅಂತಾರೆ. ಹಾಗೆ ಇವರು ಕೂಡ ಅದನ್ನು ಹೇಳಿ ಉಪಸಂಹಾರ ಮಾಡ್ತಾರೆ. ಅದರ ಆರಂಭದಲ್ಲಿ ಒಂದು ಒಳ್ಳೆ ಛಂದಸ್ಸಿನಿಂದ ಅವರು ಪರಮಾತ್ಮನನ್ನ, ನಮ್ಮ ಹೃದಯದ ಅಂಗಳದಲ್ಲಿ ಪರಮಾತ್ಮನೇ ನೀ ಬಂದು ನಮಗೆ ದರ್ಶನ ಕೊಡು, ನಿನ್ನ ಜೊತೆಗೆ ನಾವು ಸ್ವಲ್ಪ ಸಂವಾದವನ್ನು ಮಾತನಾಡುವುದು, ದೇವರ ಜೊತೆಗೆ ಒಡನಾಟ ಸಂಭಾಷಣೆ ನಮಗೆ ಅಪೇಕ್ಷಿತ. ಆದ್ದರಿಂದ ನೀನು ಒಳಗಡೆನೇ ಇದ್ದು ಬಿಟ್ರೆ, ಈಗ ಮಹಾರಾಜರು ಯಾರಿಗಾದರೂ ಭೇಟಿ ಕೊಡಬೇಕಾದ್ರೆ ಅವ್ರ ಭೇಟಿಗೆ ಒಂದು ಜಾಗ ವ್ಯವಸ್ಥೆ ಮಾಡಿರ್ತಾರೆ, ನೀವೆಲ್ಲ ಇಲ್ಲಿ ಕೂತ್ಕೊಳ್ಳಿ, ಆಮೇಲೆ ಅವ್ರು ಬರ್ತಾರೆ. ಹಾಗೆ ಪರಮಾತ್ಮ ಹೃದಯದ ಒಳಗಡೆ ಇದ್ದಾನೆ. ಆದರೆ ಏಹಿ ಮಾನಸ ಮಂದಿರಾಂಗಣಂ ಅಂತ ಒಂದು ಮಾತು ಅವರು ಹೇಳ್ತಾರೆ. ನಮ್ಮ ಮನೋಮಂದಿರದಿಂದ ಆ ಮನೋಮಂದಿರದ ಮುಂದೆ ಇರುವ ಜಗುಳಿ ಇದೆಯಲ್ಲ, ಜಗುಳಿ ಅಂದರೆ ಆ ಒಂದು ಭಾಗದಲ್ಲಿ ನೀನು ಹೊರಗಡೆ ಬಾಪ, ಅಲ್ಲಿ ನಮಗೆ ದರ್ಶನ ಕೊಡು, ನಿನ್ನ ಜೊತೆ ನಾವು ಮಾತನಾಡಬೇಕು ಅಂತ ಪರಮಾತ್ಮನನ್ನ ಬಹಳ ಸುಂದರವಾಗಿ ದೇವರನ್ನ ಕರೆಯುವ, ಆ ಭಕ್ತಿಯಿಂದ ದೇವರನ್ನ ಆಹ್ವಾನ ಮಾಡುವ, ಪರಮಾತ್ಮನ ಜೊತೆಗೆ ಸಂವಾದ, ಅದನ್ನ ತುಂಬಾ ಚೆನ್ನಾಗಿ ಅವರು ಹೇಳ್ತಾರೆ. ಆರಂಭದಲ್ಲಿ ಪರಮಾತ್ಮನನ್ನ ಅವರು ಸ್ತೋತ್ರ ಮಾಡುವಾಗ ಬರೀ ಕೃಷ್ಣ ರಾಮ ಅಂತ ಅವ್ರು ಹೇಳೋದಲ್ಲ, ಅವರು ಪಾಂಡವ ಪಾಲಕ ಅಂತ ಪರಮಾತ್ಮನನ್ನು ಸಂಬೋಧನೆ ಮಾಡಿ. ಪಾಂಡವರನ್ನ ರಕ್ಷಣೆ ಮಾಡಿದವನು ಅಂದ್ರೆ ಅದು ಬೇರೆ ಯಾರು ಅಲ್ಲ, ಕೃಷ್ಣನೇ ಅದು. ಯಾಕಂದ್ರೆ ಪಾಂಡವರು 5 ಜನ ಇದ್ದಾರೆ, ಅವರಲ್ಲಿ ಅವ್ರ 5 ಜನಕ್ಕೂ ಬೇರೆ ಒಬ್ಬ ರಕ್ಷಕರು ಬೇಕು. ಅವ್ರು ನಾವೇ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತ ಮಾಡ್ಕೋತೀವಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಪರಮಾತ್ಮನನ್ನ ಅವರು ಕರೆಯುವಾಗ ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ. ಪಾಹಿ ಪಾಂಡವ ಪಾಲಕಾಮಿತ ಪಾಪಿನಂ ಭವ ತಾಪತೋ ಏಹಿ ಮಾನಸ ಮಂದಿರಾಂಗಣಂ ಈಶ ನಮೋಸ್ತುತೇ. ಏಹಿ ಮಾನಸ ಮಂದಿರಾಂಗಣ ದೇಶಮೀಶ ನಮೋಸ್ತುತೇ ಅಂತ ಪರಮಾತ್ಮನನ್ನ ನಮ್ಮ ಮನೋಮಂದಿರದ ಮುಂದ್ಗಡೆ ಇರತಕ್ಕಂಥ ಆ ಒಂದು ಭಾಗದಲ್ಲಿ ನೀನು ಬರ್ಬೇಕು ಸ್ವಾಮಿ, ಅಂಗಳಕ್ಕೆ ಬರಬೇಕು. ಒಳಗಡೆ ಕೂತ್ಕೊಂಡ್ಬಿಟ್ರೆ ಅಂಗಳಕ್ಕೆ ಬರದೇ ಇದ್ರೆ ನಮ್ಮ ಗತಿ ಏನು? ಒಳಗಡೆ ನೀನಿದ್ಯಾ, ನಾವು ಹೊರಗಡೆ ಇದ್ದೇವೆ. ನೀನು ನಮಗೆ ಕಾಣಲ್ಲ, ಆದರೆ ನೀನು ನಮ್ಮನ್ನು ನೋಡ್ತಿರ್ಬೋದು, ನಾವು ನಿಮ್ಮನ್ನು ನೋಡಿ ಮಾತಾಡಬೇಕು ಅಂತ ನಾವು ಅನ್ಕೋತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಜಗಲಿಗೆ ಬಾ, ಹೊರ ಕಟ್ಟೆ ಮೇಲೆ ಜಗಲಿ ಇದೆ, ಅಲ್ಲಿ ಕೂತ್ಕೊಂಡು ಮಾತಾಡ. ಮನೋಮಂದಿರದ ಮುಂಭಾಗ ಕಾರಿಡಾರಿಗೆ ಬಾ ಅಂತ ಪರಮಾತ್ಮನ ಕರೀತಾರೆ. ಆ ಪರಮಾತ್ಮನನ್ನು ಕರೆಯುವಾಗ ಪಾಹಿ ಪಾಂಡವ ಪಾಲಕ ಅಂತ ದೇವರಿಗೆ ಸಂಬೋಧನೆ. ನಮ್ಮನ್ನ ರಕ್ಷಣೆ ಮಾಡು ಸ್ವಾಮಿ, ನೀನೇ ಕಾಪಾಡಬೇಕು ನಮ್ಮನ್ನ. ಅಲ್ಲ, ಯಾರನ್ನಾದರೂ ರಕ್ಷಣೆ ಮಾಡುವಂತ ಕೇಳಬೇಕಾಗಿದ್ದರೆ ಅದು ಬೇರೆಯವ್ರನ್ನೆಲ್ಲ ರಕ್ಷಣೆ ಮಾಡಿದ್ದು ಒಂದು ಉದಾಹರಣೆ ಇರಬೇಕಲ್ಲ ನಮ್ಗೆ. ಯಾರನ್ನೂ ರಕ್ಷಣೆ ಮಾಡದೇ ಇದ್ದರೆ ಅಂಥವ್ರಿಗೆ ನೀ ರಕ್ಷಣೆ ಮಾಡು ಅಂದರೆ ನಾ ರಕ್ಷಣೆನೇ ಮಾಡಲ್ಲ ಅಂದ್ಬಿಡ್ಬೋದು. ಅದಕ್ಕೆ ಅವರು ನೀನೆಲ್ಲ ತುಂಬ ಜನನ್ನ ರಕ್ಷಣೆ ಮಾಡಿದೆಯಪ್ಪ ಅಂತ ಅವನ ಗುಣಗಳನ್ನ ಚಿಂತನೆ ಮಾಡ್ತಾ ಅವ್ರನ್ನೆಲ್ಲ ರಕ್ಷಣೆ ಮಾಡಿದ ನೀನು ನಮಗೂ ರಕ್ಷಣೆ ಮಾಡು ಅಂತ ದೇವರನ್ನು ಕೇಳಿದರೆ ದೇವ್ರು ಭಾರಿ ಖುಷಿ ಆಗ್ಬಿಡುತ್ತೆ. ಯಾಕೆ ಅಂದರೆ ಪರಮಾತ್ಮನ ಒಂದು ಪರಿಪಾಲನಾ ಶಕ್ತಿ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳಿಗೆ ಅಂತ ಅಷ್ಟೇ ಅಲ್ಲ, ಆ ಜೀವೋತ್ತಮರಾದ ವಾಯುದೇವರೇ ಭೀಮಸೇನ ದೇವರಾಗಿ ಬಂದಾಗ ಅವರನ್ನು ಒಳಗೊಂಡ ಅಖಂಡ ಪಾಂಡವರನ್ನ ರಕ್ಷಣೆ ಮಾಡಿದೆಯಲ್ಲ ಸ್ವಾಮಿ ನೀನು. ಅಂಥವ್ರನ್ನೆಲ್ಲ ರಕ್ಷಣೆ ಮಾಡಿದ ನೀನು ನಮ್ಮನ್ನು ರಕ್ಷಣೆ ಮಾಡುವಂತ ಕೇಳಿದರೆ ಮಾಡೇ ಮಾಡ್ತೀಯಲ್ವಾ ಅಂತ ಪಾಹಿ ಪಾಂಡವ ಪಾಲಕಾಮಿತ ಪಾಪಿನಂ ಅಂತ ಹೇಳ್ತಾರೆ. ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಯಾಕೆ ಅವರು ದೇವರನ್ನು ಕೇಳ್ತಿದ್ದಾರೆ ಅಂದ್ರೆ, ಅವರೇನು ಪಾಪ ಮಾಡದೇ ಇದ್ರು ಅವರನ್ನು ರಕ್ಷಣೆ ಮಾಡಿ ಉದ್ಧಾರ ಮಾಡಿಬಿಟ್ಟಿದೆಯರ. ಆದರೆ ನಾವು ಅಮಿತ ಪಾಪಿನಂ, ನಾವು ಹೇಳಲಾರದಷ್ಟು ಮಾಡಲಾರದಷ್ಟು ಪಾಪ ಅಷ್ಟೆಲ್ಲ ಮಾಡಿಬಿಟ್ಟಿದ್ದೀವಿ. ಆ ಪಾಪ ಕಳ್ಕೊಳ್ಳೋದಕ್ಕೆ ನಿನ್ನ ಹತ್ರನೇ ನಾವು ಬರಬೇಕು. ಆದ್ದರಿಂದ ನಮ್ಮನ್ನ ಪಾಪಗಳಿಂದ ಕಾಪಾಡು. ಪಾಹಿ ಅಮಿತ ಪಾಪಿನಂ ಮಾಂ. ಏಕೆಂದ್ರೆ ನಮ್ದು ಈ ಜನ್ಮದ್ದು ಒಂದೇ ಪಾಪ ಅಲ್ಲ, ಹಿಂದೆ ಬೇರೆ ಬೇರೆ ಜನ್ಮಗಳಿದ್ದೆಲ್ಲ ಇದೆ. ಅದರ ಲೆಕ್ಕ ಮಾಡಿದರೆ ಪಾಪದ ಹೊರೆ ಭಾರಿ ದೊಡ್ಡದಾಗ್ಬಿಡತ್ತೆ. ಆ ಪಾಪ ಹೊತ್ತವ ಜೀವ ಅಣು ಆಗ್ಬಿಟ್ಟಿರ್ತಾನೆ. ಹಾಗಾಗಿ ನಮ್ಮದು ಪಾಪದ ಹೊರೆ ಭಾರಿ ದೊಡ್ಡದಿದೆ. ಅದನ್ನ ನಾ ಪರಿಹಾರ ಮಾಡಿ ನಮ್ಮನ್ನ ಪಾಪದಿಂದ ದೂರ ಮಾಡೋದಕ್ಕೆ ನೀನು ಬಾ ಸ್ವಾಮಿ. ನೀನು ಎಲ್ಲೋ ಇದೆಯಾ ಅಂತ ನಾವೇನು ಅನ್ಕೊಳ್ತಾ ಇಲ್ಲ. ನಮ್ಮ ಹೃದಯದ ಒಳಗಡೆ ಬಿಂಬನಾಗಿದ್ದೀಯಾ, ಅದರ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ನೀನು ಹೊರಗೆ ಬರೋದಿಲ್ಲ, ನೀನು ಹೊರಗೆ ಬರಬೇಕು. ಆದ್ದರಿಂದ ನಮ್ಮ ಹೃದಯದ ಅಂಗಳಕ್ಕೆ ಬಾ ನೀನು ಅಂತೇಳಿ ಪರಮಾತ್ಮನನ್ನು ಕರೆಯುವಾಗ ಪರಮಾತ್ಮನಿಗೆ ಅವ್ರು ಹೇಳಿದ ಅದ್ಭುತವಾದ ವಿಶೇಷಣ. ದೇವರನ್ನು ಹೇಗೆ ಕರಿಬೇಕು ನಾವು ಅಂದರೆ
ಪಾಂಡವ ಪಾಲಕ ನಮ್ಮನ್ನ ಕಾಪಾಡು, ಅದೇ ತರ ದ್ರೌಪದಿ ಮಾನ ಸಂರಕ್ಷಕ ಕಾಪಾಡು, ಅಜಾಮಿಳ ವರದ ಕಾಪಾಡು, ಹಿಂಗೆ ಹೇಳ್ಕೋಬೇಕು ದೇವ್ರು. ಬರೀ ರಾಮ ಕಾಪಾಡು ಕೃಷ್ಣ ಕಾಪಾಡು ಅಂದ್ರೆ ದೇವರು ಯಾವ ರಾಮನೋ ಯಾವ ಕೃಷ್ಣನೋ ಅನ್ಕೊಂಡು ಸುಮ್ಮನೆ ಆಗ್ಬೇಕು. ಯಾಕಂದ್ರೆ ಕೆಲವರು ದೇವ್ರ ಹೆಸರು ಇಟ್ಕೊಂಡಿರ್ತಾರೆ, ಅವ್ರು ಅನ್ಕೊಂಡು ದೇವರು ನನ್ ಕರಿತಾನೋ ಇಲ್ಲೋ ಅಂತ ಅನ್ಕೋದು. ಅದಕ್ಕೆ ನೋಡಿ ಗಜರಾಜ ಕರೀಲಿಕ್ಕೆ ಬಂದಾಗ ಅವನು ನನ್ನನ್ನು ಕರಿತಾನೋ ಇಲ್ಲೋ ಅಂತ ದೇವರು ಡೌಟ್ ಪಡೋದು ಬೇಡ. ಅದಕ್ಕೆ ಅವನದ್ದೇ ಅಸಾಧಾರಣ ಗುಣಗಳನ್ನು ಹೇಳ್ಬಿಡ್ತೀನಿ ಅಂತ ಹೇಳಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂದ್ಬಿಟ್ಟ ಗಜರಾಜ. ನಾರಾಯಣ ಅಂದ್ರೆ ವಿಷ್ಣುನೇ, ಬೇರೆ ಯಾರು ಅಲ್ವಾ. ಪರಮಾತ್ಮನಿಗೆ ಮಾತ್ರ ಅಸಾಧಾರಣವಾದ ನಾರಾಯಣ ಅಂತ ಹೇಳ್ತಾರೆ, ಬೇರೆಯವರಿಗೆಲ್ಲ ಯಾರು ಕೂಡ ನಾರಾಯಣರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಬೇರೆ ಬೇರೆ ಕೆಲವು ತನ್ನ ಹೆಸರುಗಳನ್ನ ಬೇರೆ ಬೇರೆಯವರಿಗೆ ಕೊಡ್ತಾನೆ. ನಾರಾಯಣ, ವಿಷ್ಣು, ಅನಂತರದಲ್ಲಿ ಪದ್ಮನಾಭ, ಇದೆಲ್ಲ ಯಾರು ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನತು ನಾರಾಯಣಾದೀನಾಂ ನಾಮ್ನಾಂ ಅನ್ಯತ್ರ ಸಂಭವ. ಪರಮಾತ್ಮ ಕೆಲವು ಹೆಸರುಗಳನ್ನ ತನ್ನದೇ ಅಂತ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಅದನ್ನು ಯಾರಿಗೂ ಯಾವತ್ತೂ ಎಲ್ಲೂ ಕೊಡೋದೇ. ಬೇರೆ ಕಪರ್ದಿ, ಮತ್ತೊಂದು ಶಿವ, ಶರ್ವ ಇದೆಲ್ಲ ಕೊಡ್ತಾನಂತ. ಹಾಗೆ ಇಲ್ಲಿ ಪರಮಾತ್ಮನನ್ನ ಪಾಹಿ, ಅವನು ಕೂಡ ಗಜರಾಜ್ ಹಾಗೆ ಪ್ರಾರ್ಥನೆ ಮಾಡಿ. ಅದರಂತೆ ನಮ್ಮ ವಿಷ್ಣು ತೀರ್ಥರು ಅದನ್ನೇ ಹೇಳ್ತಾ ಇದ್ದಾರೆ, ಓ ಕೃಷ್ಣ ನಮ್ಮನ್ನು ನೀನು ಕಾಪಾಡಪ್ಪ ಅಂತ ಕೇಳ್ಬೇಕು. ಆದ್ರೆ ಕೃಷ್ಣ ಅಂತ ಹೇಳೋದೇ ಇಲ್ಲ. ಪರಮಾತ್ಮನನ್ನು ಹೆಂಗ್ ಕರೀತಾ ಇದ್ದಾರೆ ಅಂದ್ರೆ ಪಾಂಡವ ಪಾಲಕ ಅಂತ ಇದ್ದಾರೆ. ಪಾಂಡವರನ್ನ ನಿರಂತರ ರಕ್ಷಣೆ ಮಾಡಿದವನು. ಯಾವಾಗ ಪಾಂಡವರು ಅವತಾರ ಮಾಡಿ ಅವರು ಅನೇಕ ಸಂದರ್ಭದಲ್ಲಿ ಅವರು ಒಂದ್ ಕಡೆ ಸಿಕ್ಕಿದಾಗ ಅಲ್ಲಿಂದ ಹಿಡಿದು ಅವರ ವಂಶವನ್ನೆಲ್ಲ ರಕ್ಷಣೆ ಮಾಡ್ತಾನೆ ನಿರಂತರ ಪರಮಾತ್ಮ. ಪಾಂಡವರಿಗೆ ಎಷ್ಟು ರಕ್ಷಣೆ ಪರಮಾತ್ಮನದ್ದು ಅಂತ ಕುಂತಿಬಾಯಿಲೆ ಕೇಳ್ಬೇಕು. ಭಾಗವತ ಹೇಳುತ್ತೆ, ಸ್ವಾಮಿ ಒಂದೇ ಎರಡೇ ಎಷ್ಟು ಆಪತ್ತುಗಳಿಂದ ನಮ್ಮನ್ನು ಕಾಪಾಡ್ಬಿಟ್ಟಿದೆಯಾನೆ. ಕುಂತಿದೇವಿ ಕೃಷ್ಣ ಪರಮಾತ್ಮನನ್ನ ಎದುರುಗಡೆ ನಿಲ್ಲಿಸ್ಕೊಂಡು ಆತನನ್ನ ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನು ನಮ್ಮನ್ನ ವಿಷಾನ್ ಮಹಾಗ್ನೇಹೇ ವಿಷಾನ್ ಮಹಾಗ್ನೇಹೇ, ನಮ್ಮನ್ನ ವಿಷದಿಂದ ನೀನು ಪಾರು ಮಾಡಿದೆಯಲ್ಲ ಸ್ವಾಮಿ. ಯಾಕೆ ಅಂತ ಹೇಳಿಬಿಟ್ರೆ ಈ ಭೀಮಸೇನ ದೇವರಿಗೆ ಆ ವಿಷದ ಲಡ್ಡುಗೆಗಳನ್ನು ಮಾಡಿ ದುರ್ಯೋಧನ ಆಡಿ ತಿನ್ನಿಸ್ಲಿಕ್ಕೆ ಕೊಟ್ಬಿಟ್ಟಿದೆ. ನೋಡೋದಕ್ಕೆ ಭಾರಿ ಭಾರಿ ದೊಡ್ಡ ದೊಡ್ಡ ಲಡ್ಡುಗೆಗಳು, ಅದೆಲ್ಲ ಏನು ವಿಷದ ಉಂಡೆಗಳು. ಒಳಗಡೆ ಎಲ್ಲ ವಿಷ, ಮೇಲ್ಗಡೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಇದೆ. ವಿಷಾನ್ ಮಹಾಗ್ನೇಹೇ ಪುರುಷಾದ ದಂಶನಾತ್. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಅದೆಲ್ಲವನ್ನು ತಿಂದು ಜೀರ್ಣಿಸ್ಕೊಂಡ್ಬಿಟ್ರು. ಆದ್ರೆ ಆ ಭೀಮಸೇನ ದೇವರಿಗೆ ಸಹಜ ಶಕ್ತಿ ಇದ್ದರೂ ಕೂಡ ಅದನ್ನೆಲ್ಲ ನೀನೇ ಅಭಿವ್ಯಕ್ತಿಗೊಳಿಸಿ ಕಾಪಾಡಿದ್ದು ಸ್ವಾಮಿ. ಆಮೇಲೆ ಮಹಾಗ್ನೇಹಿ, ಅರಗಿನ ಮನೆಯಲ್ಲಿ ನಮ್ಮನ್ನು ಸುಟ್ಬಿಡ್ಬೇಕು ಅಂತ ಪ್ರಯತ್ನ ಮಾಡಿ ಅಲ್ಲಿ ಕಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಅದು ಹೊರಗಡೆ ಅದು ಅರಮನೆ, ಒಳಗಡೆ ಅರಗಿನ ಮನೆ. ಒಂಚೂರು ಏನಾದರೂ ಬೆಂಕಿ ಹತ್ಕೊಂಡ್ಬಿಟ್ರೆ ಎಲ್ಲ ಸುಟ್ಟು ಹೋಗ್ಬಿಡ್ತಾರೆ. ಮಹಾಗ್ನೇಹೇ ಪುರುಷಾದ ದಂಶನಾತ್ ಅಂದ್ರೆ ಅನೇಕ ಬಕಾಸುರ ಮುಂತಾದ ದೈತ್ಯರು ಅವರೆಲ್ಲ ಮನುಷ್ಯರನ್ನೇ ಸಾಕ್ಷಾತ್ ತಿಂದ್ಬಿಡೋದು. ಎದುರು ಕೂಡಿಸ್ಕೊಂಡು ಮೂಗು ಕಟ್ ಮಾಡೋದು ತಿಂದ್ಬಿಡೋದು, ಕಿವಿ ಕಟ್ ಮಾಡೋದು ತಿನ್ನೋದು. ಇಂತಹ ಬಕಾಸುರ ಮುಂತಾದ ದುಷ್ಟರುಗಳು ಅವರಿಂದ ರಕ್ಷಣೆ ಮಾಡಿದೆಯಲ್ಲ ಸ್ವಾಮಿ ನಮ್ಮನ್ನ. ಆಮೇಲೆ ವಿಷಾನ್ ಮಹಾಗ್ನೇಹೇ ಪುರುಷಾದ ದಂಶನಾತ್ ಅಸತ್ಸಭಾಯಾಮ್. ಆಮೇಲೆ ವನವಾಸ ಕೃಚ್ಛ್ರತಃ, ಕೆಟ್ಟ ಸಭೆ ಅಂದ್ರೆ ಅಂತ ಸಭೆ ಮತ್ತೆ ಎಲ್ಲೂ ನಡೆದೇ ಇಲ್ಲ, ಅದಕ್ಕಿಂತ ಮುಂಚೆ ನಡೆದೇ ಇಲ್ಲ. ಎಲ್ಲ ಭೀಷ್ಮ ದ್ರೋಣಾದಿಗಳು ಕೂತ್ಕೊಂಡು ತಮ್ಮ ಕುಲವಧು ತಮಗೆಲ್ಲ ಇವಳು ಅತ್ತಿಗೆ ಆಗ್ಬೇಕು ದ್ರೌಪದಿ ದೇವಿ, ಅವಳ ವಸ್ತ್ರಾಪಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತಹ ಕೆಟ್ಟ ಸಭೆ, ಅಂತಹ ಕೆಟ್ಟ ಸಭೆಯಲ್ಲಿ ನನ್ನ ಒಳ್ಳೆ ಸೊಸೆ ಸಿಗಾಕೊಂಡ್ಬಿಟ್ಟಿದ್ದಲ್ಲ ಸ್ವಾಮಿ. ಆ ಸಮಯದಲ್ಲಿ ನೀನು ಅಕ್ಷಯ ವಸ್ತ್ರವನ್ನ ಕೊಟ್ಟು ಅವಳನ್ನು ಕಾಪಾಡಿದೆಯಲ್ಲ, ಅಸತ್ಸಭಾಯಾಮ್. ಆಮೇಲೆ ವನವಾಸ ಕೃಚ್ಛ್ರತ, ಕಾಡಿನಲ್ಲಿ ಒಂದೇ ಎರಡೇ 14 ವರ್ಷ ನಿರಂತರ ಕಾಡಿನಲ್ಲಿ ನಾವೆಲ್ಲ ಇದ್ದಾಗ ಆ ಕಷ್ಟಗಳೆಲ್ಲ ಆದಾಗ ನೀನು ಆಗಾಗ ಬಂದು ನಮ್ಗೆಲ್ಲ ಊಟಕ್ಕಿಲ್ಲ ಅಂದ್ರೆ ಅಕ್ಷಯ ಪಾತ್ರೆಯನ್ನು ಸೂರ್ಯದೇವನ ಕೊಡಿಸಿ ನಮ್ಗೆಲ್ಲ ಎಷ್ಟು ಅನುಗ್ರಹ ಮಾಡಿದೆಯಲ್ಲ ನೀನು. ಅಷ್ಟ ಅಲ್ಲಿಗೆ ಮುಗಿತಾ? ಮೃಧೆ ಮೃಧೆ ಅನೇಕ ಮಹಾರಥಾಯುಧೈಹಿ. ಏನು ಯುದ್ಧಗಳ ಮೇಲೆ ಯುದ್ಧ, ಅವನು ಯುದ್ಧ ಮಾಡೋದೇ ಯಾರೋ ಅಸ್ತ್ರ ಬಿಡೋದೇ ಅಶ್ವತ್ಥಾಮ, ಇನ್ನು ಬೇರೆ ಯಾರು ಯುದ್ಧ ಮಾಡ್ಲಿಕ್ಕೆ ಬರೋದು. ಹೆಜ್ಜೆ ಹೆಜ್ಜೆಗೆ ಯುದ್ಧಗಳು. ಆ ಯುದ್ಧದಲ್ಲಿ ಮಹಾರಥಿಕರುಗಳು ಬಿಟ್ಟ ಮಹಾ ಬ್ರಹ್ಮಾಸ್ತ್ರಗಳು, ಅದು ನಾರಾಯಣಾಸ್ತ್ರ ಆಗಿರ್ಬೋದು, ಬ್ರಹ್ಮಾಸ್ತ್ರ, ವಾಯುವ್ಯಾಸ್ತ್ರ, ಅದೆಲ್ಲದರಿಂದ ನಮ್ಮನ್ನ ಹರೇ ತ್ವಯ ಅಭಿರಕ್ಷಿತಾ ವಯಂ, ಅದರಿಂದ ನಾವು ರಕ್ಷಿತರಾಗಿದ್ದೇವೆ ಸ್ವಾಮಿ. ಅದರಿಂದ ನಮ್ಮ ಪುಣ್ಯ ಇತ್ತು ನಾವು ಬದುಕಿದ್ವಿ ಬಿಡಿ, ಯಾರೇನು ನಮ್ಮ ಪುಣ್ಯದಿಂದ ನಾವು ಗೆದ್ದಿದ್ದೀವಿ ಅನ್ಕೊಳ್ಳೋದ. ಕುಂತಿದೇವಿ ಹೇಳ್ತಾಳೆ ಹರೇ ತ್ವಯ ಅಭಿರಕ್ಷಿತಾ ವಯಂ, ನಿನ್ನಿಂದ ನಾವೆಲ್ಲ ರಕ್ಷಣೆ ನಾವು ಪಡೆದಿದ್ದೇವೆ ಅಂತ ಹೇಳಿ ಆ ಪಾಂಡವರಿಗೆ ನಿರಂತರವಾಗಿ ರಕ್ಷಣೆ ಮಾಡಿದವನು ಪರಮಾತ್ಮ. ಆದ್ರಿಂದ ಅವರೇನು ಪಾಪ ಮಾಡದೇ ಇದ್ರು ಅವ್ರು ರಕ್ಷಣೆ ಮಾಡಿದೆಯಾ? ಆದರೆ ನಾವು ಹಾಗಲ್ಲ, ನಾವು ಹೆಜ್ಜೆ ಹೆಜ್ಜೆಗೆ ಪಾಪ ಮಾಡೋದು. ಆದ್ದರಿಂದ ಪಾಹಿ ಪಾಂಡವ ಪಾಲಕ
ಅಮಿತ ಪಾಪಿನಂ, ನಾವೆಲ್ಲ ಲೆಕ್ಕವಿಲ್ಲದಷ್ಟು ಪಾಪವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ನಮ್ಮನ್ನು ಕೂಡ ನನ್ನ ಕಾಪಾಡಬೇಕು. ಯಾವುದರಿಂದ ಕಾಪಾಡಬೇಕು ಅಂದ್ರೆ, ಮೊದಲನೇದಾಗಿ ಪಾಪದಿಂದ ಕಾಪಾಡಬೇಕು. ಆಮೇಲೆ ಆ ಪಾಪದಿಂದ ಏನು ಕಷ್ಟಪಡ್ತಾ ಇದ್ದೇವಲ್ಲ, ನಾವು ದುಃಖ ಪಡ್ತಾ ಇದ್ದೇವಲ್ಲ, ಆ ದುಃಖಗಳಿಂದ ನಮ್ಮನ್ನು ಕಾಪಾಡು. ಅದಕ್ಕೋಸ್ಕರವಾಗಿ ಭವತಾಪತಃ ಪಾಹಿ ಅಂತ ಇದ್ದಾರೆ. ಸಂಸಾರದಲ್ಲಿ ಅನೇಕ ದುಃಖಗಳನ್ನು ಎಲ್ಲ ಇದ್ದು ನೆಮ್ಮದಿನೇ ಇರೋದಿಲ್ಲ. ವಿಕಾರ ದುಡ್ಡಿದೆ, ಅದು ಇದೆ, ಮತ್ತೊಂದಿದೆ, ಏನಿಲ್ಲ ಅಂದ್ರೆ ನೆಮ್ಮದಿ ಒಂದು ಇಲ್ಲ ರೀ, ಒದ್ದಾಡ್ತಾ ಇದ್ದೇನೆ ಅಂತ. ಆ ನೆಮ್ಮದಿ ಪರಮಾತ್ಮನೇ ಕೊಡಬೇಕಲ್ಲ, ತಾಪಗಳನ್ನು ಪರಿಹಾರ ಮಾಡಿ. ಆದ್ರಿಂದ ಭವತಾಪತಃ ಅಮಿತ ಪಾಪಿನಂ ಮಾಂ ಪಾಹಿ, ನಮ್ಮನ್ನು ನೀನು ಕಾಪಾಡು ಸ್ವಾಮಿ. ಕಾಪಾಡಬೇಕಾಗಿದ್ದರೆ ನೀನು ಒಳಗಡೆನೆ ಕೂತ್ಕೊಂಡು ನಮ್ಗೆ ಕಾಪಾಡಿದ್ದೆಲ್ಲ ಗೊತ್ತಾಗೋದಿಲ್ಲ. ಏಹಿ ಮಾನಸ ಮಂದಿರಾಂಗಣ ದೇಶಮೀಶ, ನೀನು ಸರ್ವಸಮರ್ಥ, ಒಳಗಡೆ ನಮ್ಮ ಸ್ವರೂಪ ದೇಹದಲ್ಲಿ ಕೂತಿದೆಯಾ, ಅದನ್ನೇ ಮತ್ತೆ ನಮ್ಮ ಸ್ಥೂಲ ದೇಹದ ಕಡೆಗೆ ಬಂದು ನಮಗೂ ಕಾಣಿಸ್ಕೊ ನೀನು. ಏಹಿ ಬಾ ಅಂತ ಪರಮಾತ್ಮನನ್ನು ಕರಿತಾ ಇದ್ದ. ಏಹಿ ಮಾನಸ ಮಂದಿರಾಂಗಣಂ, ಆದ್ರಿಂದ ಯಜಮಾನ ಅವನು ತುಂಬಾ ಕೆಲಸಗಳಿರುತ್ತೆ, ಇಂಪಾರ್ಟೆಂಟ್ ಕೆಲಸಗಳು, ಒಳಗಡೆನೆ ಮನೆಯಲ್ಲಿ ಇರ್ತಾನೆ, ಅವ್ರಿಗೆ ಫೋನ್ ಮಾಡ್ತಾನೆ, ಇವ್ರ ಹತ್ರ ಮಾತಾಡ್ತಾ ಕೂತಿರ್ತಾನೆ, ಹೊರಗಡೆ ಗೆಸ್ಟ್ಗಳು ಕಾಯ್ತಾ ಇರ್ತಾರೆ, ಬರೋದೇ ಇಲ್ಲ. ಹಾಗೆ ನೀನು ಭಾರಿ ಬ್ಯುಸಿ, ನಿನಗೆಲ್ಲ ತುಂಬಾ ಕಾರ್ಯಗಳು, ಬಿಂಬ ರೂಪನಾಗಿ ಒಳಗಡೆ ಸ್ವರೂಪ ದೇಹದಲ್ಲಿ ಇರ್ತೀಯ, ಅಲ್ಲಿದ್ದರೆ ಸಾಕಾಗಲ್ಲ, ಹೊರಗಡೆ ಬಾ ಸ್ವಾಮಿ ನೀನು. ಮಾನಸ ಮಂದಿರಾಂಗಣ, ಆ ಜಗುಲಿಗೆ ಬಾ, ಆವಾಗ ಅಲ್ಲಿ ನೀನು ಬಂದ್ರೆ ನಮಗೆ ಕಾಣಿಸ್ತೀಯ, ಅದಕ್ಕೆ ನಿಂಗೆ ನಮಸ್ಕಾರ ಮಾಡ್ತೀನಿ ಸ್ವಾಮಿ, ಹೊರಗಡೆ ಬಾ. ಇಷ್ಟು ಪರಮಾತ್ಮನನ್ನ ಕರೆದು ಅವನ ಎದುರುಗಡೆ ನಮ್ಮ ದುಃಖಗಳನ್ನು ತೋಡ್ಕೊಂಡು ಈ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಪ್ಪ, ಪಾಂಡವರ ಕಷ್ಟಗಳನ್ನು ಕಳೆದವ ನೀನು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅರಣ್ಯಕಾಚಾರ್ಯರು, ವಿಷ್ಣು ತೀರ್ಥರು. ಆವಾಗ ಪರಮಾತ್ಮ ಕೇಳ್ತಾನೆ, ಅಲ್ಲಪ್ಪ ನಿನ್ನ ಕಷ್ಟಗಳನ್ನು ಪರಿಹಾರ ಮಾಡ್ಲಿಕ್ಕೆ ನಾನೇ ಯಾಕೆ ಬರ್ಬೇಕು? ನಿನಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ನೀನು ಒಳ್ಳೊಳ್ಳೆ ಗೆಳೆಯರಿದ್ದಾರೆ, ಅವ್ರ ಹತ್ರ ಕಷ್ಟ ಹೇಳ್ಕೊ, ಅವರು ಪರಿಹಾರ ಮಾಡ್ತಾರಲ್ಲ, ಅದಕ್ಕೆ ನಾನೇ ಬರ್ಬೇಕಾ? ನಿಂಗೇನು ಕಷ್ಟ ಆಗಿದೆ? ಹಲ್ಲು ನೋವಾಗ್ತಾ ಇದೆ, ಮತ್ತೊಂದಾಗಿದೆ, ಹೆಂಡತಿಗೆ ಹೇಳು, ಏನೋ ಔಷಧ ಕೊಡು, ಮತ್ತೊಂದು ತಂದು ಕೊಡ್ತಾಳೆ, ಮಾಡ್ತಾಳೆ ಅಂದ್ರೆ. ಅದಕ್ಕೆ ವಿಷ್ಣು ತೀರ್ಥರು ಪರಮಾತ್ಮನಿಗೆ ಹೇಳ್ತಾರೆ, ಸ್ವಾಮಿ ನೀನು ಹೇಳ್ಬೋದು, ನಿನ್ನ ಹೆಂಡತಿ, ಮಕ್ಕಳು, ಮಿತ್ರರು ಅಥವಾ ಮತ್ತೊಬ್ರು, ಅವ್ರ ಜೊತೆಗೆಲ್ಲ ನೀನು ಕಷ್ಟಗಳನ್ನು ಹೇಳ್ಕೊಂಡು ಪರಿಹಾರ ಮಾಡ್ಕೋಬೋದಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಹೆಂಡತಿ, ಮಕ್ಕಳು, ಮಿತ್ರರು ಅವರೆಲ್ಲ ಬರೀ ಈ ಜನ್ಮಕ್ಕೆ, ಈ ಒಂದು ಭೂಲೋಕಕ್ಕೆ ಮಾತ್ರ. ಆದರೆ ಈ ದೇಹ ಬಿಟ್ಟು ಮತ್ತೆ ಬೇರೆ ಕಡೆ ನಾವು ಹೋಗ್ತೇವೆ, ಆವಾಗ ನಮಗೆ ಈ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾವ ಪುತ್ರ ಮಿತ್ರ ಕಲತ್ರ ಇಲ್ಲ. ಆವಾಗ ನೀನು ಯಾವಾಗ ಎಲ್ಲ ಕಡೆಯಲ್ಲಿ ಇರ್ತೀಯ ನೀನು? ಯಾಕೆಂದ್ರೆ ನಾನು ಎಲ್ಲೆಲ್ಲಿ ದೇಹ ಪಡ್ಕೊಂಡು ಯಾವ್ಯಾವ ದೇಶಕ್ಕೆ ಹೋಗ್ತೇನೆ, ಅಲ್ಲಿ ಎಲ್ಲ ಕಡೆ ನಾನು ನೀನು ಇದ್ದೇ ಇರ್ತೀವಿ. ಆದ್ರೆ ಇವ್ರು ಮಾತ್ರ ಯಾರು ಇರ. ಯಾಕೆಂದ್ರೆ ಇವರಿಗೆ ಋಣಾನುಬಂಧದಿಂದ ಒಂದು ಸೀಮಿತ ಘಟ್ಟದಲ್ಲಿ, ಸೀಮಿತ ಕಾಲದಲ್ಲಿ, ಸೀಮಿತ ಪ್ರದೇಶಕ್ಕೆ ಪರಮಾತ್ಮ ಇವರನ್ನು ಕೊಟ್ಟದ್ದು. ಆ ಋಣ ಮುಗಿತಾ ಅವರು ಇರಲ್ಲ, ಇವನು ಇರಲ್ಲ. ಆದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ವೇದಾಂತದ ಒಂದು ಆಳಕ್ಕಿಳಿದು ನಮ್ಮ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ನಮಗೆ ಎಲ್ಲ ಕಾಲಕ್ಕೂ ನಮ್ಮ ಜೊತೆಗಿರೋನು ಪರಮಾತ್ಮ, ನಮ್ಮ ಬಿಂಬ, ಆ ಭಗವಂತ ಹೊರತು ನಾವು ಹೆಂಡತಿ ಮಕ್ಕಳು ಎಲ್ಲ ಕಾಲಕ್ಕೆ ಬರ್ತಾರೆ ಅನ್ನೋ ತರ ಅವರನ್ನೇ ನೆಚ್ಕೊಂಡ್ಬಿಟ್ಟಿದ್ದೀವಿ. ಆದ್ರಿಂದ ಪುತ್ರ ಮಿತ್ರ ಕಲತ್ರ ಪೂರ್ವಕಂ ಅತ್ರಗಂ ನ ಪರತ್ರಗಂ, ನೋಡಿ ಅರಣ್ಯಕಾಚಾರ್ಯ ಹೇಳ್ತಾರೆ, ಅವರೆಲ್ಲ ಮುಂದಿನ ಜನ್ಮಕ್ಕೆ ಬರಲ್ಲ ಸ್ವಾಮಿ. ಮುಂದಿನ ಜನ್ಮ ಯಾಕೆ? ಈ ಜನ್ಮದಲ್ಲೇ ಸ್ವಲ್ಪ ಕಾಲ ಆಯ್ತು ಅಂದ್ರೆ ಅವರ ಬೇಗ ಹೊಟ್ಟೋಗ್ಬಿಟ್ರೆ ಅವ್ರು ನಮ್ಮ ಲೆಕ್ಕಕ್ಕಿಲ್ಲ, ಅಥವಾ ಇವನೇ ಹೊಟ್ಟೋಗ್ಬಿಟ್ಟ ಅಂದ್ರೆ ಅವ್ರಿಗೆ ಅವನಿಲ್ಲ. ಆದ್ರಿಂದ ಅತ್ರಗಂ ನ ಪರತ್ರಗಂ, ನಾವು ಮುಂದೆ ಎಲ್ಲ ನಮ್ಮ ಜೊತೆಗೆ ಏನೋ ಬರ್ತಾರೆ ಅನ್ನೋ ತರ ಅವ್ರ ಮೇಲೆ ಭಾರಿ ಹೋಪ್ ಇಟ್ಕೊಂಡ್ಬಿಟ್ಟಿದ್ದೇವೆ ಸ್ವಾಮಿ. ಆದ್ದರಿಂದ ಈ ಜನ್ಮದಲ್ಲಿ ಅವರು ನಮ್ಮ ಕಷ್ಟಗಳನ್ನು ಕಳೆಯಕ್ಕಾಗಲ್ಲ ಒಂದು ಕಡೆ. ಯಾಕೆಂದ್ರೆ ನಮ್ಮ ಕಷ್ಟಗಳೆಲ್ಲ ಪಾಪದ ಹಿನ್ನೆಲೆಯಲ್ಲಿ ಬಂದಿದೆ. ಆ ಪಾಪ ಅವರು ಕಳೆಯಕ್ಕಾಗಲ್ಲ, ಅವರು ಪಾಪದಲ್ಲೇ ಇದ್ದಾರೆ. ಆದ್ರಿಂದ ನೀನು ಪಾಪಗಳನ್ನು ಕಳೆಯಬೇಕು, ಕಷ್ಟಗಳನ್ನು ಕಳೆಯಬೇಕು. ಬರೀ ಈ ಜನ್ಮಕ್ಕಲ್ಲ, ಜನ್ಮ ಜನ್ಮಗಳಲ್ಲೂ ಕೂಡ ನಾವು ಮತ್ತೆ ನಮ್ಮ ಕಷ್ಟಗಳನ್ನ, ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ನಿನ್ನನ್ನೇ ನಾವು ಮೊರೆ ಹೋಗ್ಬೇಕಾಗತ್ತೆ. ಆದ್ದರಿಂದ ನಾವು ಈಗಲೇ ನಿನಗೆ ಮೊರೆ ಹೋಗ್ತಾ ಇದ್ವಿ. ಈ ಯಾವ ಹೆಂಡತಿ ಮಕ್ಕಳನ್ನ ನಮಗೆ ಆಗ್ತಾರೆ ಅಂತ ನಾವು ತಿಳ್ಕೊಂಡಿಲ್ಲ. ನಮ್ಮ ಕಷ್ಟಗಳನ್ನು ಕಳೆಯೋದಕ್ಕೆ ಅವ್ರು ಆಗಲ್ಲ, ಇನ್ನೂ ಬೇಕಾದ್ರೆ ಕಷ್ಟ ಕೊಡಕ್ಕೆ ಆಗ್ತಾರೆ ಹೊರತು ಕಷ್ಟ ಕಳೆಯೋದಕ್ಕೆ ಅವ್ರು ಯಾವತ್ತೂ ಆಗೋದಿಲ್ಲ. ಆದ್ದರಿಂದ ಇದನ್ನು ನಾನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ದೇವರನ್ನು ಕರಿಬೇಕಾದ್ರೆ ದೇವರು ಕೇಳ್ತೇನೆ, ನಾನೇ ಯಾಕಬೇಕು ಅಂದ್ರೆ, ನಿನ್ ಬಿಟ್ರೆ ಬೇರೆ ಆಗಲ್ಲ, ಅವರೆಲ್ಲ ಅಸಮರ್ಥರು, ಅವ್ರ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಆದ್ದರಿಂದ ಪುತ್ರ ಮಿತ್ರ ಕಲತ್ರಂ ಅತ್ರಗಂ ನ ಪರತ್ರಗಂ, ನಾವು ಪರಲೋಕಕ್ಕೆ ಹೋಗ್ತೇವೆ, ಅಲ್ಲಿ ನಮ್ಗೇನ್ ಬರ್ತಾರಾ? ಅವರೆಲ್ಲ ಇಲ್ಲೇ ಅಷ್ಟೇ, ಆ ಹೆಣ ಕಳಿಸ್ಬಿಟ್ರು ಅಂದ್ರೆ ಬಾಗಲಲ್ಲಿ ನಿನ್ ಕಾಟ ಮಾಡಿ ಹೊಟ್ಟೋಗ್ಬಿಡ್ತಾರಷ್ಟೆ. ಆದ್ರೆ ಆವಾಗ ನಮ್ಮ ಜೊತೆ ನೀನ್ ಇರ್ತೀಯ, ನಾವು ಸ್ವರ್ಗದಲ್ಲಿ, ನರಕದಲ್ಲಿ, ಮತ್ತೆ ಭೂಲೋಕಕ್ಕೆ ಬರಲಿ, ನಮ್ಮ ಜೊತೆಗೆ ಅವಿಭಾಜ್ಯ ಅಂಗವಾಗಿ ನೀನಿರೋದು. ಅದಕ್ಕೆ ದಾಸರು ಹೇಳುವಂತೆ, ಇವ್ರದ್ದೆಲ್ಲ ಬೇರೆಯವರ ಋಣಾನುಬಂಧ ಒಂದು ಕಾರಣದಿಂದ ಇರತ್ತೆ, ಅದು ಹುಟ್ಟಿರತ್ತೆ, ನಾಶ ಆಗ್ತದೆ. ಆದರೆ ಅನಾದಿ ಕಾಲದಿಂದ ಋಣ, ಅದು ನಮಗೆ ಪರಮಾತ್ಮನ ಋಣ ಇದೆ. ಅಸೃಜ್ಯಾವಸ್ಥೆಯಿಂದ ಹಿಡಿದು
ಮೋಕ್ಷದಲ್ಲಿ ಕೂಡ, ಮೋಕ್ಷಕ್ಕೆ ಹೋಗುವೆ ಅಲ್ಲೂ ಕೂಡ ಪರಮಾತ್ಮನ ಒಂದು ಋಣ ನಮಗಿದೆ. ಅಲ್ಲೂ ಆನಂದದ ಅಭಿವ್ಯಕ್ತಿ ಪರಮಾತ್ಮ ಮಾಡಿಕೊಡ್ಬೇಕು. ಏನ್ ಬಿಡಿ, ಮೋಕ್ಷಕ್ಕೆ ಹೋಗೋವರೆಗೂ ದೇವರು, ಆಮೇಲೆ ಬೇಡ ಅಂತ ಹೇಳಿಕೆ. ಈಗ ಅಲ್ಲೂ ಕೂಡ ಆನಂದದ ಅಭಿವ್ಯಕ್ತಿ ಅವನೇ ಮಾಡಬೇಕು. ಮಹಾಲಕ್ಷ್ಮೀ ದೇವಿಗೂ ಆನಂದದ ಅಭಿವ್ಯಕ್ತಿ ಅವನೇ ಮಾಡುವನಾಗಿರ್ಬೇಕಾದ್ರೆ ಇನ್ನು ನಮ್ಮಂಥವ್ರ ಲೆಕ್ಕ ಏನು? ಆದ್ದರಿಂದ ನೀನು ಅಂತಹ ಒಬ್ಬ ಎಲ್ಲ ಕಡೆ ನಮ್ಮ ಜೊತೆಗೆ ಇರುವವ. ಆದ್ರಿಂದ ಅಂತಹ ನಿನಗೆ ನಾವು ಮೊರೆ ಹೋಗಿ ನಿನ್ನನ್ನ ನಾವು ಕೇಳಕ್ಕೆ ಬಂದಿದ್ದೇವೆ ಹೊರತು ಬೇರೆ ಹೆಂಡತಿ ಮಕ್ಕಳನ್ನು ಕೇಳಕ್ ಆಗಲ್ಲ. ಯಾಕೆಂದ್ರೆ ಅವರು ಸಂಸಾರದೊಂದಿಗೆ. ಒಬ್ಬ ಕುರುಡ ದಾರಿ ತೋರಿಸಿ ಅಂತ ಕಣ್ಣಿದ್ದವನ ಹತ್ರ ಕೇಳ್ಬೇಕಾ? ಇನ್ನೊಬ್ಬ ಕುರುಡನಿಗೆ ಕೋಲ್ ಕೊಟ್ರೆ ಅವನು ಹಳ್ಳಕ್ಕೆ ಬಿಡ್ತಾನೆ, ಇವನು ಬಿದ್ದೋಗ್ಬಿಡ್ತಾನೆ. ಅಂಧೇ ನೈವ ನಿಯಮಾನಾಹ ಯಥಾಂಧಾಹ. ಒಂದು ದೊಡ್ಡ ಕುರುಡರ ಗುಂಪು ದಾಡ್ತೇವೆ ಅಂತ ಹೋಗಿ ರೋಡ್ ದಾಟಕ್ಕೆ ಹೋಗಿ ಹಳ್ಳಕ್ಕೆ ಬಿದ್ದಂಗ. ಆದರೆ ಅವರು ಕೂಡ ಕಷ್ಟದಲ್ಲಿದ್ದಾರೆ, ಅವರು ಪಾಪದಲ್ಲಿದ್ದಾರೆ. ಆದರೆ ಯಾರಿಗೆ ಯಾವ ದುಃಖಗಳಿಲ್ಲ, ಕಷ್ಟಗಳಿಲ್ಲ, ಮತ್ತೆ ಯಾರು ಯಾವತ್ತೂ ಕೂಡ ಪಾಪಗಳಿಗೆ ಸೋಂಕು ಇಲ್ಲ ಅವನಿಗೆ. ಅಂತ ನಿನಗೆ ನಾವು ಮೊರೆ ಹೋಗ್ತಾ ಇದ್ದೇವೆ ಸ್ವಾಮಿ. ಆದ್ರಿಂದ ನಾವು ನಮ್ಮ ಹೆಂಡತಿ ಮಕ್ಕಳನ್ನ ನೆಚ್ಕೊಂಡು ನಿನ್ನ ಹತ್ರ ಬಂದಿಲ್ಲ. ನೀ ಬೇಡ ಅಂದ್ರೆ ಅವ್ರ ಹತ್ರ ಹೋಗಕ್ಕೆ ಅವ್ರಿಗೆ ಆ ಸಾಮರ್ಥ್ಯ ಇಲ್ಲ. ಆದ್ರಿಂದ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರ ತೇಸ್ತಿ ಪದಾಂಬುಜಂ. ನಾನು ಎಲ್ಲೆಲ್ಲಿ ಹುಡ್ತೇನೆ, ಎಲ್ಲೆಲ್ಲಿ ದೇಹವನ್ನು ಪಡ್ಕೊಳ್ತೇನೆ, ಅಲ್ಲೆಲ್ಲ ನಿನ್ನ ಈ ಪಾದ, ನಿನ್ನ ಸ್ವರೂಪ, ನಿನ್ನ ದಿವ್ಯ ಸನ್ನಿಧಾನ ಇದೆ. ಯಾಕೆ ಅಂದರೆ ಭಗವಂತ ಸರ್ವಗತ, ಅವನು ಎಲ್ಲ ಕಡೆ ಇದ್ದಾನೆ ಅವನು. ಆದ್ದರಿಂದಾಗಿ ಎಲ್ಲ ಕಡೆ ಇರುವ ನೀನೇ ನನಗೆ ಆಗಬೇಕು ಒಳ್ಳೆಯದಕ್ಕೆ, ಹೊರತು ಬೇರೆ ಯಾರು ಆಗಲ್ಲ ಸ್ವಾಮಿ. ಆದ್ರಿಂದ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀನು ನನ್ನ ಹೃದಯದ ಒಳಗಡೆ ಇರುವವನು, ಅದರ ಹೃದಯದ ಅಂಗಳಕ್ಕೆ ಬಾ, ಅಲ್ಲಿ ನಮಗೆ ದರ್ಶನ ಕೊಟ್ಟು ನಮ್ಮ ಪಾಪಗಳನ್ನ ಕಳಿಬೇಕು. ಅನಂತರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಈ ರೀತಿ ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ನೀನು ನಮಗೆ ಅನುಗ್ರಹ ಮಾಡಿ ನಮ್ಮ ಹೃದಯದ ಮುಂದಿನ ಒಂದು ಕಾರಿಡಾರ್ ಅಲ್ಲಿ ಬಂದು ನೀನು ಕೂತ್ಕೊಂಡ್ಬಿಟ್ಟಿ ಅಂತ ಆದರೆ ಆವಾಗ ನಮಗೆ ಭಯ ಇಲ್ಲ, ಯಾವ ದುಃಖಗಳಿಲ್ಲ, ಯಾವುದೇ ರೀತಿಯಾದ ಪಾಪಗಳಿಲ್ಲ. ಯಾಕೆ ಅಂದರೆ ಪರಮಾತ್ಮನೇ ನಮ್ಮ ಹೃದಯ ಮಂದಿರದಲ್ಲಿ ಅಂಗಳದಲ್ಲಿ ನಮ್ಮ ಎದುರುಗಡೆ ಬಂದು ಕೂತಿರ್ಬೇಕಾದ್ರೆ ಅವನು ನಮ್ಮ ಹತ್ರ ಪಾಪ ಮಾಡ್ಸಕ್ಕೆ ಅವಕಾಶ ಮಾಡಿಕೊಡ್ತಾನ? ಇಲ್ಲ. ಹೇಗೆ ತಂದೆ ಎದುರುಗಡೆನೆ ಇರಬೇಕಾದ್ರೆ ಮಗ ತಪ್ಪು ಮಾಡ್ಲಿಕ್ಕೆ ಅವನು ಬಿಡೋದಿಲ್ಲ. ಅವನೇನೋ ಮಾಡಕ್ಕೆ ಹೋದ್ರೆ ಅದು ಮಾಡಬೇಡ, ಶಾಕ್ ಹೊಡೆಯುತ್ತೆ, ಇದು ಮುಟ್ಬೇಡ, ಅದು ಮುಟ್ಬೇಡ ಅಂತ ಹೇಳಿ. ಹಾಗೆ ನೀನು ನಮ್ಮ ಬಿಂಬ, ನಮಗೆ ತಂದೆ ಕೂಡ ಹೌದು. ಆದ್ರಿಂದ ನಿನ್ನನ್ನು ಕರೆದು ತಂದೆ ನಮ್ಮ ಹೃದಯ ಮಂದಿರದಲ್ಲಿ ಆ ಅಂಗಳದಲ್ಲಿ ಗಟ್ಟಿಯಾಗಿ ಕೂಡಿಸ್ಬಿಟ್ರೆ ನಮಗೆ ಸಂಸಾರದ ಭಯ ಇಲ್ಲ, ಪಾಪದ ಭಯ ಇಲ್ಲ, ಮತ್ತೆ ದುರ್ಗತಿ ಏನೋ ನರಕ ಬಿಡುತ್ತೆ ಅದೆಲ್ಲ ಇಲ್ಲ. ಯಾಕೆ ಅಂದರೆ ಪರಮಾತ್ಮನನ್ನೇ ಹೃದಯದಲ್ಲಿ ನಮ್ಮ ಮನೋಮಂದಿರದ ಮುಂಭಾಗದಲ್ಲಿ ಅವನನ್ನು ಇರಿಸಿಕೊಂಡು ಅವನನ್ನ ನಾವು ಸ್ತೋತ್ರ ಮಾಡ್ತಾ ನೆನಿತಾ ಇರಬೇಕಾದ್ರೆ ನಮಗೆ ಯಮದೇವರ ಭಯ ಇಲ್ಲ, ಆಮೇಲೆ ಪಾಪದ ಭಯ ಇಲ್ಲ, ಅನಂತರದಲ್ಲಿ ದುರ್ಗತಿ ಇಲ್ಲ, ಯಾವುದೇ ರೀತಿಯಾದ ಕಲಿಯ ನಿಮಿತ್ತವಾದ ಪಾಪಗಳು ಕೂಡ ನಮ್ಮನ್ನ ಅಂಟೋದಿಲ್ಲ. ಯಾಕೆ ಅಂದರೆ ಪರಮಾತ್ಮನ ಪಾದವನ್ನು ಯಾರು ಗಟ್ಟಿಯಾಗಿ ಹಿಡಿದಿದ್ದಾರೆ ಅವರನ್ನು ಕಲಿಯು ಕೂಡ ಟಚ್ ಮಾಡಕ್ ಬರಲ್ಲ. ನೋಭಯಂ ನಚ ದುರ್ಗತಿರ್ ನಚ ಪಾತಕಂ ಕಲಿಕಾಲಜಂ. ಈ ಕಲಿಯ ಹೇಗೆ ಅಂದ್ರೆ ನಾವು ಪಾಪ ಮಾಡಬಾರ್ದು ಅನ್ಕೊಂಡ್ರು ಆ ಪಾಪ ಮಾಡಿಸ್ತಾ ಇರುತ್ತೆ ಹಾಗೆ. ಆದ್ರಿಂದ ನಾವು ಸಮುದ್ರ ಹತ್ರ ನಿಂತ್ಕೊಂಡ್ಬಿಟ್ರೆ ತೆರೆ ನಮ್ಮಂತ ಹಾಕ್ಬಾರ್ದು ಅಂದ್ರೆ ಅದೆಲ್ಲ ಕೇಳಲ್ಲ, ಬಂದವ್ರ ತೆರೆ ಅಪ್ಪಳಿಸಿ ಹೊಡೆತ ಹಾಕ್ತಾ ಇರುತ್ತೆ. ಹಂಗೆ ಈ ಪಾಪ ಅನ್ನತಕ್ಕಂಥದ್ದು ಆ ಕಲಿಯ ಮೂಲಕವಾಗಿ ನಮಗೆ ಈ ಪಾಪಗಳೆಲ್ಲ ನಮಗೆ ಬರ್ತಾ ಇರುತ್ತೆ. ಆದ್ರೆ ನಿನ್ನನ್ನ ನಮ್ಮ ಮನೋಮಂದಿರದ ಅಂಗಳದಲ್ಲಿ ಕೂಡಿಸ್ಕೊಂಡ್ಬಿಟ್ರೆ ನೋ ಭಯಂ, ನಮಗೆ ಪಾಪದ ಇಲ್ಲ. ಮತ್ತೆ ನಚ ದುರ್ಗತಿ, ನರಕಕ್ಕೆ ಹೋಗಿ ಬೆಳಿತೇವೆ ಅನ್ನೋ ಭಯ ನಮ್ಗೆ ಯಾವತ್ತೂ ಕೂಡ ಇಲ್ಲ. ಅಷ್ಟು ಮಾತ್ರವಲ್ಲ, ನಮಗೆ ಪಾಪಗಳು ಇಲ್ಲ, ಕಲಿಕಾಲದಿಂದ ನಿರ್ಮಾಣ ಆಗತಕ್ಕಂತಹ ಪಾಪಗಳು. ಯಾಕೆ ಅಂದ್ರೆ ತ್ವಯ್ಯನಾಥ ಗತೌ ಸದೈವೈಹಿ ಮಾನಸಾಂತಿಕ ಸಂಸ್ಥಿತೆ. ನಮ್ಮ ಮನೋಮಂದಿರದ ಅಂಗಳದಲ್ಲಿ ನೀನು ಕೂತ್ಕೊಂಡಿರ್ಬೇಕಾದ್ರೆ ಭಗವಂತ ಇದ್ದಲ್ಲಿ ಪಾಪ ಎಲ್ರಿ ಬರುತ್ತೆ? ದೇವಸ್ಥಾನದಲ್ಲಿ ಎಲ್ಲಾದ್ರೂ ಕಸ ಬೀಳತ್ತಾ? ನಾವು ದೇವಸ್ಥಾನಕ್ಕೆ ಹೋಗಿರ್ತೇವೆ, ಮನೆಯಲ್ಲಿ ಆದ್ರೆ ಬಾಳೆಹಣ್ಣು ತಿಂತೇವೆ, ಅಲ್ಲೇ ಸಿಪ್ಪೆ ಹಾಕ್ತೇವೆ, ಇನ್ನೇನು ಪ್ಯಾಕೆಟ್ ಹೊಡಿತೇವೆ, ಕವರಲ್ಲೇ ಹಾಕ್ತೇವೆ. ಆದ್ರೆ ದೇವಸ್ಥಾನಕ್ಕೆ ಬಂದಾಗ ಕಸ ನಾವು ಹಾಕಲ್ಲ, ಕಸ ಬೀಳಲ್ಲ. ಹಾಗೆ ಪರಮಾತ್ಮ ನಮ್ಮ ಹೃದಯದ ಅಂಗಳದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ ಅಂದ್ರೆ ಪಾಪವೆಂಬ ಕಸ ಅಲ್ಲಿ ಬೀಳಲ್ಲ ನೋಡಿ. ಯಾಕೆ ಅಂದ್ರೆ ಪರಮಾತ್ಮ ಆ ಕಸ ಬೀಳದಂತೆ ಮಾಡ್ತಾ ಇರ್ತಾರೆ. ನಮಗೆ ದೇವಸ್ಥಾನ ಅಂತ ಎಚ್ಚರ ಇದ್ದಾಗ ಬಾಳೆಹಣ್ಣು ಯಾರು ತಿನ್ಕೋದ್ರೆ ತಗೊಂಡು ಹೊರಗೆ ಹಾಕ್ಪ ಅಂತ ಹೇಳ್ತಾರೆ ತಾಯಿ ದೊಡ್ಡವ್ರ. ಹಾಗೆ ನೀನು ನಮ್ಮ ಹೃದಯ ಮಂದಿರದಲ್ಲಿ ಬಂದು ಅಂಗಳದಲ್ಲಿ ಕೂತ್ಕೊಂಡ್ಬಿಟ್ರೆ ನೀನೇ ನಮಗೆ ಪುಣ್ಯ ಕಾರ್ಯ ಮಾಡ್ಸಕ್ ಶುರು ಮಾಡಿಸ್ತೀಯ. ಅವಾಗ ಪಾತಕ ಎಲ್ಲಿಂದ ಬರುತ್ತೆ? ನಮಗೆ ಪಾಪಗಳೇ ಇಲ್ಲ ಅಂತ ಆದ್ರೆ ಆವಾಗ ನಮ್ಗೆ ನರಕ ಇಲ್ಲ, ಅನಂತರದಲ್ಲಿ ಭಯ ಇರೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಇದ್ದಾಗ ನಾವು ಪಾಪ ಮಾಡಿದ್ದೀವಿ ಅನ್ನೋದನ್ನ ನೆನೆಸ್ಕೊಂಡ್ಬಿಟ್ರೆ ಈಗಲೇ ನರಕದ ಭಯ. ಯಾವ ನರಕಕ್ಕೆ ಹಾಕ್ತಾರೋ ಏನೋ ಯಮದೇವರು, ಅಲ್ಲಿ ಏನ್ ದುಃಖ ಪಡಬೇಕೋ ಏನೋ, ಅದು ಯಾವತ್ತೂ ಆಗೋದು. ಆದ್ರೆ ಅದನ್ನೆನ್ನೋದು ಈಗಲೇ ದುಃಖ ಆಗ್ಬಿಡ್ತಾ ಇರ್ತದೆ.
ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ನೋ ಭಯಂ, ನಿಮಗೇನು ಭಯ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವು ಯಾವತ್ತೂ ಭಯ ಪಡಬೇಡಿ. ಯಾಕೆ ಅಂತ ಹೇಳಿದ್ರೆ ದುಃಖ ಪಡಬೇಡಿ, ನಾನಿದ್ದೇನೆ. ಆದರೆ ಪರಮಾತ್ಮ ಇರೋದು ಮುಖ್ಯ ಅಲ್ಲ, ಅವನನ್ನು ತಂದು ಹೃದಯದಲ್ಲಿ ಕೂಡಿಸ್ಕೊಂಡು ಅವನನ್ನು ನೆನೆಯೋದು ಮುಖ್ಯ. ನಾವು ಪರಮಾತ್ಮ ಎಲ್ಲ ದುರ್ಯೋಧನ ಒಳಗಡೂ ಪರಮಾತ್ಮ ಇದ್ದಾನೆ, ಆದರೆ ಅವನೇನು ಹೃದಯದಲ್ಲಿ ಕರ್ಕೊಂಬಂದು ಕೂಡಿಸಿ ಅವನ ಸ್ತೋತ್ರ ಮಾಡಿ ಅವೆಲ್ಲೇನು ಮಾಡಿಲ್ಲ. ನಾವೆಲ್ಲ ಭಕ್ತರಾದ್ರಿಂದ ಬಾ ಸ್ವಾಮಿ, ನಮ್ಮ ಕಷ್ಟ ಸುಖಗಳನ್ನು ಕೇಳ್ಕೋ ಸ್ವಲ್ಪ, ನೀನು ಬರೀ ನಿನ್ನ ಜಗತ್ ಸೃಷ್ಟಿ ವ್ಯಾಪಾರದಲ್ಲಿ ಬ್ಯುಸಿ ಆಗಿಬಿಟ್ರೆ ನಮ್ಮ ಪಾಪ ಕಳೆಯೋದು ಯಾರು, ನಮ್ಮ ದುರ್ಗತಿ ಬರದಂತೆ ಮಾಡೋದು ಯಾರು, ನೀನೇ ಬರಬೇಕಲ್ಲ ಅಂತ ಅವ್ರು ಕೇಳ್ತಾರೆ. ಆಮೇಲೆ ಹೌದಪ್ಪ, ನಾನು ಕರೆದುಕೊಳ್ಳೆ ಬರ್ತೀನಿ ಅಂತ ನಿಂಗೆ ಗ್ಯಾರಂಟಿನಾ, ನಾನು ಬರದೇ ಇದ್ರೆ ಮಾಡ್ತೀಯಾ ಅಂತ ಭಕ್ತನನ್ನ ಪರಮಾತ್ಮ ಕೇಳಿದ್ರೆ, ಅದಕ್ಕೆ ನಮ್ಮ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ತ್ವಯ್ಯನಾಥ ಗತವು ಸದೈವ ಹಿ ಮಾನಸಾಂತಿಕ ಸಂಸ್ಥಿತೆ. ಸ್ವಾಮಿ ನೀನು ಎಂಥವನು ಅಂತ ಹೇಳಿದ್ರೆ, ಯಾರು ಬೇರೆಯವ್ರನ್ನೆಲ್ಲ ಕೈ ಬಿಟ್ಟಿರ್ತಾರೆ, ಹೆಂಡತಿ ಮಕ್ಕಳು ಮಂದೋದು ಇದ್ದೊಬ್ಬರೆಲ್ಲ ಇವನನ್ನು ಕೈ ಬಿಟ್ರೆ ಅವನು ಅನಾಥ ಆಗ್ಬಿಡ್ತಾನೆ ಅನ್ಕೊಳ್ಳಿ. ಆ ಅನಾಥನಿಗೂ ಕೂಡ ಆಸರೆಯನ್ನು ಕೊಡುವಂತಹ ಜಗನ್ನಾಥ ನೀನಾಗ್ಬಿಟ್ಟಿದೀಯ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಕೈ ಬಿಟ್ಬಿಡ್ತಾರೆ, ಇವನ ಹತ್ರ ದುಡ್ಡಿದ್ದರೆ ಬರ್ತಾರೆ, ದುಡ್ಡಿಲ್ಲ ರಿಟೈರ್ಡ್ ಆಗ್ಬಿಟ್ಟ ಸುಮ್ಮನೆ ಮನೇಲಿ ಕೊಡ್ತಾನೆ ಅಂದ್ರೆ ಎಲ್ಲ ದುಡ್ಡು ಕಳ್ಸ್ಕೊಂಡು ಆಸ್ತಿ ಕಟ್ಕೊಂಡು ವೃದ್ಧಾಶ್ರಮ ಕಳಿಸ್ಬಿಡ್ತಾನೆ. ಮನೇಲಿ ಹೆಂಡತಿ ಆಯ್ತು ಮಕ್ಕಳು ಮಿತ್ರರೆಲ್ಲ ಕಳಿಸ್ಬಿಟ್ರೆ ಅನಾಥ ಅಂತ ಹೇಳಿ ನಾನಾಗಿ ನಿನ್ನ ಬಗ್ಗೆ ತುಂಬಾ ಭಕ್ತಿ ಬಂದು ಆವಾಗ ನಿನ್ನ ಹತ್ರ ಬಂದ್ರೆ ನೀನು ಕೈ ಬಿಡುವನಲ್ಲ, ಅವ್ರು ಕೈ ಬಿಟ್ಟರು ನೀನು ಬಿಡೋದಿಲ್ಲ. ಯಾಕೆ ಅಂದ್ರೆ ಏನು ಇಲ್ಲ ಅಂತ ಬಂದವರನ್ನೇ ಕೈ ಹಿಡಿಯೋನು ನೀನು. ಕುಚೇಲ ಏನು ಇಲ್ಲ ಪಾಪ ಅಂತೇಳಿ ಒದ್ದಾಡ್ಕೊಂಡ್ ಬಂದ ಅವನಿಗೆಲ್ಲ ಕೈ ಹಿಡಿದು ಸಂಪತ್ತು ಕೊಟ್ಟು ಉದ್ಧಾರ ಮಾಡಿದೆ ಇಲ್ಲ ನೀನು. ಆದ್ರಿಂದ ತ್ವಯ್ಯನಾಥ ಗತೌ ಸದೈವ ಹಿ ಮಾನಸಾಂತಿಕ ಸಂಸ್ಥಿತೆ. ನಮ್ಮಂತ ಅನಾಥರಿಗೆಲ್ಲ ನೀನ್ ನಾಥ ಸ್ವಾಮಿ ನೀನು. ಯಾಕೆಂದ್ರೆ ದೇವರು ಕೂಡ ಎಲ್ಲ ಬಿಟ್ಟು ಬಂದ್ರೆ ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ಇಟ್ಕೊಂಡು ಅಲ್ಲೂ ಮನಸ್ಸು ಇಲ್ಲೂ ಮನಸ್ಸು ಅಂದ್ರೆ ನೀನು ಉದ್ಧಾರ ಮಾಡ. ಅದಕ್ಕೆ ಶ್ರೀ ಪರಮಾತ್ಮ ಆ ಪುರಂದರದಾಸರನ್ನು ಉದ್ಧಾರ ಮಾಡಬೇಕಾದ್ರೆ ಆ ಶ್ರೀನಿವಾಸ ನಾಯಕನಿಗೆ ಈ ಮಾತು ಹೇಳುವಂತ ದೇವರು ಅವರ ಹೆಂಡತಿ ಹತ್ರ ಹೇಳ್ತಾರೆ, ನಿನ್ನ ಗಂಡ ಈ ಎಲ್ಲ ಸಂಪತ್ತು ಇದ್ರ ಮೇಲೆ ಮೋಹ ಎಲ್ಲ ಬಿಟ್ಟು ಕಾಲಿಗೆ ಗೆಜ್ಜೆ ಕಟ್ಕೊಂಡು ತಂಬೂರು ಇಟ್ಕೊಂಡು ನನ್ನ ಹತ್ರ ಬಂದ್ರೆ ಆವಾಗ ಕಾಣಿಸ್ತೇನೆ ಉದ್ಧಾರ ಮಾಡ್ತೇನೆ ಅಂತ ಹೇಳು, ಅದು ಬಿಟ್ಟು ಬಡ್ಡಿ ವ್ಯವಹಾರ ಮಾಡ್ಕೊಂಡು ನನ್ನ ಹತ್ರ ಬಂದ್ರೆ ಮಾಡಲ್ಲ ಅಂತ ಹೇಳ್ತೀನಿ. ಹಾಗೆ ಇವೆಲ್ಲ ಮೋಹ ಬಿಟ್ಕೊಂಡು ದೇವ್ರ ಹತ್ರ ಬಂದ್ರೆ ದೇವ್ರು ಉದ್ಧಾರ ಮಾಡ್ತಾರೆ. ನಮಗೇನು ಅಲ್ಲೂ ಆಸೆ ಇಲ್ಲೂ ಆಸೆ, ದೇವ್ರಂತಾನೆ ಎರಡು ಕಡೆ ಕಾಲಿಟ್ರೆ ಆಗಲ್ಲ. ಒಂದು ಪಡಿಬೇಕಾದ್ರೂ ಒಂದು ಬಿಡಬೇಕು ಅಂತ ಅಂದ್ರೆ, ನೀವು ಎರಡು ಕಾಲು ಇಡ್ತೇನೆ ಎರಡು ಹಡಗಲ್ಲಿ ಕಾಲಿಡ್ತೇನೆ ಮುಳುಗೋಗ್ಬಿಡ್ತಾನೆ ಮನುಷ್ಯ. ಆದ್ರಿಂದ ಇದೆಲ್ಲ ತುಚ್ಛವಾದದ್ದು, ಇದ್ರ ಮೇಲೆ ಎಷ್ಟೋ ಅಷ್ಟೇ, ತುಂಬಾ ಅದ್ರ ಮೇಲೆ ಭರವಸೆ ಇಟ್ಕೋಬೇಕು. ನನ್ನಲ್ಲಿ ಗಟ್ಟಿಯಾಗಿ ಮನಸ್ಸನ್ನು ಇಟ್ಕೊಂಡು ನೀನು ಬಂದೆ ಅಂದ್ರೆ ಆವಾಗ ನೀನು ನಿಜವಾದ ಅನಾಥನಾಗಿ ನನ್ನ ಹತ್ರ ಬರಬೇಕು. ಅದು ಬಿಟ್ಟು ಪರಮಾತ್ಮನ ಹತ್ರ ದೇವ್ರೆ ನೀನು ಒಂದು ಆಶ್ರಯ ಕೊಡ್ತೀಯಾ ಅಂತ ಕೇಳೋದು, ಕೊಡಲ್ವಾ ಆಯ್ತು ಬಿಡು ನನ್ನ ಹೆಂಡತಿ ಹತ್ರನೇ ಕಾಲಿಟ್ಕೊಂಡು ಕ್ಷಮೆ ಕೇಳ್ಕೊಂಡು ಅಲ್ಲೇ ಮನೆಯಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ರಿ ಏನು. ಆದ್ರಿಂದ ತ್ವಯಿ ಅನಾಥಗತವು ಸದೈವ ಹಿ ಅಂತ ಇದ್ದಾರೆ. ಎಲ್ಲ ಕಾಲದಲ್ಲೂ ಕೂಡ ಎಲ್ಲವನ್ನ ಬಿಟ್ಟು ಬಂದವರಿಗೆ ಪರಮಾತ್ಮನೇ ಗತಿ, ಅವರಿಗೆ ಆಶ್ರಯ ಕೊಡ್ತಾನೆ ಪರಮಾತ್ಮ. ಆದ್ರಿಂದ ನೀನು ಅಂತಹ ಮಾನಸಾಂತಿಕ ಸಂಸ್ಥಿತೆ, ನಮ್ಮ ಹೃದಯ ಮನೋಮಂದಿರದಲ್ಲೇ ನೀನು ಬಿಂಬನಾಗಿದೆಯಲ್ಲ ಸ್ವಾಮಿ. ಆದ್ರಿಂದ ಅಂತಹ ನೀನು ಸ್ವಲ್ಪ ಹೊರಗಡೆ ಬಾ, ಬಂದ್ಬಿಟ್ಟು ನಮ್ಮ ಜೊತೆಗೆ ಸ್ವಲ್ಪ ಮಾತುಕತೆ ನಡೆಸು, ನಮ್ಮ ಕಷ್ಟ ನಷ್ಟ ನಿನ್ನ ಹತ್ರ ಮಾತಾಡ್ಕೋತೀವಿ, ಆವಾಗ ನೀನು ಕೂಡ ಅದಕ್ಕೆಲ್ಲ ಪರಿಹಾರ ಹೇಳು ಅಂತ ವಿಷ್ಣು ತೀರ್ಥರು ಹೇಳ್ತಾರೆ. ನಿತ್ಯಮೇವ ವಿನೋದ ಮಾತ್ರಮಪೇಕ್ಷಿತಂ ಸಹ ಮೇ ತ್ವಯ ನೈವ ಕಿಂಚಿದಪೇಕ್ಷಿತಂ ಪ್ರಿಯ ಸತ್ಯಮೇ ತದುದೀರಯೇ. ಆವಾಗ ಪರಮಾತ್ಮ ಕೇಳ್ತಾನೆ, ಏನಪ್ಪ ನನ್ನನ್ನೇ ಕರೆದು ಕೂಡಿಸ್ತಾ ಇದೆಯಾ ಜಗಲಿಯಲ್ಲಿ, ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ನನ್ನನ್ನು ಕರಿತಾ ಇದೆಯಲ್ಲ ನೀನು, ಮತ್ತೆ ಕರೆದು ಬಿಟ್ಟು ಅದು ಬೇಕು ಇದು ಬೇಕು ಅಂತ ಏನಾದರೂ ಫಲಗಳನ್ನು ಕೇಳಕ್ಕೆ ನಾನು ಕರಿತಾ ಇದೆಯಾ ಅಂತ ದೇವ್ರ ಕರೆ. ಯಾಕಂದ್ರೆ ದೇವರನ್ನು ಕರೆಯೋದು ಅದಕ್ಕೆ ನಾವು ಸ್ವಾಮಿ ಬಾ ಅದು ಕೊಟ್ಟಿಲ್ಲ ನಮ್ಗೆ ದುಡ್ಡು ಕೊಡು ಅದು ಕೊಡು ಬಂಗಲೆ ಕೊಡು ಅದು ಕೊಡು ಅಂತ ಏನೇನೋ ಅಪೇಕ್ಷೆಗಳಲ್ಲಿ ಇಟ್ಕೊಂಡು ನೀ ನನ್ನ ಹತ್ರ ಕರೆಯೋದ ನಾ ಬರಲ್ಲ ಈಗ ಹೇಳ್ಬಿಟ್ಟಿದೆ. ಯಾಕೆ ಅಂದರೆ ನಿಷ್ಕಾಮ ಭಕ್ತಿಯಿಂದ ಮಾಡ್ತಕ್ಕಂಥವ್ರಿಗೆ ನಾನು ಬರೋದು, ಅದು ಮತ್ತೆ ಭಕ್ತಿಯಿಂದ ಕರಿತೇನೆ ಅನ್ನೋದು ಅದೇ ಸ್ವಾಮಿ ಸ್ವಲ್ಪ ಎಲ್ಲ ಒಂದು ದುಡ್ಡು ಖಾಲಿ ಆಗ್ಬಿಟ್ಟಿದೆ ಅದಕ್ಕೆ ₹1 ಕೋಟಿ ಕೊಡು ಅಂತ ದೇವ್ರ ಕರೆದು. ಅದಕ್ಕೆ ಯಾರೋ ಹಿಂಗೆ ದೇವ್ರ ಹತ್ರ ಕೇಳಿದೆ, ಸ್ವಾಮಿ ನಮ್ಗೆ ₹1 ಕೋಟಿ ಕೊಡು ಬೇಕಾಗಿದೆ. ದೇವ್ರು ಹೇಳಿದ ₹1 ರೆಡಿ ಇದೆ, ಮೇಲ್ ಬಂದ್ಬಿಡು ಅಲ್ಲೇ ಕೊಡ್ತೀನಿ ಅಂತ ದೇವ್ರು. ಅವಳೊಂದು ಅಯ್ಯೋ ಬೇಡಪ್ಪ ಮಾರಾಯ ಅದಕ್ಕೆ ಪ್ರಾಣ ಕಳ್ಕೋಬೇಕಾ ಮತ್ ನಾನು ಇಲ್ಲೇ ಬಿಡು ಇಲ್ಲೇ ಇರ್ತೀನಿ ಅಂತ. ಹಂಗೆ ಪರಮಾತ್ಮನ ಹತ್ರ ನಾವು ಯಾವುದೇ ರೀತಿಯಾದ ಲೌಕಿಕ ಫಲಗಳನ್ನು ಕೇಳಕ್ಕೆ ಹೋದ್ರೆ ಅವೆಲ್ಲ ಇಷ್ಟ ಇಲ್ಲ ದೇವ್ರು. ದೇವ್ರು ಹೇಳ್ತಾನೆ ಭಕ್ತಿ ಕೇಳು, ಜ್ಞಾನ ಕೇಳು, ಇನ್ನೊಂದು ಕೇಳು, ಅಂಥದ್ದೆಲ್ಲ ಕೊಡ್ತೇನೆ. ಅದು ಬಿಟ್ಟು ನನ್ನನ್ನು ಕೂಡಿಸ್ಕೊಳ್ಳೋದು ದೇವ್ರು ಅದು ಕೊಡೋ ಇದು ಅಂತ ಏನಾದ್ರು ಕೇಳ್ತೀಯಾ ಅಂತ ಕೇಳಿದ್ರೆ, ಅದಕ್ಕೆ ಪರಮಾತ್ಮನ ಹತ್ರ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾರೆ, ಸ್ವಾಮಿ ನಾನು ನಿನ್ನನ್ನು ಕರಿತಾ ಇರೋದು ಏನು ಅದು ಕೊಡು ಇದು ಕೊಡು ಅಂತ ಕೇಳಕ್ಕಲ್ಲ, ನಿನ್ನ ಜೊತೆಗೆ ವಿನೋದವಾಗಿ ಮಾತನಾಡಲಿಕ್ಕೆ ನಿನ್ನನ್ನು ಕರಿತಾ ಇದ್ದೇನೆ.
ವಿನೋದ ಅಂದ್ರೆ ಏನೋ ಬೇರೆ ಅಲ್ಲ. ಏನು ಸ್ವಾಮಿ ಪುಣ್ಯ ಅಂದ್ರೇನು, ಪಾಪ ಅಂದ್ರೇನು, ನಿನ್ನ ಹತ್ರ ತಿಳ್ಕೊಬೇಕಾಗಿ. ಪಾಪ ಮಾಡ್ತಾರೆ ಅಂತೇಳಿ ನಮ್ಮನ್ನು ದೂಷಿಸ್ತಾ ಇದೆಯಲ್ಲ, ಪಾಪ ಯಾವಾಗ ಆಗತ್ತೆ? ನೀನು ಇಲ್ಲದೇ ಇರೋ ಕಡೆಗಳಲ್ಲಿ ನಾವು ಮನಸ್ಸನ್ನು ಹಾಕಿದರೆ ಅದು ಪಾಪ ಆಗತ್ತೆ. ನೀನು ಎಲ್ಲಾ ಕಡೆ ತುಂಬ್ಕೊಂಡ್ಬಿಟ್ಟಿದೆಯಲ್ಲ, ನೀನು ಇಲ್ಲದೆ ಇರೋ ಜಾಗ ಎಲ್ಲಿದೆ? ಹಾಗಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಕಡೆ ನಾನು ನನ್ನ ಮನಸ್ಸನ್ನು ಹಾಕೋದೇ ಅದು ಇಂಪಾಸಿಬಲ್. ನನಗೇನೋ ಒಂದು ತುಂಬ ಇಷ್ಟವಾಗಿದೆಯಪ್ಪ, ನನಗೆ ತಿನ್ನೋದು ಇಷ್ಟ, ಅದನ್ನು ನಾನು ಇಷ್ಟಪಟ್ಟು ಅಲ್ಲಿ ಮನಸ್ಸನ್ನು ಹಾಕ್ತಾ ಇದ್ದೇನೆ ಅಂದರೆ ಆ ತಿನ್ನೋದು ನನಗೆ ಇಷ್ಟ ಆಗಲಿಕ್ಕೆ ಅದರೊಳಗೆ ನೀನಿದ್ದದಕ್ಕೆ ಇಷ್ಟ ಆಗಿದ್ದಲ್ಲ. ನನಗೇನೋ ಮೈಸೂರು ಪಾಕ್ ಇಷ್ಟ ಆಗಿದೆ, ಅದನ್ನು ಬೇರೆ ಪೂಜೆ ಮೈಸೂರು ತಿನ್ನಬೇಕು ಹೋಗ್ತಾ ಇದ್ದೇನೆ ಅಂದರೆ ಅದು ಸುಮ್ಮನೆ ನನಗೆ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರೊಳಗೆ ನೀನು ತುಂಬ್ಕೊಂಡ್ಬಿಟ್ಟಿದೆಯಾ, ಅದರಲ್ಲಿ ಸಾರನಾಗಿ ನೀನು ತುಂಬಿಕೊಂಡಿದೆಯಾ, ನಿನ್ನಿಂದಾಗಿ ನನಗದು ಬೇಕು ಅಂತ ಆಗಿದೆ. ಮತ್ತೆ ನಿನ್ನನ್ನೇ ನಾನು ಬೇಕು ಅಂತ ಕೇಳಿದಂಗೆ ಆಯ್ತಲ್ಲ. ನಿನ್ನನ್ನು ಬಿಟ್ಟು ಬೇರೆ ಯಾವುದನ್ನೋ ಭೋಗವನ್ನ ನಾನು ಅಪೇಕ್ಷೆ ಪಟ್ಟೆ, ಅದಕ್ಕಾಗಿ ನನಗೆ ಪಾಪ ಬಂತು ಅಂತ ನೀನು ನನ್ನನ್ನು ಹೆಂಗೆ ದೂಷಿಸ್ತೀಯಾ? ಅಂದ್ರೆ ನೋಡಿ ಅವ್ರು ಎಂಥ ಅನುಸಂಧಾನ. ಅಂದ್ರೆ ನಾವು ಯಾವುದನ್ನ ನಾವು ಪಡ್ಕೊಂಡ್ರು, ಯಾವುದನ್ನ ಭೋಗ ಮಾಡಿದ್ರು ಅದು ಪರಮಾತ್ಮನೇ ಅಲ್ಲಿದ್ದಾನೆ, ಅದನ್ನೇ ಸ್ವೀಕಾರ ಮಾಡೋದು ಅನ್ನೋದು ಆ ಗೀತೆಯ ವಾಕ್ಯವನ್ನು ನಮ್ಮ ತಂದು ಸ್ಮರಣೆ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಆದ್ರಿಂದ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಅಂತ ಗೀತೆ ಹೇಳುತ್ತೆ. ಈ ಅನ್ನ ಅಂದ್ರೆ ಬರೀ ಅನ್ನ ಅಲ್ಲರಿ, ಅದು ವಾಸುದೇವನು ಅನ್ನದೊಳು ನಾನಾಸು ಭಕ್ಷ್ಯಗಳು ಸುಖೆ ಅಂತೆಲ್ಲ ಹೇಳುವಾಗ ಅವ್ರು ಹೇಳ್ತಾರೆ, ಈ ಅನ್ನ ಅಂದ್ರೆ ಅಲ್ಲಿ ಆ ಪರಮಾತ್ಮ ವಾಸುದೇವ ರೂಪದಿಂದ ಇದ್ದಾನೆ. ಅದರಲ್ಲಿ ಹೆಂಗೆ ಅವನು ಅಖಂಡವಾಗೂ ಇದ್ದಾನೆ, ಖಂಡವಾಗಿ ವ್ಯಷ್ಟಿಯಾಗಿ ಸಮಷ್ಟಿಯಾಗೂ ಇದ್ದಾನೆ. ಒಂದೊಂದು ಅಗಳಿನಲ್ಲಿ ಪ್ರತ್ಯೇಕ ಪರಮಾತ್ಮನ ರೂಪ ಇದೆ. ಒಂದು ಇಡೀ ಅನ್ನದ ರಾಶಿಯಲ್ಲೂ ಈ ಪರಮಾತ್ಮ ಇದ್ದಾನೆ. ಹಾಗಾದರೆ ನಾನು ಹಸಿವೆಯಿಂದ ಅನ್ನ ಊಟ ಮಾಡ್ತಾ ಇದ್ದೇನೆ ಅಂದರೆ ನಂಗೆ ಯಾಕೆ ಅನ್ನ ಇಷ್ಟ ಆಗ್ತಾ ಇದೆ? ಅದರಲ್ಲಿ ವಾಸುದೇವನಾದ ನೀನು ಇದ್ದದ್ದಕ್ಕೆ. ನೀನು ನನಗೆ ಅಲ್ಲಿದ್ದು ಆಕರ್ಷಣೆ ಮಾಡ್ತಾ ಇದೆಯಾ? ನನಗೆ ಬೇಕು ಅಂತ ಆ ಅನ್ನದಲ್ಲಿ ಆಕರ್ಷಣೆಯನ್ನ ನೀನಿದ್ದೇ ಅಲ್ಲಿ ಹುಟ್ಟಿಸಿ ನನಗೆ ಅನ್ನ ಬೇಕು ಅಂತ ಮಾಡಿರುವಾಗ ನಿನ್ನನ್ನು ಬಿಟ್ಟು ನಾನು ದೇವರನ್ನು ಮರೆತ ಅನ್ನ ಉಂಡೆ ಅಂತ ನಾನು ಹೆಂಗೆ ಅನ್ಕೊಳಿಕ್ಕಾಗತ್ತೆ? ನಿನ್ನನ್ನೇ ಸ್ವೀಕಾರ ಮಾಡ್ತಾ ಇದ್ದೆ ಅಂತ ಹೇಳಿ ನಾನು ನಿನ್ನ ಜೊತೆಗೆ ಪಾಪ ಪುಣ್ಯದ ಬಗ್ಗೆ ನಾನು ಏನು ತಪ್ಪು ಮಾಡಿದ್ದೇನೆ ಅದ್ರ ಬಗ್ಗೆ ನಿನ್ನ ಹತ್ರ ನಾನು ಸ್ವಲ್ಪ ವಿನೋದವಾಗಿ ಮಾತಾಡ್ಬೇಕಾಗಿ. ಆದ್ರಿಂದ ನಿನ್ನ ಜೊತೆ ಸಂಭಾಷಣೆ ಅದಕ್ಕೆ ಮಾತ್ರ ಕರಿತಾ ಇದ್ದೇನೆ ಹೊರತಾಗಿ ನಂಗೆ ಅದು ಕೊಡು ಇದು ಕೊಡು ಫಲ ಕೇಳ್ತಾನೆ ಅಂತ ನೀನು ಹೇಳ್ಕೋಬೇಡ. ಫಲ ಕೇಳ್ತಾನೆ ಅನ್ಕೊಂಡ್ಬಿಟ್ಟು ನಾ ಬರೋದಿಲ್ಲ ಅಂತ ನೀನು ಹೇಳಕ್ ಹೋಗಬೇಡ. ನಿನ್ನ ಜೊತೆಗೆ ಪುಣ್ಯ ಪಾಪಗಳ ಚರ್ಚೆ, ನಾನು ಮಾಡ್ತಾ ಇರೋದು ಪುಣ್ಯನ ಪಾಪನ ನಿನ್ನ ಹತ್ರ ವಿಚಾರ ಮಾಡ್ತೇನೆ. ಅದಕ್ಕೆ ನೀನು ಸ್ವಲ್ಪ ಟೈಮ್ ಕೊಡೋಣ, ನಿನ್ನ ಜೊತೆಗೆ ನಾನು ಮಾತಾಡಕ್ಕೆ ಕೂತ್ಕೋತಾ ಇದ್ದೇನೆ. ನಿತ್ಯಮೇವ ವಿನೋದ ಮಾತ್ರ ಅಪೇಕ್ಷಿತಂ. ಇದು ಹೇಗಪ್ಪ ಅಂತ ಹೇಳಿದ್ರೆ, ಯಾವತ್ತೋ ಒಂದು ದಿವಸ ಭಾರಿ ಭಕ್ತಿ ಆವೇಶ ಬಂದು ಇವತ್ತೊಂದು ದೇವ್ರ ಜೊತೆಗೆ ಸಂವಾದ, ಮಾರನೇ ದಿವಸದಿಂದಲೇ ಹೆಂಡತಿ ಜೊತೆಗೆ ಸರಸ ಸಲ್ಲಾಪಗಳು, ಹಂಗಲ್ಲ. ನಾನು ನಿತ್ಯಮೇವ ವಿನೋದ ಮಾತ್ರ ಅಪೇಕ್ಷಿತಂ ಸಹ ಮೇತ್ವಯ. ನನಗೂ ನಿನಗೂ ನಿತ್ಯ ಸಂಭಾಷಣೆಗಳು ನಡೆಯಿತು. ಅದು ಒಳ್ಳೆ ಶಾಸ್ತ್ರೀಯವಾದ ಸಂಭಾಷಣೆ. ಅದು ಪಾಪ ಅಂದ್ರೆ ಏನು ಸ್ವಾಮಿ, ಯಾಕೆ ನಾನು ಹಿಂಗೆ ತಪ್ಪು ಮಾಡ್ತಾ ಇದ್ದೇನೆ, ನನ್ನ ತಪ್ಪ ನಿಜವಾಗ್ಲು, ಅಥವಾ ನೀನು ಎಲ್ಲ ಕಡೆಯಲ್ಲಿ ಇರೋ ಸುಳ್ಳ? ನೀನು ಎಲ್ಲ ಕಡೆಯಲ್ಲಿ ಇದ್ದಾಗ ನಿನ್ನನ್ನು ಬಿಟ್ಟು ನಾನು ಬೇರೆ ಕಡೆ ಮನಸ್ಸು ಹಾಕ್ಲಿಕ್ಕೆ ಹೆಂಗಾಗತ್ತೆ? ಆ ಮನಸ್ಸು ಹಾಕ್ಲಿಕ್ಕೆ ನನ್ನಿಂದ ಆಗದೇ ಇದ್ದಾಗ ನನ್ನ ಮನಸ್ಸು ಅದು ತಪ್ಪು ಮಾಡಿಬಿಟ್ಟಿದೆ, ದೇವರನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಹಾಕ್ಬಿಟ್ಟಿದ್ದಾನಿವ, ಆದ್ರಿಂದ ಪಾಪ ಬಂತು ಅಂತ ನಿಂಗೆ ಹೆಂಗೆ ಹೇಳ್ತೀವಿ? ಯಮದೇವರಾದರೂ ಇದನ್ನು ಪಾಪ ಅಂತ ಗುರುತಿಸ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಕೊಟ್ಟೋಗ್ಬಿಡ್ತಾರೆ ಕೊನೆಗೂ. ಯಮದೇವರು ನಾನು ಪಾಪ ಮಾಡಿದೆ ಅಂತ ಅವರಾದ್ರೆ ಹೆಂಗೆ ಹೇಳಲಿಕ್ಕಾಗತ್ತೆ? ಯಾಕೆ ಅಂದ್ರೆ ಅವರು ನಿನ್ನ ಅಧೀನ. ನೀನು ಅಲ್ಲೆಲ್ಲ ಇದ್ದಾಗ ನಿನ್ನನ್ನೇ ಸ್ಮರಣೆ ಮಾಡಿಕೊಂಡು ನಾನು ಅವೆಲ್ಲ ಮಾಡಿದ್ದೇನೆ ಅಂತ ಆದಾಗ ಯಮದೇವರು ಕೂಡ ಅದು ಕೋಪದಿಂದ ನಮ್ಮನ್ನ ನರಕಕ್ಕೆ ಹಾಕಕ್ಕೆ ಸಾಧ್ಯ ಇಲ್ಲ. ಅಂಥೇಳಿ ನಿನ್ನ ಜೊತೆಗೆ ಪುಣ್ಯ ಪಾಪಗಳ ಒಂದು ವಿಶೇಷವಾದ ಚರ್ಚೆ ನಾನು ನಡೆಸ್ಬೇಕು, ಅದಕ್ಕೆ ನೀನು ಬಾ ಅಂಥೇಳಿ ಪ್ರತಿನಿತ್ಯ ಇದು ನಡಿಬೇಕಾಗಿದೆ ಅಂಥೇಳಿ ಅಪೇಕ್ಷಿತಂ ಸಹ ಮೇತ್ವಯ. ಆದರೆ ನೈವ ಕಿಂಚಿದ ಅಪೇಕ್ಷಿತಂ ಪ್ರಿಯ ಸತ್ಯಮೇತ ದುದಿ. ಇದನ್ನು ಬಿಟ್ಟು ದುಡ್ಡು ಕೊಡು, ಹಣ ಕೊಡು, ಅದು ಕೊಡು, ಇದು ಕೊಡು ನನ್ನ ಮನಸ್ಸಲ್ಲೂ ಇಲ್ಲ ಸ್ವಾಮಿ. ನನಗೆ ಸರಿಯಾಗಿ ಒಬ್ಬರು ಮಾತನಾಡೋರು ಬೇಕಾಗಿದ್ದಾನೆ. ಈ ಹೆಂಡತಿ ಮಕ್ಕಳ ಜೊತೆ ಮಾತಾಡಬೇಕು ಅಂದ್ರೆ ಅವ್ರು 5 ನಿಮಿಷ ಮಾತಾಡ್ತಾರೆ, ರೀ ನಮ್ಮ ಸೀರಿಯಲ್ ಶುರುವಾಗ್ತಾ ಇದೆ, ನೀವು ಒಳಗೋಗಿ ಸಂಧಾನ ಮಾಡ್ಕೊಳ್ಳಿ, ನಮ್ಗೆ ಆಮೇಲೆ ಎಲ್ಲ ನಿಮ್ಗೆ ಟೈಮ್ ಕೊಡಲ್ಲ ಅಂತ. ನೋಡಿ, ಇವತ್ತು ಹೆಂಡತಿ ಮಕ್ಕಳುಗಳು ಕೂಡ ಇವನು ವಯಸ್ಸಾಯ್ತು ಅಂದ್ರೆ ಟೈಮ್ ಸ್ಪೆಂಡ್ ಮಾಡಕ್ಕೆ ರೆಡಿ ಇಲ್ಲ ಅವರು. ಈ ಮಗನಿಗೆ ಮದುವೆ ಮಾಡಿ ಏನಪ್ಪಾ ಬಾ ವಯಸ್ಸಾಗಿದೆ ನಂಗೋ ಏನು ಮಾತಾಡೋಣ ಅಂದ್ರೆ, ಅಣ್ಣ ನಾನು ಹೆಂಡತಿನ ಕರ್ಕೊಂಡು ಹೋಗ್ಬೇಕು ಪಾರ್ಕಿಗೆ, ಬರಲ್ಲ ಅಂತ ಹೊರಟೋಗ್ತಾನೆ. ಯಾರು ನಾಳೆ ನಮ್ಮ ಜೊತೆ ಮಾತಾಡಕ್ಕೆ ರೆಡಿ ಇಲ್ಲ ಯಾರು ಕೂಡ. ಆದರೆ ಪರಮಾತ್ಮ ಭಕ್ತನು ಬಂದಿದ್ದಾನೆ ಅಂದ್ರೆ ಗಂಟೆಗಟ್ಟಲೆ ಮಾತಾಡಿ ಅಂತಾನೆ ದೇವರು. ಪರಮಾತ್ಮ ನಮಗೆಲ್ಲ ಆ ಥರ ಟೈಮ್ ಫಿಕ್ಸ್ ಎಲ್ಲ ಇಲ್ಲ. ಯಾಕೆ ಅಂದರೆ ಭಕ್ತ ಬಂದಿದ್ದಾನೆ ಅಂದರೆ ಅವ್ರನ್ನ ಹುಡ್ಕೊಂಡು ಅವನೇ ಬರ್ತಾ ಇರ್ತಾನೆ. ಆದ್ರಿಂದ ನನ್ನ ಜೊತೆಗೆ ನನ್ನ ಹಿಂದೆ ಹೇಳಿದಂತೆ ಆ ಪುತ್ರ ಮಿತ್ರ ಕಲತ್ರರೆಲ್ಲ ಟೈಮ್ ಬೈದು ನಮ್ಗೆ ಸಿಗ್ತಾನೆ ಅಷ್ಟೇ. ಆ ಟೈಮ್ ಆಮೇಲೆ ಮಾತಾಡ್ಬೇಕು ಅಂದ್ರೆ ಆಮೇಲೆ ಬರಲ್ಲ, ಪುರುಸೊತ್ತಿಲ್ಲ ಅಂತ ಹೊರಟೋಗ್ತಾರೆ. ಇವನು ಮತ್ತೆ ಬೋರ್ ಹೊಡೆಯಕ್ಕೆ ಶುರುವಾಗಿ.
ಆದರೆ ಪರಮಾತ್ಮ ನೀನು ಮಾತ್ರ ನಿನ್ನ ಜೊತೆ ಮಾತಾಡಬೇಕು ಅಂದ್ರೆ ನೀನು ಟೈಮ್ ಫಿಕ್ಸ್ ಮಾಡಲ್ಲ, ನಿನ್ನ ಹತ್ರ ಟೈಮರ್ಗಳೆಲ್ಲ ಇಲ್ಲ. ಭಕ್ತ ಎಷ್ಟೊತ್ತು ನನ್ನ ಜೊತೆಗೆ ಮಾತಾಡ್ತಾ ಇರ್ತಾನೆ, ಅವನ ಜೊತೆ ಮಾತಾಡ್ತಾ ಅವನಿಗೆಲ್ಲ ಒಳ್ಳೆ ಮಾತುಗಳಿಂದ ತಿಳಿ ಹೇಳಿ ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಭಕ್ತರಿಗೆ ಟೈಮ್ ಕೊಡೋಕೆ ನೀನಿರೋದು. ಭಕ್ತರ ಕರೆದಾಗ ಈಗ ಆಗಲ್ಲ ಆಗಾಗಲ್ಲ ಅಂತ ಸಬೂಬ್ ಹೇಳವನಲ್ಲ ನೀನು. ಅದಕ್ಕೆ ದಾಸರು ಹೇಳ್ತಾರೆ, ಸಮಯ ಸಮಯ ನಿನಗುಂಟೆ ಭಕ್ತ ವತ್ಸಲ ಅಂತ ಹೇಳ್ತಾರೆ. ಬೇರೆಯವ್ರಿಗಾದ್ರೆ ಆ ಟೈಮ್ ಅವಾಗ ಮಾತ್ರ ಮಾತಾಡ, ಆಮೇಲೆ ಇಲ್ಲ ಅಷ್ಟೇ. ಹೆಂಡತಿ ಜೊತೆ ಊಟಕ್ಕೆ ಕೂತಾಗ ಮಾತ್ರ ಮಾತಾಡ್ಬೋದು, ಯಾಕಂದ್ರೆ ಬಡಿಸ್ತಾ ಇರ್ತಾಳೆ, ಟೈಮ್ ಇರತ್ತೆ. ಆಮೇಲೆ ಆದ್ರೆ ಅವಳಿಗೆ ಮನೆ ಕೆಲಸ ಸೀರಿಯಲ್ಗಳು ಸಾಯಂಕಾಲ ಶುರು ಆಗ್ಬಿಡತ್ತೆ, ಮತ್ತೆ ಮರುದಿವಸ ಊಟಕ್ಕೆ ಕೂತಾಗೆ ಮಾತು. ಆದರೆ ಪರಮಾತ್ಮ ಹಾಗಲ್ಲ. ಆದ್ರಿಂದ ನಿತ್ಯಮೇವ ವಿನೋದ ಮಾತ್ರ ಅಪೇಕ್ಷಿತಂ ಸಹ ಮೇ ತ್ವಯಾ. ನಿನ್ನ ಜೊತೆಗೆ ಸಂಭಾಷಣೆ ನಂಗೆ ಬೇಕಾಗಿದೆ. ಯಾಕೆ ಅಂದರೆ ಇವರೆಲ್ಲ ನೈಜವಾಗಿ ಮಾತಾಡಿದರೂ ಕೂಡ ಮನಃಪೂರ್ವಕವಾಗಿ ಅವರು ಮಾತಾಡ, ಅವ್ರು ಏನು ಯಾವಾಗ ಎದ್ದೋಗ್ತಾನೋ ಅಂತ ಮಾತಾಡ್ತಾ ಇರ್ತಾರೆ. ಅಂತ ಮಾತು ಏನು ಪ್ರಯೋಜನ? ಆಮೇಲೆ ಪ್ರೀತಿಪೂರ್ವಕವಾಗಿ ನಮಗೆ ಹಿತವಾದದ್ದನ್ನು ಅವ್ರು ಮಾತಾಡ, ಅದೇನೋ ನಾ ಈ ಥರ ಬಿಡೋದು ಆಗಲ್ಲ, ಅಯ್ಯೋ ಏನೋ ಮಾಡ್ಕೊಡ್ರಿ ಅಂತ ಹೊರಟೋಗ್ತಾರೆ ಹೊರತು ಅವ್ರಿಗೆ ಹಿತವಾದದ್ದನ್ನು ಅವರೆಲ್ಲ ಹೇಳಕ್ಕೆ ಅವರು ರೆಡಿ ಇಲ್ಲ. ಯಾಕೆ ಅಂದರೆ ಅವ್ರದ್ದೇ ಕಮಿಟ್ಮೆಂಟ್ಗಳು ಬೇರೆ ಜಾಸ್ತಿ ಇರುತ್ತೆ. ಆದ್ರಿಂದ ನೀನಾದರೆ ನಮ್ಮ ಜೊತೆಗೆ ಹೃದಯಪೂರ್ವಕವಾಗಿ ಮಾತನಾಡ್ತೀಯಾ. ಯಾಕಂದ್ರೆ ಪರಮಾತ್ಮನ ಹತ್ರ ಕಪಟ ಆಗಿಬಿಟ್ಟ ಅವೆಲ್ಲ ಇಲ್ಲ. ಅದು ಭಕ್ತರಲ್ಲದೆ ಇದ್ದರೆ ಅವ್ರನ್ನ ದೂರ ಇಟ್ಬಿಡ್ತಾನೆ. ಭಕ್ತನಾಗಿ ಬಂದ್ಬಿಟ್ರೆ ಎಷ್ಟೊತ್ತು ಇಡೀ ರಾತ್ರಿ ಬಾರೆ ಅಂತ ನೋಡಿ. ಶ್ರೀನಿವಾಸ ದೇವರು ಅದ್ಯಾರೋ ಬಾಲಾಜಿ ಅಂತ ಒಬ್ಬ ಭಕ್ತ, ಅವನ ಮನೆಗೆ ಹೋಗಿ ರಾತ್ರಿ ಎಲ್ಲ ಅವ್ರ ಹತ್ರ ಕೂತ್ಕೊಂಡು ಪಗಡೆ ಆಟ ಮತ್ತೊಂದು ಇನ್ನೊಂದು ಅವನ ಜೊತೆ ಎಲ್ಲ ಸುಖ ದುಃಖ ವಿಚಾರ, ಕೊನೆ ನಿದ್ದೆ ಬರುತ್ತೆ ಅಂತ ಅಲೆ ಮಲಿಗೆ ಬಿಡ್ತಾ ಇದ್ನು. ಇವತ್ತು ಯಾರಾದ್ರೂ ಅಷ್ಟು ಮಾತಾಡ್ತಾರಾ ದೇವರು ಬಿಟ್ರೆ? ಅದಕ್ಕೆ ಅವರೆಲ್ಲ ದೇವರ ಗುಣ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸ್ವಾಮಿ ನೀನು ಭಕ್ತರಿಗೆ ಅವ್ರ ಹತ್ರ ಟೈಮ್ಗಳೆಲ್ಲ ನೀನು ಕೊಡಲ್ಲ, ಅದಕ್ಕೋಸ್ಕರ ನಿತ್ಯದಲ್ಲೂ ನಿನ್ನ ಜೊತೆ ಒಂದಿಷ್ಟೊತ್ತು ಮಾತನಾಡಬೇಕು ಅಂತ ಆಸೆ ಇದೆ. ನಾನೇನು ತಪ್ಪು ಮಾಡಿದ್ದೇನೆ, ಅದು ಹೆಂಗೆ ತಪ್ಪಾಗತ್ತೆ, ಮತ್ತೇನಾದ್ರೂ ಇದ್ದರೆ ಸರಿ ಮಾಡು ಅಂತ ಹೇಳಿಬಿಟ್ಟು, ಅದು ಬಿಟ್ಟರೆ ನೈವ ಕಿಂಚಿತ್ ಅಪೇಕ್ಷೆ. ಬೇರೆ ಏನೋ ಲೌಕಿಕವಾದನ್ನು ಕೇಳ್ತೇನೆ ಅಂತ ನೀನು ತಿಳ್ಕೊಳ್ಬೇಡ. ಅದಕ್ಕೆ ಅದು ಕೇಳ್ತಾನೆ ಅನ್ಕೊಂಡು ಹೊರಗೆ ಬರೋದೇ ನಾನು, ಅಲ್ಲೇ ಹೇಳ್ಬಿಡು ಒಳಗೆ ಹೊರಟೋಗ್ತೀನಿ, ಲೌಕಿಕ ಆದರೆ ಇನ್ನೂ ಒಳಗೆ ಹೊರಟೋಗ್ತೀನಿ ಅಂತ ಹೇಳಬೇಡ. ಆಧ್ಯಾತ್ಮಿಕ ಚರ್ಚೆ ನೀನದು, ಪುಣ್ಯ ಪಾಪಗಳ ಚರ್ಚೆ, ನೀನು ನನಗೆ ಹೇಗೆ ಅನುಗ್ರಹ ಮಾಡ್ತಾ ಇದೀಯ ಅನ್ನೋ ಚರ್ಚೆ ಆಗಬೇಕು ಅಂತ ಹೇಳಿಬಿಟ್ಟು ಸತ್ಯಮೇತು ದ್ವಿಧೀರಿ, ನಿಜ ಹೇಳ್ತಿದ್ದೇನೆ ಸ್ವಾಮಿ. ಯಾಕೆ ಅಂತ ಹೇಳಿಬಿಟ್ರೆ ನಾನು ಇಲ್ಲಿ ಏನು ಕೇಳಲ್ಲ ಅಂತ ಹೇಳೋದು, ಆಮೇಲೆ ನೀವು ಬಂದ ಕೂಡಲೇ ಏನೋ ಹಂಗೆ ಹೇಳ್ಬಿಟ್ಟೆ, ಆದ್ರೆ ಕೇಳೋದು ಬೇರೆನೇ ಇದೆ, ಅದು ಕೊಡು ಇದು ಕೊಡು ಅಂತ ನಾನು ಕೇಳ್ತೇನೆ ಅಂತ ನೀನು ತಿಳ್ಕೊಳ್ಬೇಡ. ನಿಜ ಹೇಳ್ತಾ ಇದ್ದೇನೆ, ನಿನ್ನ ಜೊತೆ ಸಂವಾದ ನನಗೆ ಬೇಕಾಗಿದೆ, ನನಗೂ ನಿನಗೂ ಸಂವಾದ ನಡೀದೆ. ಅದು ಬಿಟ್ಟು ಬೇರೆ ಲೌಕಿಕ ಇಲ್ಲೇನು ವಿಚಾರಗಳಿಲ್ಲ. ಆದ್ದರಿಂದ ನೀನು ಬಾ ಸ್ವಾಮಿ ಅಂತ ಹೇಳ್ಬಿಟ್ಟು ಪರಮಾತ್ಮನನ್ನು ಭಕ್ತಿಯಿಂದ ಕರೆದು ಜಗಲಿ ಮೇಲೆ ಕೊಡ್ತಾ ಇದ್ದ. ಆಮೇಲೆ ಮಾತು ಒಳಗೆ ಕೂತ್ಕೊಂಡ್ಬಿಟ್ರೆ ಅವು ಪರಮಾತ್ಮ ಹತ್ರ ಒಳಗೆ ನಾವು ಹೋಗಕ್ಕಾಗಲ್ಲ. ಆದ್ರಿಂದ ನೀನೇ ಹೊರಗೆ ಬಾ ಅಂತ ಪರಮಾತ್ಮನನ್ನು ಕರೆಯುತ್ತೆ. ಆಮೇಲೆ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಹೊರಗೆ ನಿನ್ನನ್ನು ಕರೆದು ನಿನ್ನ ಸ್ತೋತ್ರ ಮಾಡ್ತಾ ಜೊತೆಗೆ ನಿನ್ನ ಹತ್ರ ನನ್ನ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೇನೆ. ನಿನಗೆ ಸ್ತೋತ್ರ ಮಾಡುವ ವ್ಯಕ್ತಿಗಳು ಅಂದ್ರೆ ನಿಂಗೆ ಇಷ್ಟ. ಪರಮಾತ್ಮನಿಗೆ ಭಕ್ತರು ಯಾಕೆ ಇಷ್ಟ ಅಂದ್ರೆ ಅವರು ದೇವರನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಆದ್ರಿಂದ ಹಾಗಾದ್ರೆ ಭಕ್ತರ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ಆಯ್ತಲ್ಲ. ಪರಮಾತ್ಮನಿಗೆ ಅವರು ಮಲ್ಕೊಂಡು ಸ್ತೋತ್ರ ಮಾಡಿದ್ರು ದೇವ್ರು ಕೂತ್ಕೊಂಡು ಕೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಭಕ್ತಪ್ಪ, ಇಡೀ ದಿವಸ ಪಾಪ ಕೂತ್ಕೊಂಡೆಲ್ಲ ಮಾಡಿದಾನೆ, ಈಗ ಆಗಲ್ಲ, ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ, ಅವನು ಮಲ್ಕೊಂಡೇ ಹೇಳ್ತೀನಿ ಅಂತಾನೆ. ಏನು ಪರವಾಗಿಲ್ಲ, ನೀನು ಮಲ್ಕೊಂಡೇ ಹೇಳು, ನಾ ಕೂತ್ಕೊಂಡು ಕೇಳ್ತೇನೆ. ಯಾಕೇನು ಸ್ತೋತ್ರ ಮಾಡೋದು ಇಷ್ಟ ಇದ್ದಾಗ ಚೆನ್ನಾಗಿ ಪಾಪ ಚೆನ್ನಾಗಿ ಕೂತ್ಕೊಂಡು ನಿಂತ್ಕೊಂಡೆಲ್ಲ ಮಾಡಿದೆಯಾ, ಈಗ ಆಗಲ್ಲ. ಅದಕ್ಕೋಸ್ಕರವಾಗಿ ನೀನು ಸ್ತೋತ್ರ ಮಾಡೋದೇ ನನಗಿಷ್ಟ ಹೊರತು ನೀ ಮಲಗಿದೀಯಾ ಅಥವಾ ಕೂತ್ಕೊಂಡಿದೀಯಾ ಅದೆಲ್ಲ ನಂಗೆ ಬೇಕಾಗಿ. ಪ್ರೀತಿಯಿಂದ ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಆವಾಗ ನಾನು ಅದನ್ನು ಕೇಳಕ್ ಬರ್ತೇನೆ ಅಂತ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ನೋಡಿ ಭೀಷ್ಮಾಚಾರ್ಯ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ ಶರಶೆಯಲ್ಲಿ, ಅಲ್ಲೇ ಸ್ತೋತ್ರ ಮಾಡ್ತಾ ಇದ್ದಾರೆ ವಿಷ್ಣು ಸಹಸ್ರನಾಮೇಲೆ, ಅಲ್ಲೇ ಎದುರುಗಡೆ ಕೂತ್ಕೊಂಡು ಕೇಳ್ತಾ ಇದ್ದಾನೆ ಕೃಷ್ಣ. ಅದು ಬಿಟ್ಟು ಏನ್ರಿ ಕಾಲ್ ಚಾಚ್ಬಿಟ್ಟಿದ್ದೀರಾ ನನ್ನ ಹತ್ರ, ಮಲ್ಕೊಂಡ್ಬಿಟ್ಟಿದ್ದೀರಾ, ಹೆಂಗ್ರಿ ನಾನು ಕೇಳಕ್ಕಾಗದೆ ಅಂತಾರೆ ದೇವರು. ಯಾಕೆ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಆಗ್ತಾ ಇಲ್ಲ, ಕೈಲಾಗ್ತಾ ಇಲ್ಲ. ಆದ್ದರಿಂದ ಹಾಗೆ ಪ್ರೀತಿರಸ್ತಿ, ಭಕ್ತರ ಮೇಲೆ ತುಂಬಾ ಪ್ರೀತಿ ಇದೆ ನಿಮಗೆ. ಅವ್ರ ತಪ್ಪುಗಳನ್ನೆಲ್ಲ ನೀನು ದೊಡ್ಡದಾಗಿ ಮಾಡಲ್ಲ. ಅವರು ಸ್ತೋತ್ರ ಗೀತ್ರ ಮಾಡಿಬಿಟ್ರೆ ಅದಕ್ಕೆ ಮೆಚ್ಕೊಂಡ್ಬಿಡ್ತಾನೆ ದೇವರು. ಅದು ಬಿಟ್ಟು ನೀನು ಸರಿಯಾಗಿ ಮಾಡಲಿಲ್ಲ, ಮಡಿಯಲ್ಲಿ ಮಾಡಲಿಲ್ಲ, ಕೈ ಮುಕ್ಕೊಂಡು ಮಾಡಲಿಲ್ಲ, ಅವೆಲ್ಲ ಸಬೂಬ್ಗಳನ್ನು ಹೇಳ. ಈ ಬೇರೆ ಯಾರಿಗೆ ಇಷ್ಟ ಇರಲ್ಲ ಅವರೆಲ್ಲ ಇಂಥದ್ದೆಲ್ಲ ಹೇಳ್ತಾರೆ. ನೀ ಕೈ ಮುಕ್ಕೊಂಡು ಹೇಳಿಲ್ಲ, ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾ ಇದ್ದೆ, ಹಂಗೆಲ್ಲ ದೇವ್ರ ಕಾರಣ ಹೇಳ್ತಾರೆ. ನಿನಗೆ ಭಕ್ತರು ಅಂದರೆ ಇಷ್ಟ, ಭಕ್ತರು ಮಾಡುವ ಸ್ತೋತ್ರ ನಿನಗಿಷ್ಟ, ಭಕ್ತರಿಗೂ ನೀನು ಅಂದರೆ ತುಂಬಾ ಇಷ್ಟ. ಏಕೆಂದರೆ ಸಾಧವೋ ಹೃದಯಂ ಮಖ್ಯಂ. ಪರಮಾತ್ಮ ಒಂದು ಕಡೆ ಹೇಳ್ತಾರೆ, ನಾನು ಭಕ್ತರಿಗೆ ಯಾಕೆ ಅವ್ರು ಇದ್ದಲ್ಲೆಲ್ಲ ಬರ್ತೇನೆ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ ಅಂದ್ರೆ ಸಾಧವೋ ಹೃದಯಂ ಮಖ್ಯಂ, ಭಕ್ತರೇ ನನ್ನ ಹೃದಯ. ಸಾಧೂನಾಂ ಹೃದಯಂ ತ್ವಹಂ, ಆ ಭಕ್ತರುಗಳಿಗೆ ನಾನೇ ಹೃದಯ.
ಅವರಿಗೆ ನನ್ ಬಿಟ್ರೆ ಇನ್ನೊಂದು ಜಗತ್ ಗೊತ್ತಿಲ್ಲ, ನನಗೆ ಭಕ್ತರನ್ನು ಬಿಟ್ರೆ ಬೇರೆ ಬೇಕಾಗಿ. ಅದಕ್ಕೆ ಭಕ್ತ ಭಗವಂತರ ಸಂಬಂಧ ಇಷ್ಟು ಗಟ್ಟಿ ಇರತಕ್ಕಂತಹದ್ದಾಗಿದೆ. ಅದನ್ನು ಅವ್ರು ಹೇಳ್ತಾ ಇದ್ದಾರೆ, ಪ್ರೀತಿರಸ್ತಿ ತವಾಪಿ ಸಂಸ್ತುತಿ ಮಾತ್ರ ಏವ ವಿನೋದತಃ ಆವಯೋ ಸಮಶೀಲಯೋರಿಹ ಮಂದಿರೇ ನವಿಯೋಗತ. ನೋಡು ಸ್ವಾಮಿ, ಇಲ್ಲಿ ನಾನು ನೀನು ಇಬ್ಬರೇ ಇರೋದು. ಒಂದು ಸ್ತೋತ್ರ ಮಾಡಿಸ್ಕೊಳ್ತಕ್ಕಂಥ ನೀನು, ಸ್ತೋತ್ರ ಮಾಡ್ತಕ್ಕಂಥ ನಾನು. ಸ್ತೋತ್ರದಿಂದ ಖುಷಿ ಪಡ್ತಕ್ಕಂಥವನು ನೀನು. ಯಾವಾಗ ದೇವರ ಸ್ತೋತ್ರ ಶುರು ಮಾಡುವೇನೋ ಅಂತ ಆಸಕ್ತಿಯಿಂದ ಅದನ್ನು ಶುರು ಹಚ್ಕೊಳ್ಳೋಕ್ಕೆ ನಾನು ತುದಿಗಾಲಲ್ಲಿ ಕೂತ್ಕೊಂಡವನ್ನ. ಹಾಗಾದ್ರೆ ನಮ್ಮಿಬ್ಬರದು ಒಂದೇ ಮನೋಭಾವ ಅಂತ ಆಯ್ತು. ಈಗ ಕೆಲವರು ನಾವು ಸ್ತೋತ್ರ ಮಾಡಬೇಕು ಅಂದ್ರೆ, ಇವನೇನು ಚಿಕ್ಕವನು, ಇವನೇನು ದೊಡ್ಡ ವ್ಯಕ್ತಿ ಅಲ್ಲ, ಇವನೇನು ನಾನು ಹೊಗಳದೆ ಸಾಕಂದ್ಬಿಡ್ತಾನೆ. ಅವ್ರಿಗೆ ಯಾರೋ ದೊಡ್ಡವರೇ ಹೊಗಳ್ಬೇಕು ಅಂತೀರ. ಪರಮಾತ್ಮನಿಗೆ ಹಾಗಲ್ಲ. ಸಣ್ಣ ಧ್ರುವರಾಜರು ಹೊಗಳಿದ್ರು ಖುಷಿಯಿಂದ ಕೇಳ್ತಾನೆ ದೇವರು. ಪ್ರಹ್ಲಾದರಾಜರು ಏನು ಒಂದು ಇಡೀ ಅಧ್ಯಾಯ ಸ್ತೋತ್ರ ಮಾಡಿದ್ದಾರೆ. ಅದು ನರಸಿಂಹದೇವ್ ಉಗ್ರ ಕೂತ್ಕೊಂಡು ನರಸಿಂಹದೇವರು 50 ಶ್ಲೋಕ ನಿರಂತರ ಸ್ತೋತ್ರ ಮಾಡ್ತಾ ಇದ್ರೆ ಆನಂದವಾಗಿ ಕೂತ್ಕೊಂಡು ಕೇಳ್ತಾ ಇದ್ದಂತೆ. ಯಾಕೆ ಅಂದರೆ ಅವ್ರ ಏಜು, ಅವ್ರದ್ದು ದೇಹ ಸಣ್ಣದು ಅದೆಲ್ಲ ಮುಖ್ಯ, ಅವರ ಪರಿಶ್ರಮ ಎಂಥ ಗುರುಗಳ ಹತ್ರ ಅಧ್ಯಯನ ಮಾಡಿದ್ದಾರೆ. ನಾರದರ ಹತ್ರ ಎಲ್ಲ ಉಪದೇಶ ಪಡೆದವರು ಪ್ರಹ್ಲಾದರಾಜ. ಅವರು ಸ್ತೋತ್ರ ಮಾಡುವಾಗ ಭಗವಂತನಿಗೆ ನಾರದರು ತಲೆಯಲ್ಲಿದ್ದಾರೆ. ನಾರದರ ಹತ್ರ ಇವನು ಓದಿದ್ದಾನೆ, ಅವ್ರ ಮಾತು ಭಾರಿ ಇರುತ್ತೆ, ಹೇಳು ಏನ್ ನಿಲ್ಲಿಸ್ಬೇಡ ಅಂತ ಇದ್ದಾನೆ. ಅಂದ್ರೆ ಪರಮಾತ್ಮನಿಗೆ ಭಕ್ತರು ಅಂದ್ರೆ ಇಷ್ಟ, ಭಕ್ತನಿಗೆ ದೇವನ ಸ್ತೋತ್ರ ಮಾಡೋದು ಅಂದ್ರೆ ಇಷ್ಟ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪಠಂತಹ ಪರಸ್ಪರಂ ವಿದ್ಯ ಅಂತ ಹೇಳ್ತಾನೆ. ಈ ಭಕ್ತರ ಕೆಲಸ ಏನಪ್ಪಾ ಅಂದ್ರೆ, ಒಬ್ರು ಹೇಳ್ತಾ ಇರ್ತಾರೆ, ಇನ್ನೊಬ್ರು ಕೇಳ್ತಾ ಇರ್ತಾರೆ. ಅವರು ಸಾಕಾದರೆ ಅವರು ಕೇಳಕ್ ಶುರು ಮಾಡ್ತಾರೆ, ಇನ್ನೊಬ್ರು ಹೇಳಕ್ ಶುರು ಮಾಡ್ತಾರೆ. ಕಥಯಂತಶ್ಚ ಮಾಂ ನಿತ್ಯಂ. ಆದ್ರಿಂದ ಭಕ್ತರುಗಳಿಗೆ ದೇವ್ರ ವಿಷಯ ಹೇಳ್ಬೇಕಾ, ಹೇಳ್ತೀವಿ ಬರ್ರಿ ಅಂತ. ಪರಮಾತ್ಮನಿಗೆ ಎಷ್ಟು ಹೇಳ್ತೀರಿ ಹೇಳಿ, ನಿಮ್ಗೆ ನಿದ್ದೆ ಬರುತ್ತಾನೆ ಕೇಳಿ, ನಾನು ಕೇಳ್ತೇನೆ, ನನಗೆ ನಿದ್ದೆ ಬರಲ್ಲ. ಆದ್ರಿಂದ ಪ್ರೀತಿರಸ್ತಿ, ನಮ್ಮ ಮೇಲೆಲ್ಲ ನಿನಗೆ ಪ್ರೀತಿ ಇದೆ ಸ್ವಾಮಿ. ಆದ್ರಿಂದ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೆ ಒಂದು ಹೆಸರು ಇದೆ ಅವನಿಗೆ. ಅದು ಏನು ಅಂತ ಹೇಳಿದ್ರೆ ಸ್ತವ್ಯ ಸ್ತವ ಪ್ರಿಯ ಸ್ತೋತ್ರಂ ಅಂತ ದೇವರಿಗೆ. ಪರಮಾತ್ಮನಿಗೆ ಸ್ತವ ಪ್ರಿಯ ಅಂದ್ರೆ ಅವನಿಗೆ ಸ್ತೋತ್ರ ಮಾಡಿಸ್ಕೊಳ್ಳೋದು ಅಂದ್ರೆ ಇಷ್ಟ. ಸ್ತೋತ್ರ ಮಾಡಿಸ್ಕೊಳ್ಳೋದು ಇಷ್ಟ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳ ತರ ಹೊಗಳಿಸ್ಕೊಳ್ಳೋದು ಇಷ್ಟ. ಪರಮಾತ್ಮನಿಗೆ ಉಬ್ಬಿ ಬಿಟ್ಟು ಮೇಲಕ್ಕೆ ಹೋಗೋದು ಅಂತ ಆತರ ಅಂತಲ್ಲ. ಸ್ತವಪ್ರಿಯ ಅಂತ ಹೇಳಿದ್ರೆ ವಾಸ್ತವ ಪ್ರಿಯ ಅಂತ ಪರಮಾತ್ಮನಿಗೆ. ಈ ಕೆಲವ್ರನ್ನ ಹೊಗಳಿದಾಗ ಅವರು ಉಬ್ಬಿ ಭಾರಿ ಖುಷಿ ಪಡ್ತಾರೆ. ಖುಷಿ ಈ ಸ್ತೋತ್ರ ಮಾಡಿದ್ದರಿಂದ ಏನು ದೇವರು ಬರಬೇಕಾಗಿ. ಅವನು ಅನಾದಿ ಕಾಲದಿಂದ ಅವನು ಜ್ಞಾನಾನಂದಮಯನೇ, ಸ್ತೋತ್ರ ಮಾಡಿದ್ರಿಂದ ಅವನಿಗೇನು ಖುಷಿ ಆಗ್ಬೋದು ಅಂತಿಲ್ಲ. ಪರಮಾತ್ಮ ಏನು ಗ್ರಹಿಸ್ತಾನೆ ಸ್ತೋತ್ರ ಮಾಡುವ ವ್ಯಕ್ತಿಯನ್ನು ನೋಡಿ ಅಂದ್ರೆ, ಇವನಿಗೆ ನನ್ನನ್ನ ಒಲಿಸಿಕೊಳ್ಳುವ ವಾಸ್ತವ ಉಪಾಯ ಗೊತ್ತಿದೆ ಅನ್ಕೊಂಡ್ಬಿಡ್ತಾನೆ. ನಾವು ಪರಮಾತ್ಮನ ಹತ್ರ ಹೋಗಿ ಅದು ಕೊಡು ಇದು ಕೊಡು ಅಂತ ಕೇಳೋದಲ್ಲ. ನಂಗೆ ಕಷ್ಟ ಆಗಿದೆ, ನೀನೇನು ನನ್ನ ಮೇಲೆ ಕಣ್ಣೆ ಹಾಕಿಲ್ಲ, ಬೇರೆಯವ್ರಿಗೆಲ್ಲ ಕಾಪಾಡಿದೆಯಾ, ಇದು ಅವನಿಗೆ ಬೇಕಾಗಿಲ್ಲ. ಅವನ ಗುಣಗಳ ಚಿಂತನೆ ಮಾಡಿಬಿಟ್ರೆ ಸಾಕಷ್ಟು. ನಾವು ದೇವ್ರ ಹತ್ರ ಹೋದಾಗ ಅವನ ಸ್ತೋತ್ರ ಮಾಡಿದರೆ ಸಾಕು, ಅದು ಅವನಿಗೆ ಇಷ್ಟ ಹೊರತು ಅದು ಕಷ್ಟ ಆಗಿದೆ ಇದು ಅವನೇ ಕೊಟ್ಟಿದ್ದು, ಅವನಿಗೇನು ಗೊತ್ತಿಲ್ವ ಅದೆಲ್ಲ, ಅವನ ಹತ್ರ ಕಲಿಸ್ಕೊಡ್ಬೇಕು. ಪರಮಾತ್ಮನಿಗೆ ಸ್ತೋತ್ರ ಮಾಡಿಬಿಟ್ರೆ ಆನಂದ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲಾ ಭಕ್ತರು ಮಾಡೋದು ಅದೇ, ಮೊದಲು ಸ್ತೋತ್ರ, ಅವನು ಬಂದು ನಿಂತ ಮೇಲೆ ಸ್ತೋತ್ರ ಅವನ್ನ. ಅದು ಸ್ತವಪ್ರಿಯ ಅಂದ್ರೆ ದೇವರನ್ನ ಹೇಗೆ ಮೆಚ್ಚಿಸ್ಕೊಳ್ಬೇಕು, ವಾಸ್ತವವಾಗಿ ದೇವರು ಯಾವುದಕ್ಕೆ ಒಲಿತಾನೆ ಅನ್ನೋದು ನೀವು ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಷ್ಟೇ. ಸ್ತವಪ್ರಿಯ ಅಂದ್ರೆ ವಾಸ್ತವ ಪ್ರಿಯ. ನನಗೆ ನಿಮ್ಮಲ್ಲಿ ಅಗಾಧವಾದ ಜ್ಞಾನ ಇರ್ಬೋದು, ಆದ್ರೆ ನಾನು ಎದುರುಗಡೆ ಬಂದಾಗ ನಿಮ್ಮ ಬಾಯಿಂದ ಒಂದು ಸ್ತೋತ್ರ ಬರಲಿಲ್ಲ ಅಂದ್ರೆ ನಿಮ್ಮ ಜ್ಞಾನ ತಗೊಂಡು ಏನ್ ಮಾಡ್ಬೇಕು ಅಂತ ಪರಮಾತ್ಮ. ಆ ಜ್ಞಾನ ಆ ಸ್ತೋತ್ರ ರೂಪ ಬರ್ಬೇಕು ತಾನೆ, ಪರಮಾತ್ಮನಲ್ಲಿ ಗಾನ ರೂಪವಾಗಿ ಬರ್ಬೇಕು. ಭಗವಂತ ನಮ್ಮ ಎದುರು ನಿಂತಿದ್ದಾನೆ, ಅದು ಬಿಟ್ಬಿಟ್ಟು ನಾನು ಮಹಾಪಂಡಿತ ಅದಕ್ಕೆ ದೇವರು ಬಂದಿದ್ದಾನೆ, ಇವನೇನು ಸ್ತೋತ್ರ ಮಾಡೋದು ಅಂತ ಅನ್ಕೊಂಡ್ಬಿಟ್ರೆ ಅವಾಗ ದೇವರಿಗೆ ಇವನ ಅಹಂಕಾರ ತುಂಬ್ಕೊಂಡ್ಬಿಟ್ಟಿದೆ, ಇವನು ಸ್ತೋತ್ರನೇ ಮಾಡ್ತಾ ಇಲ್ಲ, ನಾನು ಹೇಗೆ ಅನುಗ್ರಹ ಮಾಡಲಿ ಅಂತ. ಅದಕ್ಕೋಸ್ಕರ ನೋಡಿ, ಪರಮಾತ್ಮನಿಗೆ ಭಕ್ತರ ಮೇಲೆ ಪ್ರೀತಿ, ಭಕ್ತನಿಗೆ ದೇವರನ್ನು ಹೊಗಳಬೇಕು ಅಂತ ಪ್ರೀತಿ. ನಾವಿಬ್ಬರು ಕೂಡ ಸಮಶೀಲರು, ಸಮಾನ ಸ್ವಭಾವದವರು. ಯಾಕೆಂದ್ರೆ ನೋಡಿ, ಭಕ್ತನ ಅಲ್ಲದೆ ಇದ್ದವನಿಗೆ ಸ್ತೋತ್ರ ಮಾಡಬೇಕು ಅಂತಲೇ ಬುದ್ಧಿ ಬರಲ್ಲ. ದುರ್ಯೋಧನ ಎಷ್ಟು ಬಾರಿ ಕೃಷ್ಣ ಇದ್ರು ಎದುರುಗಡೆ ಇದ್ರು ಅವನನ್ನು ಸ್ತೋತ್ರ ಮಾಡೋದಲ್ಲ, ಅವನು ಬರೀ ಬೈಯೋದು. ನೀನೇನು ಗೊಲ್ಲ, ನಿನ್ಗೇನು ಗೊತ್ತಿದೆ, ದೊಡ್ಡ ವಿಶ್ವರೂಪ ತೋರಿಸ್ತೀಯ, ಇದೆಲ್ಲ ಯಕ್ಷಿಣಿ ಪ್ರದರ್ಶನ ಇದ್ದಂಗೆ, ಇದನ್ನು ನಮ್ಮಲ್ಲಿ ಬೇಕಾದ ಜನ ಮಾಡ್ತಾರೆ, ಇದೇನು ದೊಡ್ಡ ಮಹಿಮೆನ ಅಂತಾನೆ ಅವನು. ದುಷ್ಟರಿಗೆ ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಮನಸ್ಸೇ ಬರಲ್ಲ. ಇನ್ನು ರಾಜಸರಂತೂ ಅವರು ತಟಸ್ಥರು, ಅದಕ್ಕೆಲ್ಲ ಹೋಗಲ್ಲ. ಆದ್ರೆ ಭಕ್ತ ಇದ್ದ ನೋಡಿ, ಎಲ್ಲಿ ಕಂಡ್ರೆ ಅಲ್ಲೇ ದೇವ್ರ ಕೈ ಮುಗಿತಾನೆ, ಅಲ್ಲೇ ಮನಸ್ಸಲ್ಲಿ ಕಣ್ಮುಚ್ಚುತ್ತಾನೆ, ಬಾಯಲ್ಲಿ ಸ್ತೋತ್ರಗಳು ಹೇಳ್ಕೊತಾ ಇರ್ತಾನೆ. ನಿನಗೂ ಇದು ಇಷ್ಟ, ನಮಗೂ ಅದನ್ನು ಮಾಡೋದು ಅಂದ್ರೆ ಇಷ್ಟ, ನಾವು ದೇವರನ್ನ ಸ್ತೋತ್ರ ಮಾಡೋದು ಅಂದ್ರೆ ಇಷ್ಟ. ಆದ್ರಿಂದ ಪ್ರೀತಿರಸ್ತಿ ತವಾಪಿ ಸಂಸ್ತುತಿ ಮಾತ್ರ ಏವ. ದೇವರನ್ನು ಸ್ತೋತ್ರ ಮಾಡಿಬಿಟ್ರೆ ಸಾಕು, ಪರಮಾನಂದ ಭರಿತನಾಗ್ಬಿಡ್ತಾನ.
ಯಾಕೆ ಅಂದರೆ ಇವ್ ನಾನು ಸ್ತೋತ್ರ ಮಾಡಿದ ಅದಕ್ಕೋಸ್ಕರ ಅಂತಲ್ಲ, ಸ್ತೋತ್ರ ಮಾಡಿ ತನ್ನ ಕಷ್ಟಗಳನ್ನು ಪಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಉಪಾಯವನ್ನು ತಿಳ್ಕೊಂಡು ನನ್ನ ಹತ್ರ ಬಂದು ಅದನ್ನು ಮಾಡ್ತಿದ್ದಾನಲ್ಲ, ಇವನು ಗೆದ್ದ ಅಂತ ದೇವ್ರ ಖುಷಿ. ಪರಮಾತ್ಮನಿಗೆ ಆನಂದ ಯಾಕೆ? ಭಗವಂತ ಅವನು ಧನ್ವಂತರಿ ಆದಾಗ ಆನಂದ ಬಾಷ್ಪ ಬಂತು. ಯಾಕೆ ಅಂದ್ರೆ ನಂಗೆ ಅಮೃತ ಸಿಕ್ತು ಅಂತಲ್ಲ, ಈ ದೇವತೆಗಳು ಕೊನೆಗಾದರೂ ಅಮೃತವನ್ನು ಕುಡಿಯೋ ಯೋಗ ಬಂತಲ್ಲ ಅಂತ ಅವರ ಖುಷಿ ನೋಡಿ ಇವನು ಖುಷಿ ಆಗ್ತಾರೆ. ಯಾವಾಗ ದೇವರನ್ನು ಸ್ತೋತ್ರ ಮಾಡಿ ಬುದ್ಧಿ ಬರುತ್ತೆ ಅವನು ಉದ್ಧಾರ ಆದ ಅಂತ ಅರ್ಥ. ಅದಕ್ಕೆ ನಿನಗೂ ಕೂಡ ಅದು ಇಷ್ಟ. ನಾವಿಬ್ಬರು ಕೂಡ ಒಂದೇ ಕಡೆ ಇದ್ದೇವೆ, ನಾನು ಸ್ತೋತ್ರ ಮಾಡೋನು, ನೀನು ಸ್ತೋತ್ರ ಮಾಡಿಸ್ಕೊಳ್ಳೋನು. ಹಾಗಿರಬೇಕಾದ್ರೆ ನೀನು ನಮಗೆ ಕೂತ್ಕೊಂಡು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವ ಉಪಾಯವನ್ನು ಹೇಳು. ದೇವತೆ ಪದ ಪಂಕಜೇ ಮಮ ಚಿತ್ತಮೇವ ನ ಚೇತ್ತದ ಕುತ್ರ ಗಚ್ಚತಿ ತದ್ವದಸ್ವ ರಮೇಶ ಮೇದ್ಯ ಸತಾಂಗಣೇ. ಪರಮಾತ್ಮನ ಹತ್ರ ಅವರು ಫಸ್ಟ್ ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಸ್ವಾಮಿ ನಿನ್ನ ಹತ್ರ ಮಾತನಾಡಬೇಕು, ತುಂಬಾ ಸಂವಾದ ನಡೆಸಬೇಕು ಅಂತ ಹೇಳಿದ್ನೆಲ್ಲ, ಆ ಎಲ್ಲ ಸಂವಾದದ ಮುಖ್ಯವಾದ ಒಂದು ಭಾಗ, ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾನು ನಿನ್ನನ್ನ ನೆನಿತಾ ಇಲ್ಲ, ನನ್ನ ಮನಸ್ಸು ನಿನ್ನನ್ನ ಚಿಂತನೆ ಮಾಡ್ತಿಲ್ಲ ಅಂತ ನಿಂದೊಂದು ದೊಡ್ಡ ಅಪವಾದ ನನ್ನ ಬಗ್ಗೆ ಇದೆಯಲ್ಲ. ಹಾಗಾದ್ರೆ ನಾನು ಯಾವುದನ್ನು ನೆನಿತಾ ಇದ್ದೇನೆ ಅದು ಹೇಳಿ. ನಿನ್ನನ್ನ ನೆನಿತಾ ಇಲ್ಲ ಅಂದ್ರೆ ಬೇರೆ ಇನ್ಯಾವುದನ್ನೋ ಇನ್ಯಾರನ್ನೋ ನೆನಿತೇನೆ ಅಂತ ತಾನೆ. ಹಾಗಾದ್ರೆ ಅಲ್ಲೂ ನೀನೇ ಇದೆಯಲ್ಲ, ಮತ್ತೆ ನಿನ್ನನ್ನೇ ನೆನೆದಂತ ಆಯ್ತು. ಭಗವಂತ ಇಲ್ಲದ ಜಾಗವೇ ಯಾವುದು ಕೂಡ ಇಲ್ಲ. ಹಾಗಿರ್ಬೇಕಾದ್ರೆ ನೀನ್ ನನ್ನನ್ನ ಮನಸ್ಸಿನ ಚಿಂತನೆ ಮಾಡ್ತಾ ಇಲ್ಲ, ಬೇರೆ ಯಾವುದೋ ದುಡ್ಡು ಚಿಂತನೆ ಮಾಡ್ತಾ ಇದೆಯಾ, ಅಥವಾ ಇನ್ಯಾವುದೋ ಆಹಾರ ಪದಾರ್ಥ ಚಿಂತನೆ ಮಾಡ್ತಾ ಇದೆಯಾ ಅಂದ್ರೆ, ಅಲ್ಲಪ್ಪ ಆ ದುಡ್ಡಿನಲ್ಲೂ ನೀನೇ ಇರೋದಲ್ಲಪ್ಪ. ಆ ದುಡ್ಡು ನಮಗೆ ಪರಮಾತ್ಮ ಅಲ್ಲಿದ್ದು ಅದರಲ್ಲಿ ಆಕರ್ಷಣೆಯನ್ನ ಅಲ್ಲಿ ಇಟ್ಟಿದ್ದರಿಂದ ದುಡ್ಡು ನಮ್ಗೆ ಇಷ್ಟ ಆಗ್ತಾ ಇದೆ. ಒಂದು ವೇಳೆ ಅಲ್ಲಿ ಪರಮಾತ್ಮ ಇಲ್ಲದೆ ಹೋಗ್ತಿದ್ರೆ ಆ ದುಡ್ಡು ನ್ಯೂಸ್ ಪೇಪರ್ ತರ ರಸ್ತೆಯಲ್ಲಿ ಬೀಳ್ತಾರೆ. ಆ ಹಣಕ್ಕೆ ಆ ಬಗೆಯ ವೈಶಿಷ್ಟ್ಯ ಸತ್ವ ಅದು ನೀನೇ ಇದ್ದು ಕೊಟ್ಟದ್ದೇ ತಾನೆ. ಆದ್ರಿಂದ ನೀನಿದೆಯಾ ಅಂತಲೇ ಆ ಹಣವನ್ನು ನಾನು ಇಷ್ಟಪಡ್ತಾ ಇದ್ದೇನೆ, ಅಥವಾ ಒಂದು ಭೋಗ ವಸ್ತುವನ್ನು ನೀನಿದೆಯಾ ಅಂತಲೇ ಇಷ್ಟಪಡ್ತಾ ಇದ್ದೇನೆ. ಹಾಗಿರುವಾಗ ಹೋಲಪ್ಪ ನಾನು ಅಲ್ಲೆಲ್ಲ ಇಲ್ಲ ಅಂತ ನೀನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲ ಕಡೆ ಇದೆಯಲ್ಲಪ್ಪ ನೀನು ದುಡ್ಡಲ್ಲೂ ಇದೆಯಾ, ಸ್ತ್ರೀಯಲ್ಲೂ ಇದೆಯಾ, ಮತ್ತೊಂದು ಕಡೆ ಇದೆಯಾ ನೀನು. ಹಾಗಿರ್ಬೇಕಾದ್ರೆ ನಿನ್ನ ಪಾದ ಕಮಲಗಳು ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪ್ತ ಆಗಿದೆ. ದೇವತೆ ಪದ ಪಂಕಜಂ ಮಮ ಚಿತ್ತಮೇವ, ಅದು ಎಲ್ಲ ಕಡೆಯಲ್ಲೂ ಕೂಡ ಇರಬೇಕಾದ್ರೆ ನಿನ್ನ ಪಾದವನ್ನೇ ನಾನು ನೆನೆದಂತಾಗತ್ತೆ ಹೊರತು ನಿನ್ನನ್ನು ಬಿಟ್ಟು ಬೇರೆ ಕಡೆ ನನ್ನ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೀನು ಇಲ್ಲದೆ ಇರುವ ಒಂದು ಪ್ರದೇಶವೇ ಯಾವುದೂ ಇಲ್ಲ, ಅಲ್ಲಿ ನನ್ನ ಮನಸ್ಸಂತೂ ಮೊದಲೇ ಹೋಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪರಮಾತ್ಮನ ಬಗ್ಗೆ ಎಂತಹ ಅದ್ಭುತವಾದ ಒಂದು ಮಹಿಮೆಯನ್ನು ಅನಾವರಣಗೊಳಿಸಿ ನಮ್ಮ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ ಅಂದ್ರೆ, ಸ್ವಾಮಿ ನಾನು ನಿನ್ ಬಿಟ್ಟು ಅದು ನೋಡಿದೆ ಇದು ಮಾಡಿದೆ ಅಂತ ನೀ ಹೇಳಬೇಡ, ಎಲ್ಲ ಕಡೆ ನೀನೇ ಇರೋಣದರಿಂದ ನಿನ್ನಲ್ಲೇ ನನ್ನ ಮನಸ್ಸನ್ನು ಇಟ್ಟಂತೆ ಆಗಿದೆ. ಹಾಗಿರುವಾಗ ನಾನು ನಿನ್ನಲ್ಲೇ ಮನಸ್ಸಿಟ್ಟಿಲ್ಲ, ಬೇರೆ ಕಡೆ ಮನಸ್ಸಿಟ್ಟಿದ್ದೇನೆ ಅಂತ ಅದರಿಂದ ಅದು ಪಾಪ ಆಗಿದೆ ಅಂತ ನೀನು ಹೇಳಬಾರ್ದು. ಯಾಕೆ ಅಂದ್ರೆ ಹಾಗೆ ನಾನು ಪಾಪ ಮಾಡೋದಾಗಿದ್ದರೆ ನೀನು ಎಲ್ಲ ಕಡೆ ಇಲ್ಲ ಅಂತ ಆಗ್ಬೇಕಾಗಿತ್ತು. ನೋಡ್ರಿ ಅಲ್ಲಿ ಯಾವುದೋ ನೋಟಲ್ಲಿ ದುಡ್ಡಲ್ಲಿ ನಾನಿಲ್ಲ, ಅದನ್ನ ನೀವು ಆಸೆ ಪಟ್ಟಿದ್ದೀರಾ, ಅದಕ್ಕೆ ನಾನು ಬಿಟ್ಟು ಬೇರೆ ಕಡೆ ಮನಸ್ಸನ್ನು ಹಾಕಿದ್ದೀರಾ ಅಂತ ನೀನು ಹೇಳ್ಬೇಕು. ಆದ್ರೆ ನೋಟಲ್ಲಿ ನೀನೇ ಇದೆಯಾ, ಅಲ್ಲಿ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿ ಹೃದಯಲ್ಲಿ ನೀನೇ ಇದೆಯಾ. ಆದ್ಮೇಲೆ ನಾವು ಯಾವತ್ತೂ ಕೂಡ ನಿನ್ನ ಬಿಟ್ಟು ಬೇರೆ ಕಡೆ ಮನಸ್ಸನ್ನು ಹಾಕ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಆ ಪರಮಾತ್ಮನ ಪಾದವನ್ನು ಬಿಟ್ಟು ಬೇರೆ ಕಡೆ ಹೋಗಕ್ಕೆ ಜಾಗನೇ ಇಲ್ಲ. ಒಂದು ರೂಮ್ ಇದೆಯಪ್ಪ, ಅಲ್ಲಿ ಯಾವುದೋ ಬೆಕ್ಕೋ ಇನ್ನೊಂದು ಯಾವುದೋ ಒಂದು ಪ್ರಾಣಿ, ಅದು ನೀನು ಹೊರಗಡೆ ಹೋಗಬಾರ್ದು ಅಂತ ಹೇಳಿದ್ರೆ ಅದು ಇದ್ದಲ್ಲೇ ಇದ್ದೇ ಇರುತ್ತೆ, ಹೊರಗಡೆ ಜಾಗನೇ ಇಲ್ಲ ಅದಕ್ಕೆ. ಯಾಕಂದ್ರೆ ಎಲ್ಲ ಬಂಧಿಸ್ಬಿಟ್ಟಿದ್ದಾರೆ, ಎಲ್ಲ ಬಾಗಿಲಾಕ್ಬಿಟ್ಟಿದ್ದಾರೆ, ಅಲ್ಲೇ ತಿರುಗಾಡ್ತಾ ಇರುತ್ತೆ. ಹಾಗೆ ನೀನು ಎಲ್ಲ ಕಡೆ ಇದೆಯಾ, ನನ್ನ ಮನಸ್ಸು ಎಲ್ಲಾ ಕಡೆ ಹೋದ್ರೆ ಅಲ್ಲೆಲ್ಲ ನೀನೇ ಇದೆಯಾ. ಹಾಗಿದ್ಮೇಲೆ ನಿನ್ನನ್ನು ಬಿಟ್ಟು ನನ್ನ ಮನಸ್ಸು ಅದು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಅದರಿಂದ ಎಲ್ಲ ಸಜ್ಜನರ ಮಧ್ಯದಲ್ಲಿ ಇದು ಉತ್ತರ ಕೊಡು ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ವಿಷ್ಣು. ನಮ್ಮನ್ನು ಸುಮ್ಮನೆ ಇವನು ಮನಸ್ಸನ್ನ ಪರಮಾತ್ಮನ ಕಡೆ ನೆಲೆಗೊಳಿಸಿಲ್ಲ, ಆದ್ರಿಂದ ತಪ್ಪು ಮಾಡಿದಾನೆ, ಪಾಪ ಮಾಡಿದಾನೆ ಅಂತ ಹೇಳ್ತಾ ಇದೆಯಲ್ಲ. ಎಲ್ಲ ಸಜ್ಜನರು ಇಲ್ಲಿದ್ದಾರೆ, ಅವರ ಸಮಕ್ಷಮದಲ್ಲಿ ನಿನ್ನನ್ನು ಕರೆದು ಕೂಡಿಸಿದ್ದೇನೆ, ಅವರ ಹತ್ರ ಉತ್ತರ ಕೊಡು. ನನ್ನ ಮನಸ್ಸು ಸರ್ವವ್ಯಾಪ್ತನಾದ ನೀನಿದ್ದಲ್ಲೇ ಹೋಗಿದೆ ಹೊರತು ನೀನಿಲ್ಲದ ಜಾಗ ಇನ್ನೊಂದೇ ಇಲ್ಲದೆ ಇರುವಾಗ ನಿನ್ನನ್ನು ಬಿಟ್ಟು ನನ್ನ ಮನಸ್ಸು ಬೇರೆ ಇದನ್ನ ಎಲ್ಲಿ ಚಿಂತನೆ ಮಾಡಿದೆ, ಅದು ಎಲ್ಲಿ ತಪ್ಪು ಮಾಡಿ? ತಪ್ಪೇ ಆಗಿಲ್ಲ ನನ್ನಿಂದ. ಹಾಗಿದ್ಮೇಲೆ ನೀನು ಪಾಪ ಮಾಡಿದೆಯಾ, ನಿಂಗೆ ನರಕಕ್ಕೆ ಹಾಕ್ತೇನೆ, ಯಮದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ಹೆಂಗೆ ಸರಿಯಾಗತ್ತೆ ಹೇಳಿ? ಯಮದೇವರಾದರೂ ಕೂಡ ನಿನ್ನ ಒಂದು ಮಾತಿಗೆ ಮೀರಿ ನಡೆಯಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ಮುಂದೆ. ಯಾಕೆ ಅಂದ್ರೆ ಇವನು ಹೌದಪ್ಪ ಎಲ್ಲ ಕಡೆ ದೇವರಿದ್ದಾನೆ ಅಂತ ತಿಳ್ಕೊಂಡೆ ಅವನು ಎಲ್ಲ ವಸ್ತುಗಳಲ್ಲೂ ಆ ಮನಸ್ಸನ್ನು ಹಾಕಿದ್ದು ಅಂತ ನಿನಗೆ ಮನವರಿಕೆ ಆದ್ಮೇಲೆ ನೀನು ಯಮದೇವರಿಗೆ ಹೇಳು, ಅವನು ಸರಿಯಾಗಿ ಕರೆ ಕಟ್ಟಾಗೆ ನನ್ನನ್ನು ಎಲ್ಲ ಕಡೆ ಚಿಂತನೆ ಮಾಡಿದಾನೆ, ಆದ್ರಿಂದ ಅವನು ನರಕಕ್ಕೆ ಹಾಕ್ಬೇಡ ಅಂತ ನೀನು ಹೇಳು. ನಿನ್ನ ಮಾತನ್ನು ಯಮ ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ನೀನು ಎಲ್ಲ ಕಡೆ ಇದ್ದದ್ರಿಂದ ನಿನ್ನನ್ನು ಬಿಟ್ಟು ನನ್ನ ಮನಸ್ಸು ಬೇರೆ ಕಡೆ ಎಲ್ಲೂ ಕೂಡ ಹೋಲಿಕ್ಕೆ ಸಾಧ್ಯ ಇಲ್ಲ.
ಬೇರೆ ಕಡೆ ಹೋದರೇನೆ ಆವಾಗ ಅದೇನಾಗತ್ತೆ, ತಪ್ಪು ಅಂತಾಗುತ್ತೆ. ಈಗ ವಾಯುದೇವರಿಗೆ ಹಂಗೆ ನೋಡಿ, ವಾಯುದೇವರ ಬಗ್ಗೆ ನಮ್ಮ ರಾಯರು ಹೇಳ್ತಾರೆ, ಭಗವತೋ ಅನ್ಯತ್ರ ಮನಸ್ಸಂಗರಹಿತಾನಾಂ ಅಂತ ವಾಯುದೇವರ ಬಗ್ಗೆ. ಅವರು ಎಂದೂ ಕೂಡ ಪರಮಾತ್ಮನನ್ನ ಬಿಟ್ಟು ಬೇರೆ ಕಡೆ ಅವ್ರ ಮನಸ್ಸನ್ನೇ ಹಾಕಲ್ಲ. ಯಾಕೆ? ಎಲ್ಲ ಕಡೆಯಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲ ಕಡೆ ಪರಮಾತ್ಮನ ಕಾಣ್ತಾ ಇದ್ದಾರೆ. ಸ್ವಾಮಿ, ನಮಗೆ ಈ ನಿನ್ನ ಗುಟ್ಟು ಗೊತ್ತಾಗ್ಬಿಟ್ಟಿದೆ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಎಲ್ಲದರ ಒಳಗಡೆ ಇದ್ದು ಅವನೇ ಅಲ್ಲಿ ಆಕರ್ಷಣೆಯನ್ನು ತಂದುಕೊಟ್ಟು ನಮಗೆ ಇಷ್ಟ ಆಗುವಂತೆ ಮಾಡಿದ್ದಾನೆ ಅಂದಮೇಲೆ, ಹಾಗಾದ್ರೆ ನಾನು ಒಂದು ಪದಾರ್ಥವನ್ನು ಇಷ್ಟಪಟ್ಟರೆ ನಾನು ಮೂಲತಃ ನಿನ್ನನ್ನು ಇಷ್ಟಪಟ್ಟಿದ್ದೇನೆ ಅಂತ. ನೀನಲ್ಲಿದ್ದು ನನಗೆ ಇಷ್ಟ ಆಗುವಂತೆ ಮಾಡಿದೆಯಾ? ಇದೆಲ್ಲ ಉಪನಿಷತ್ತಿನ ಸಾರವನ್ನೆಲ್ಲ ಅಡಗಿಸ್ಬಿಟ್ಟಿದ್ದಾರೆ ನೋಡಿ. ಉಪನಿಷತ್ ಹೇಳುತ್ತೆ, ಬೃಹದಾರಣ್ಯಕ ಅಂತ, ನವಾ ಅರೆ ಪತ್ಯು ಕಾಮಾಯ ಪತಿ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯ ಭವತಿ ಅಂತ ಒಂದು ಮಾತು. ಹೆಂಡತಿ ಗಂಡನಿಗೆ ಇಷ್ಟ ಆಗ್ತಾ ಇದ್ದಾಳೆ. ಅದು ಯಾಕೆ ಅಂದರೆ ಹೆಂಡತಿ ಒಳಗಡೆ ಅವಳ ಆತ್ಮದಲ್ಲಿ ಪರಮಾತ್ಮನೇ ಇದ್ದು ಈ ಗಂಡನಿಗೆ ಅವಳಲ್ಲಿ ಒಂದು ಆಕರ್ಷಣೆಯನ್ನ ಉಂಟು ಮಾಡಿದ್ರಿಂದ ಆ ಪರಮಾತ್ಮನಿಂದಾಗಿ ಹೆಂಡತಿ ಅವನಿಗೆ ಇಷ್ಟ ಆಗಿದ್ದೇ ಹೊರತು ಹೆಂಡತಿಗೋಸ್ಕರ ಹೆಂಡತಿ ಅಲ್ಲ. ಇದೇ ಎಲ್ಲ ಕಡೆ ಇದೆ ಸರ್. ಹೆಂಡತಿಗೆ ಗಂಡ ಇಷ್ಟ ಆಗ್ತಾ ಇದ್ದಾನೆ, ಯಾಕೆ? ಗಂಡಗನಿಗೋಸ್ಕರ ಗಂಡ ಇಷ್ಟ ಆಗಿದ್ದಲ್ಲ, ಆ ಗಂಡನ ಒಳಗಡೆ ಆ ಪರಮಾತ್ಮ ಇದ್ದು ಇವಳಿಗೆ ಇಷ್ಟ ಆಗುವಂತೆ ಅಲ್ಲಿ ಪ್ರೇರಣೆ ಮಾಡಿ ಅದರಿಂದಾಗಿ ಬನ್ರಿ ಅಂಥೇಳಿ ಅವಳು ಇಷ್ಟಪಡ್ತಾಳೆ. ಹಾಗಾದ್ರೆ ಇದೆಲ್ಲ ಪರಮಾತ್ಮನಿಂದ ನಡೆದಿದೆ ಇಷ್ಟಾನಿಷ್ಟಗಳು. ಯಾವಾಗ ಅಲ್ಲಿ ಪರಮಾತ್ಮ ಸಾಕು, ಇಷ್ಟು ದಿವಸ ಇವಳು ಹೆಂಡತಿ ಗಂಡನಿಗೆ ಇಷ್ಟ ಆಗಿದ್ದು, ಇನ್ನ ಆ ರೂಪ ತೆಗೆದು ಬಿಡ್ತೇನೆ, ಆ ಭಾವನೆ ಆ ಪ್ರೇರಣೆ ತೆಗೆದಾಕ್ಬಿಡ್ತೇನೆ ಅಂದ್ರೆ ಮರುದಿವಸನೇ ಹೆಂಡತಿ ಶತ್ರು ಆಗ್ಬಿಡ್ತಾರೆ. ಮುಂದೆ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ನೀನಿದ್ರೆ ಎಲ್ಲರೂ ಕೂಡ ಮಿತ್ರರು, ನೀನಿಲ್ಲ ಅಂದ್ರೆ ಪುತ್ರನು ಶತ್ರು ಆಗ್ಬಿಡ್ತಾನೆ. ಹಾಗಾದ್ರೆ ಇದೆಲ್ಲ ನಿನ್ನ ವ್ಯಾಪಾರ ಅಲ್ಲಪ್ಪ ಅದೆಲ್ಲ. ಯಾಕೆಂದ್ರೆ ಪ್ರೇರಣೆ ಮಾಡುವುದು ಅವನೇನೆ. ಆ ಹೆಂಡತಿಗೆ ಇವು ಗಂಡ, ನನ್ನ ಗಂಡ, ಇವನು ಸೇವೆ ಮಾಡಬೇಕಾದ ನನ್ನ ಕರ್ತವ್ಯ ಅಂಥೇಳಿ ಗಂಡನಲ್ಲಿ ಆ ಒಂದು ಪ್ರೀತಿಯನ್ನ ಹುಟ್ಟಿಸಿ ಆ ಸೇವೆ ಮಾಡುವ ಬುದ್ಧಿಯನ್ನು ಕೊಟ್ಟು ಸೇವೆ ಮಾಡಿಸೋದೇ ಎಲ್ಲ ನೀನೇ ಅಂತ ಆದ್ಮೇಲೆ ಮತ್ತೆ ಇಲ್ಲಿ ಏನಿದೆ? ಎಲ್ಲ ನಿನ್ನ ವ್ಯಾಪಾರ. ಅದನ್ನು ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಆ ಪರಮಾತ್ಮ ಎಲ್ಲ ಕಡೆಯಲ್ಲಿ ಇರೋಣದರಿಂದಾಗಿ ಆ ಭಗವಂತ ಅವನು ಮನಸ್ಸನ್ನ ಒಂದು ಕಡೆ, ನಮ್ಮ ಮನಸ್ಸನ್ನು ಒಂದು ಪದಾರ್ಥದಲ್ಲಿ ಹಾಕಿದಾನೆ ಅಂದರೆ ಮನಸ್ಸಿನ ಒಳಗಡೆಯಲ್ಲೂ ಕೂಡ ನೀನೇ ಇದ್ದು ಮನಸ್ಸನ್ನ ಪ್ರೇರಣೆ ಮಾಡಿ ಅಲ್ಲಿ ಹಾಕಿದವು ನೀನೇ ಅಂದಮೇಲೆ ನನ್ನನ್ನೇ ಯಾಕೆ ಬೈತೀಯಾನೆ ನೋಡಿ. ಇದು ಭಾರಿ ಅವರು ದೇವ್ರ ಹತ್ರ ಒಂದು ಪ್ರಶ್ನೆ, ಆಕ್ಷೇಪ. ಅವ್ರು ಹೇಳ್ತಾ ಇದ್ದಾರೆ, ಚಿತ್ತನಾಮಕ ಯತ್ರ ಯಾಸ್ಯಸಿ ತತ್ರ ಗಚ್ಚತಿ ಮೇ ಮನೋ ದುಷ್ಟತಾನನು ಕಂಚುಕೆ ಕಂಚುಕಸ್ಯ ನ ಶೋಭತೆ ವಸುಧಾತಲೇ. ಅವ್ರು ಎಷ್ಟರಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ವಾಮಿ, ನನ್ನ ಮನಸ್ಸು ಬೇರೆ ಕಡೆ ಹೋಗಬೇಕಾದ್ರೆ ಆ ಮನಸ್ಸು ಜಡ, ಮನಸ್ಸು ಜಡ. ಆದ್ರೆ ಮನಸ್ಸಿನ ಒಳಗಡೆ ಚೈತನ್ಯವನ್ನು ತುಂಬೋದಕ್ಕೆ ನೀನೇ ಅಲ್ಲಿ ಒಳಗಡೆ ಬಂದು ಕೂತ್ಕೊಂಡಿದ್ಯಾ. ಆದ್ರೆ ಚಿತ್ತನಾಮಕ ಯಾರು? ನೀನೇ. ಅಂತ ನೀನೇ ನಮ್ಮ ಮನಸ್ಸಿನಲ್ಲೇ ಒಳಗಡೆ ಇದ್ದು ಆ ಮನಸ್ಸನ್ನ ಅಲ್ಲಿ ಹೋಗು ಇಲ್ಲಿ ಹೋಗು ಕಳಿಸೋನು ನೀನೆ. ಆಮೇಲೆ ನೀನು ನನ್ನನ್ನು ನೆಂದಿಲ್ಲ ಅಂತ ಹೇಳೋನು ನೀನೆ. ಹಾಗಾದ್ರೆ ಯಾರು ತಪ್ಪು ಅಂತ ಹೇಳ್ತಾರೆ? ನಾನು ಅಸ್ವತಂತ್ರಪ್ಪ, ನಾನು ನಾನಾಗೆ ನನ್ನ ಮನಸ್ಸನ್ನು ಎಲ್ಲೋ ಒಂದ್ ಕಡೆ ಹಾಕಕ್ಕೆ ನಾನು ಅಸಮರ್ಥ. ಒಂದು ಪುಟ್ಟ ಮಗು ಇದೆ, ಅದನ್ನ ಅಲ್ಲಿ ಹೋಗು ಅಂತ ಹೇಳಿದ್ರೆ ಹೋಗತ್ತೆ, ಅದೇ ತಾನಾಗಿ ಎಲ್ಲೋ ಹೋಗಲ್ಲ, ಅದು ಭಯ. ಹಾಗೆ ನಾನೇ ನನ್ನ ಮನಸ್ಸನ್ನು ಎಲ್ಲಿ ಹಾಕಕ್ಕೆ ನಾನು ಅಸ್ವತಂತ್ರ. ಆದ್ರೆ ಆ ಮನಸ್ಸಿನ ಒಳಗಡೆ ಆ ಚಿತ್ತದೊಳು ನೀನಿದ್ದು ಅಂತ ಹೇಳಿ ಅದಕ್ಕೆ ಪ್ರೇರಣೆ ಮಾಡಿ ಆ ಪದಾರ್ಥದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಅಲ್ಲಿ ಮನಸ್ಸು ಹೋಗುವಂತೆ ಮಾಡಿದವನು ನೀನೇ. ಆದ್ರಿಂದ ಇದಕ್ಕೆಲ್ಲ ನೀನೇ ಕಾರಣ ಹೊರತಾಗಿ ನಾನು ಸ್ವತಂತ್ರವಾಗಿ ಯಾವುದೇ ಬೇರೆ ಕಡೆ ಮನಸ್ಸನ್ನು ಹಾಕಕ್ಕೆ ನನಗಂತಹ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅವರು ಉದಾಹರಣೆ ಕೊಡ್ತಾ ಇದ್ದಾರೆ, ದುಷ್ಟತಾನನು ಕಂಚುಕಸ್ಯ ನ ಶೋಭತೆ ವಸುಧಾತಲೇ. ಈಗ ನಾವು ಬಟ್ಟೆ ಹಾಕೊಂಡು ಬರ್ತಾ ಇರ್ತೇವೆ, ನಾವು ಬಟ್ಟೆಗೆ ಬೈತು, ನೀನ್ ಯಾಕಿಲ್ಲ ನನ್ನ ಜೊತೆ ಬಂದೆ, ಅಲ್ಲೇ ಮನೆಯಲ್ಲಿ ಇರ್ಬೇಕಿತ್ತು. ಅಲ್ಲ ರೀ, ಬಟ್ಟೆ ಅದು ನಾವಿದ್ದಲ್ಲಿ ಬರ್ತಾ ಇರ್ತಪ್ಪ, ನಮ್ಮ ಮೇಲೆ ಇರೋದು. ನಮ್ಮನ್ನೇ ಆಶ್ರಯಿಸ್ಕೊಂಡಿರುವ ಬಟ್ಟೆ ನಾವೇ ತೆಗೆದು ಹಾಕೋ ತನಕ ಅದೇ ನಮ್ಮನ್ನು ಬಿಟ್ಟು ಅದು ಹೋಗಲ್ಲ. ಹಾಗೆ ಆ ಮೈಮೇಲಿರುವ ಬಟ್ಟೆ ನಾವು ಹೋದಲ್ಲೆಲ್ಲ ನಮ್ಮ ಜೊತೆ ಜೊತೆಗೆ ನಮ್ಮ ಮೈಮೇಲಿನ ಬಟ್ಟೆ ಬರುವಂತೆ ಸ್ವಾಮಿ ನಮ್ಮ ಮನಸ್ಸು ಅದು ಬಟ್ಟೆ ಇದ್ದ ಹಾಗೆ. ಆ ಬಟ್ಟೆ ನಿನ್ನಂತಹ ಒಬ್ಬ ಮಹಾನುಭಾವನ ಮೇಲೆ ಆ ಮನಸ್ಸೆಂಬ ಬಟ್ಟೆ ಇದೆ. ಆದ್ರಿಂದ ನೀನು ಆ ಬಟ್ಟೆ ಎಂಬ ಮನಸ್ಸನ್ನು ಎಲ್ಲೆಲ್ಲಿ ಕೊಂಡೊಯ್ತೀಯೋ ಅಲ್ಲೆಲ್ಲ ನನ್ನ ಮನಸ್ಸು ಬರ್ತಾರೆ. ನಾನಾಗಿ ಬಟ್ಟೆ ತಾನಾಗಿ ನಡ್ಕೊಂಡು ಹೋಗತ್ತೆ ಎಲ್ಲಾದ್ರೂ? ಇಲ್ಲ. ಹಾಗಾದ್ರೆ ದುಷ್ಟತಾ ನನು ಕಂಚಿಕಸ್ಯ ನ ಶೋಭತೆ ವಸುಧಾತ್. ನಮ್ಮ ಮನಸ್ಸನ್ನು ದೂಷಣೆ ಮಾಡ್ತಾ ಇದ್ದಾರೆ ಶಾಸ್ತ್ರಕಾರರು. ಏನ್ರಿ, ಅವನ ಮನಸ್ಸು ಬರೀ ಭೋಗದಲ್ಲಿ ಆಸಕ್ತಿ, ಅಲ್ಲಿ ತಿನ್ಬೇಕು, ಇದನ್ನ ನೋಡ್ಬೇಕು, ಅವ್ರು ಮಾಡಿ ಇದೆಲ್ಲ ಆಗ್ತಾ ಇದೆ ಅವನಿಗೆ. ಅಲ್ಲ ರೀ, ಮನಸ್ಸನ್ನ ಯಾಕೆ ಬೈತೀರಾ? ಮನಸ್ಸು ಜಡ, ಅದು ಅಸ್ವತಂತ್ರ ಬೇಕು. ಅದರಲ್ಲಿ ಪರಮಾತ್ಮನೇ ಇದ್ದು ಎಲ್ಲವನ್ನು ಇದನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀನು ನಮ್ಮ ಮನಸ್ಸನ್ನು ಎಲ್ಲಿ ತಗೊಂಡೋಗಿ ಹಾಕಿದೀಯಾ ಅಲ್ಲಿ ನಮ್ಮ ಮನಸ್ಸು ಬಂದು ಕೂತ್ಕೊಂಡಿದೆ.
ಯಾವುದೋ ತಿನ್ನೋ ಆಸೆ, ಇನ್ನೊಂದ್ರೆ ದುಡ್ಡಿನ ಮೇಲೆ ಅದರಲ್ಲಿ ನೀನು ಮನಸ್ಸನ್ನು ಹಾಕಿ ಅಲ್ಲಿ ತಗೊಂಡೋಗಿ ಇಟ್ಟಿದೆ ಅಂದ್ರೆ ಆ ತಂದಿಟ್ಟವನು ನೀನೆ. ಬೈಯೋದು ಯಾರಿಗೆ? ಇವನು ದೇವರ ಚಿಂತನೆ ಮಾಡಿಲ್ಲ, ಬರೀ ದುಡ್ಡು ಎಣಿಸ್ತಾ ಕೂತಿದ್ದಾನೆ, ದುಡ್ಡಿನ ಮೇಲೆ ಚಿಂತೆ ಇದೆ. ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಒಮ್ಮೆ ಈ ಪ್ರಶ್ನೆಗೆ ದೇವರೇ ಏನಪ್ಪಾ ನನ್ನೇ ಬಾಯಿ ಕಟ್ಟಿಸ್ಬಿಡ್ತಾ ಇದೆಯಲ್ಲ ಅನ್ಬೇಕು ದೇವರು, ಹಂಗೆ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಯದ್ಯದೇವ, ಯಾವ್ದ್ಯಾವ್ದು ಜಗತ್ತಿನಲ್ಲಿ ವಸ್ತು ಇದೆ ಅದರ ಎಲ್ಲದರ ಒಳಗಡೆ ನೀನು ಇದೆಯಾ, ಆ ಮನಸ್ಸಿನಲ್ಲೂ ನೀನೇ ಇದೆಯಾ, ಅಲ್ಲಿ ಆ ವಸ್ತುವಿನಲ್ಲಿರುವ ನಿನ್ನ ಹತ್ರ ನನ್ನ ಈ ಮನಸ್ಸಿನ ಒಳಗಡೆ ಇದ್ದ ನೀನೇ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದೆಯಾ, ಮತ್ತೆ ನಮ್ಮನ್ನ ಯಾಕ್ರಿ ಈ ತರ ಜ್ಞಾಪಕ ಮಾಡ್ಕೋತಾ ಇಲ್ಲ, ನನ್ನನ್ನ ಮನಸ್ಸು ನೆನಿತಾ ಇಲ್ಲ ಅಂತ ನಮ್ಮನ್ನ ಅಂತ ಇದೆಯಲ್ಲ. ನಾನು ಮೊದಲೇ ಅಸ್ವತಂತ್ರ, ನನ್ನ ಮನಸ್ಸು ನಿನ್ನ ಅಧೀನ, ನೀನೇನ್ ಮಾಡಿದಂತೆ ಅದು ಕೇಳುತ್ತೆ. ಬಟ್ಟೆ ವ್ಯಕ್ತಿಯ ಹಿಂದೆ ಹಿಂದೆ ಬಂದಂತೆ ಮನಸ್ಸು ನಿನ್ನಿಂದ ಬರ್ತಾ ಇದೆ. ಹಾಗಿರುವಾಗ ನಾನು ಪಾಪ ಮಾಡಿದೆ ಅಂತ ನೀನು ಹೇಳೋದೇ ತಪ್ಪು. ಯಮದೇವರು ನನಗೇನಾದ್ರೂ ಶಿಕ್ಷೆ ಕೊಡ್ತಾರೆ ಅಂದ್ರೆ ನಿನ್ನೆ ಕರ್ಕೊಂಡು ಹೋಗ್ತು, ನನಗೆ ಮಾಡಿಸಿದ್ದಲ್ಲ ಇವನೇ ಉತ್ತರ ಕೊಡ್ಲು ಅಂತ ಹೇಳ್ತೀವಿ. ಆದ್ರಿಂದ ಕಿಂಕರೋತಿ ಹಿ ಕಿಂಕರೋ ಯಮರಾಜ ಪಾಶ ನಿಯೋಜಿತ. ನೋಡಿ, ಯಮದೇವರಾಗ್ಲಿ ಯಮದೇವರ ಭಟರುಗಳಾಗ್ಲಿ ನಿನ್ನ ಕಿಂಕರರು, ನಿನ್ನ ಕೈಂಕರ್ಯ ನಡೆಸ್ತಕ್ಕಂಥವ್ರು. ಅವರಾದರೂ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನನ್ನನ್ನ ನರಕಕ್ಕೆ ಹಾಕ್ತಾರೆ, ಪಾಪಕ್ಕೆ ಹಾಕ್ತಾರೆ ಅಂದ್ರೆ ಇದು ನಂಬಲಿಕ್ಕೆ ಆಗತ್ತಾ? ಅದು ಯಾಕೆ ಅಂದ್ರೆ ಎಲ್ಲ ಮಾಡಿದ್ದವು ನೀನೆ. ಅಂದ್ರೆ ಪರಮಾತ್ಮನ ಸರ್ವಕರ್ತೃತ್ವವನ್ನ ಅತ್ಯದ್ಭುತವಾಗಿ ನಾವು ಮನಸ್ಸಿನಲ್ಲಿ ತುಂಬಿಕೊಂಡ್ರೆ ಆ ದೇವ್ರ ಹತ್ರ ಹಿಂಗೆ ಗಲಾಟೆ ಮಾಡ್ಲಿಕ್ಕೆ ಆಗುತ್ತೆ. ಅದು ಬಿಟ್ಬಿಟ್ಟು ನಾವು ಪರಮಾತ್ಮನ ಸರ್ವ ವ್ಯಾಪ್ತತೆನೇ ತಿಳ್ಕೊಂಡಿಲ್ಲ, ಅವನ ಮನೋನಿಯಾಮಕ, ಪಂಚೇಂದ್ರಿಯ, ಎಲ್ಲ ಇಂದ್ರಿಯಗಳಿಗೆ ನಿಯಾಮಕ, ಋಷಿಕೇಶ ಅದೆಲ್ಲ ತಿಳ್ಕೊಳ್ಳೋದು ಸುಮ್ಮನೆ ಮಾತಾಡಕ್ಕೆ ಹೋದ್ರೆ ಆ ಮಾತಿಗೆ ತೂಕ ಇರಲ್ಲ. ವಿಷ್ಣು ತೀರ್ಥರು ಮಹಾಜ್ಞಾನಿಗಳು, ಅವರು ಪರಮಾತ್ಮನ ಪ್ರತಿಯೊಂದು ವ್ಯಾಪಾರಗಳನ್ನು ತಮ್ಮ ದೇಹದಲ್ಲಿ ಚಿಂತನೆ ಮಾಡೋರು. ಹಾಗಿರುವಾಗ ಅವರು ಈ ಮಾತು ಕೇಳಿದ್ರೆ ದೇವರು ಒಮ್ಮೆ ಭಾರಿ ಪ್ರಶ್ನೆ ಮಾಡ್ತೀಯಲ್ಲಪ್ಪ ಅನ್ಬೇಕು ಅವ್ರು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಸ್ವಾಮಿ ನಮ್ಮ ಮೇಲೆ ನೀವು ತಪ್ಪಾಗ್ತಾ ಇದೆಯಾ, ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇಲ್ಲ. ಚಿತ್ತನಾಮಕ ಯತ್ರ ಯಾಸ್ಯಸಿ ತತ್ರ ಗಚ್ಚತಿ ಮೇ ಮನಃ. ನನ್ನ ಮನಸ್ಸು ನಿನ್ನ ನಿಯಂತ್ರಣದಲ್ಲಿದೆ, ಅದು ಎಲ್ಲಿ ಕರ್ಕೊಂಡು ಹೋಗ್ತಿ ಅಲ್ಲಿ ಹೋಗತ್ತಪ್ಪ. ಈ ಕೋತಿ ಆಡ್ಸೋನು ಅದಕ್ಕೆ ಕಟ್ಬಿಟ್ಟಿರ್ತಾನೆ, ಎಲ್ಲಿ ಕರ್ಕೊಂಡು ಕೋತಿ ಹೊಡೋಗ್ತಾ ಇರುತ್ತೆ. ಅದು ಕೋತಿ ಬೈದ್ರು ಇಲ್ಲಾಕ್ ಬಂದು ಅಂದ್ರೆ ಕೋತಿ ಅನ್ನತ್ತೆ ಹಗ್ಗ ಕಟ್ಬಿಟ್ಟಿದ್ದಾನತ್ತೆ, ನಾಶ ಮಾಡ್ಲಿ ಅಂತ ಹೇಳುತ್ತೆ. ಹಾಗೆ ನಿನ್ನ ಕೈಯಲ್ಲಿ ಆಟದ ಕೋತಿಗಳಿದ್ದಂಗೆ ನಾವು. ಹಾಗಿರುವಾಗ ನಮ್ಮನ್ನೇ ಕರ್ಕೊಂಡು ಹೋಗ್ತೀಯಾ, ನೀನು ವಿಷಯ ಭೋಗಗಳನ್ನ, ನೀನು ನಿಷಿದ್ಧ ಕರ್ಮಗಳನ್ನು ಮಾಡ್ತೀಯಾ, ನಿನಗೆ ಪಾಪ, ಅದಕ್ಕೆ ಯಮಲೋಕಕ್ಕೆ ಹಾಕ್ತೀನಿ ಅಂದ್ರೆ ಅವೆಲ್ಲ ನಮ್ಮ ಹತ್ರ ಮಾತಾಡು, ನೀನ್ ನಮ್ಮನ್ನು ಕರ್ಕೊಂಡು ಹೋಗಿ ನೀನೇ ಅದೆಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಪರಮಾತ್ಮನ ಹತ್ರ ಕೇಳಿದಾಗ ಕೊನೆಗೆ ಪರಮಾತ್ಮ ತನ್ನ ಸರ್ವಕರ್ತೃತ್ವವನ್ನು ಬಿಡೋ ಹಾಗಿಲ್ಲ, ತನ್ನ ಸರ್ವಗತತ್ವ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಇವರ ಆಕ್ಷೇಪವನ್ನು ಒಪ್ಕೊಳ್ಳೋ ಹಾಗಿಲ್ಲ. ಕೊನೆಗೆ ಇವರ ಮಾತನ್ನು ಕೇಳಿ, ಹೌದಪ್ಪ ನೀನೇ ಎಲ್ಲ ನನ್ನ ಮಹಿಮೆಯನ್ನು ತಿಳ್ಕೊಂಡು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀಯಾ, ಇಷ್ಟು ಜ್ಞಾನ ನಿನಗಿದ್ಮೇಲೆ ನೀನು ಯಾವ ಪಾಪಕರ್ಮ ಮಾಡಿದ್ರು ಅದು ಲೇಪ ಆಗಲ್ಲ, ಮತ್ತೆ ಪುಣ್ಯಕರ್ಮ ಮಾಡಿದ್ದು ಕೂಡ ಅದು ನನ್ನಿಂದ ಆಗಿದ್ದರಿಂದ ಅದಂತೂ ನನಗೆ ಸಮರ್ಪಣೆ ಆಗ್ಬಿಡತ್ತೆ. ಆದ್ರಿಂದ ನಿನಗೆ ಯಾವ ಕರ್ಮಗಳು ಲೇಪ ಆಗದಂತೆ ನಿನ್ನನ್ನು ನಾನು ಉದ್ಧಾರ ಮಾಡಿಬಿಡ್ತೇನೆ, ಇದೇ ನಿನಗೆ ನಾನು ಕೊಡುವ ಅನುಗ್ರಹ ಅಂತ ಕೊನೆ ಪರಮಾತ್ಮ ಹೇಳ್ಬಿಡ್ತಾನೆ. ಅಂದ್ರೆ ಇದು ಪರಮಾತ್ಮನ ಜೊತೆಗೆ ನಾವು ಯಾವ ತರ ವಿನೋದ ಅಂದ್ರೆ, ನಾನು ತಪ್ಪು ಮಾಡಿದರೆ ಅದು ನೀನು ತಪ್ಪು ಮಾಡಿರ್ಬೇಕಾಗಿದ್ದೀರಿ ಅನ್ನೋ ವಾದ ಬಂದ್ಬಿಡ್ತೀವಿ. ಆದರೆ ಪರಮಾತ್ಮ ಅವನು ಅಷ್ಟೊಂದು ನಮ್ಮ ಮೇಲೆ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಗಟ್ಟಿ ಇದ್ದಾಗ ಮಾತ್ರ ದೇವ್ರ ಹತ್ರ ನಾವು ಆತರ ಕೇಳಕ್ಕಾಗತ್ತೆ. ಹೊರತು ಆತರ ಏನು ಇಲ್ಲದೆ ಸುಮ್ಮನೆ ಹೇಳಕ್ ಹೋದ್ರೆ ದೇವ್ರಂತಾನೆ, ನೀನ್ ನನ್ನನ್ನು ನೆನ್ಸ್ಕೊಂಡಿದ್ದು ಅಷ್ಟರಲ್ಲೇ ಇದೆ, ನನ್ನ ಬಗ್ಗೆ ತಿಳ್ಕೊಂಡಿದ್ದು ಅಷ್ಟರಲ್ಲೇ ಇದೆ, ಏನೋ ದೊಡ್ಡದಾಗಿ ಯಾರ್ದೋ ಮಾತು ಅಂದ್ಕೊಂಡ್ಬಿಟ್ಟನ ಅಂತ ಹೇಳ್ತೀಯಾ, ಹೊಟ್ಟೋಗಂದು ಕಳ್ಸ್ಬಿಡ್ತಾನೆ. ಆದ್ರೆ ಇಂಥ ಜ್ಞಾನಿಗಳು ಮಾತಾಡಕ್ಕೆ ಶುರು ಮಾಡಿದರೆ ಪರಮಾತ್ಮ ಕಟ್ಟಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಪರಮಾತ್ಮ ಹೇಗೆ ಅಂದ್ರೆ, ಕರ್ಮಂದೀಶ್ವರ ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ ಹೇಳ್ಬೇಕು. ಭಕ್ತರ ಒಂದು ಭಕ್ತಿ ಪಾಶಕ್ಕೆ, ಅವರ ದಿವ್ಯವಾದ ಅನುಸಂಧಾನ ಜ್ಞಾನಗಳಿಗೆ ಪರಮಾತ್ಮ ಕಟ್ಟಿ ಹಾಕ್ಸ್ಕೊಂಡ್ಬಿಡ್ತಾನೆ. ಹೌದಪ್ಪ ಎಲ್ಲ ನಾನೇ ಮಾಡಿದ್ದು, ಆದ್ರಿಂದ ಪಾಪ ಅದು ನನ್ನಿಂದಲೇ ನಿನಗಾಗಿದ್ದು, ಆದ್ರಿಂದ ನರಕ ಆಗೋದಾದ್ರೂ ನನ್ನಿಂದಲೇ ನಿನಗಾಗಬೇಕು, ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಿನಗೆ ನರಕ ಬರದಂತೆ ಮಾಡ್ಬಿಡ್ತೇನೆ. ನೋಡಿ, ಅಲ್ಲೇ ಪರಮಾತ್ಮ ಮಾಡ್ಬಿಡ್ತಾನೆ. ಆದ್ರಿಂದ ಭಗವಂತನ ಕಾರುಣ್ಯ ಎಂತಹದ್ದು ಅಂದ್ರೆ, ಎಲ್ಲ ನನ್ನ ಮೇಲೆ ಹಾಕ್ಬಿಡಿ, ಕೊನೆಗೆ ನಿಮ್ಮ ಮೇಲೆ ಏನು ಕೂಡ ದುಃಖಗಳಾಗದಂತೆ ನಾನು ನೋಡ್ಕೊತೀನಿ. ಆದ್ರೆ ಎಷ್ಟು ಜನಕ್ಕೆ ಈ ತರ ಅನ್ಕೊಳಿಕ್ಕಾಗುತ್ತೆ? ಮನುಷ್ಯನಿಗೆ ಏನಾಗುತ್ತೆ, ಎಲ್ಲ ನಾವೇ ಮಾಡೋದು, ಅಯ್ಯೋ ನಾನು ಈ ತಪ್ಪು ಮಾಡ್ಬಿಟ್ಟೆ ಅಂತ ಅವನನ್ನೇ ತಿಳ್ಕೊತಾ ಇರ್ತಾನೆ. ಒಳ್ಳೇದು ಮಾಡಿದ್ರು ಅವನು ತನ್ನನ್ನೇ ತಿಳ್ಕೊತಾನೆ. ಕೆಟ್ಟದ್ದು ಮಾಡಿದಾಗ ಕೆಲವರೆಲ್ಲ ಏನು ಅಂದ್ರೆ, ಈ ಕೆಟ್ಟದ್ದು ಮಾಡಿದ್ದನ್ನ ಹೇಳೋದು, ಒಳ್ಳೇದನ್ನ ಮಾತ್ರ ಹೇಳ್ಕೊಂಡು ಅಂಥ ಕೆಲವು ಧೂರ್ತರು ಕೂಡ ಇದ್ದಾರೆ, ಈ ನಾಟಕ ಕಪಟ ಮಾಡೋದು. ಅವ್ರು ಏನೋ ಒಳ್ಳೇದು ಮಾಡ್ತೀವಿ ಅನ್ಕೊಳ್ಳಿ, ಏನೋ ನೋಡಿ ಅಲ್ಲೂ ದೇವ್ರ ಅನ್ಸಂಧಾನ, ಏನೋ ದೇವ್ರು ಅಷ್ಟೇ ನನ್ನ ಕಡೆಯಿಂದ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ ಅಂತ ಹೇಳ್ಬಿಟ್ಟು ತನ್ನ ಬಗ್ಗೆ ಹೇಳ್ಕೊಳ್ಳೋ. ಅದೇ ಕೆಟ್ಟದ್ದನ್ನು ಮಾಡುವಾಗ ಹೇಳ್ಕೊಳ್ಳಲ್ಲ. ಯಾರು ದುಡ್ಡು ಕದ್ಬಿಟ್ಟಾನೆ, ಏನೇ ನೋಡಿ ದೇವ್ರು ನನ್ನ ಒಳಗಡೆ ಇದ್ದು ದುಡ್ಡು ಕದಿಯುವಂತೆ ಮಾಡಿಬಿಟ್ಟ ಅಂತ ಹೇಳಿ ನೋಡ ಹೇಳಲ್ಲ ಅವನು. ಅಂದ್ರೆ ಕೆಟ್ಟದ್ದನ್ನೆಲ್ಲ ಮುಚ್ಚಿಟ್ಕೊಂಡ್ಬಿಡ್ತಾನೆ.
ಆದ್ರೆ ನಾವು ಕೆಟ್ಟದ್ದನ್ನು ಕೂಡ ದೇವರ ಮೇಲೇನೆ ತಗೊಂಡು ಹೋಗ್ಬೇಕು. ಸ್ವಾಮಿ ಕೆಟ್ಟದ್ದು ಮಾಡ್ತಿದ್ದು ನೀನೇ ಅಲ್ವಾ, ಯಾಕಂದ್ರೆ ನನ್ನ ಮನಸ್ಸಿನ ಒಳಗಡೆ ಪ್ರೇರಣೆ ಮಾಡಿ ಕೆಟ್ಟದ್ದನ್ನು ಮಾಡ್ಲಿಕ್ಕೆ ನೀನೇ ಕಾರಣ, ಅಲ್ಲಿ ಮಾಡಿದ್ದು ನಾನು. ಆದ್ರಿಂದ ಗಾಳಿ ಬಂದಾಗ ಗಿಡ ಅಲ್ಲಾಡ್ತು, ಗಿಡಕ್ಕೆ ಬೈದ್ರೆ ಏನ್ ಮಾಡ್ಬೇಕು ನಾವು? ಏನು ಗಿಡ ಅಲ್ಲಾಡ್ತಾ ಇದೆ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಬಿರುಗಾಳಿ ಬಂದಿದೆ ನಾನೇನ್ ಮಾಡ್ಲಿ ಅಂತ. ಹಾಗೆ ಪರಮಾತ್ಮನ ಒಂದು ಸ್ವತಂತ್ರ ಪ್ರೇರಣೆಗೆ ಒಳಪಟ್ಟು ಅವನು ಪಾಪಕರ್ಮಗಳಲ್ಲಿ ತೊಡಗಿಸಿದರೆ ಅದನ್ನು ನಾವು ಮಾಡಬೇಕಾಗತ್ತೆ, ಪುಣ್ಯಕರ್ಮಗಳಲ್ಲಿ ತೊಡಗಿಸಿದರೆ ಅದನ್ನು ಮಾಡಬೇಕಾಗತ್ತೆ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ನಮ್ಮ ಹೃದಯ ಮಂದಿರದಲ್ಲಿ ಪರಮಾತ್ಮ ಒಂದೊಂದು ದಿಕ್ಕಿನಲ್ಲಿ, ಒಂದೊಂದು ಕೋಣ ದಿಕ್ಕಿನಲ್ಲಿ ಬರುವಾಗ ಒಂದೊಂದು ಭಾವನೆ ಕೊಡ್ತಾನೆ. ಅದರಲ್ಲಿ ನೈಋತ್ಯ ದಿಕ್ಕು ಅಂತಿದೆ, ಅಲ್ಲಿ ಬಂದ್ಬಿಟ್ರೆ ಪಾಪದ ಬುದ್ಧಿ ಕೊಟ್ಬಿಡ್ತಾನಂತೆ. ಅದಕ್ಕೆ ದೇವರನ್ನು ಕೇಳ್ಕೋಬೇಕಂತೆ, ಸ್ವಾಮಿ ನೀನು ಯಾವ ದಿಕ್ಕಿಗಾದ್ರೂ ಬಾ, ಆದರೆ ನೈಋತ್ಯ ದಿಕ್ಕಿಗೆ ಬರಬೇಡ, ಅಲ್ಲಿ ಜಂಪ್ ಮಾಡಿ ಮುಂದಕ್ಕೆ ಕೊಟ್ಟೋಗಿ ಕೇಳ್ಕೋಬೇಕು. ಯಾಕಂದ್ರೆ ಅಲ್ಲಿ ಬಂದೆ ಅಂದ್ರೆ ಪಾಪ ಮಾಡಿಸೇ ಬಿಡ್ತೀಯ ನೀನು ಪಾಪವನ್ನ. ಯಾಕೆ ಅಂದ್ರೆ ಅದು ಪಾಪಕಾರಕ ಸ್ಥಾನ ಅಂತ. ಅದಕ್ಕೆ ದೇವ್ರನ್ನ ಕೇಳ್ಕೊಂಡ್ರೆ ಅವಾಗ ಏನ್ ಮಾಡ್ತಾನೆ, ಆಯ್ತು ಬಿಡು ನೀನು ಪಾಪ ಮಾಡಬಾರ್ದು ಅಂತ ಕೇಳ್ಕೊಂಡಿದೆಯಲ್ಲ, ಹಾಗಾದ್ರೆ ಅಲ್ಲಿ ಜಂಪ್ ಮಾಡಿ ಹೊಟ್ಟೋಗ್ತೀನಿ. ಯಾರೋ ಊಟಕ್ಕೆ ಕೂತ ಹೇಳಿರ್ತಾರೆ ನೋಡ್ರಿ, ಜಿಲೇಬಿ ಬಡಿಸುವ ನಮ್ ಬಡಿಸ್ಬೇಡಿ, ಯಾಕಂದ್ರೆ ಹೈ ಶುಗರ್ ನಮ್ಗೆ ತಿನ್ನಕ್ಕಾಗಲ್ಲ. ಅವನು ಬಡಿಸೋನ್ ನೆನ್ಪಿಟ್ಕೊಂಡಿರ್ತಾನೆ, ಜಿಲೇಬಿ ಬಡ ಮುಂದಕ್ಕೆ ಕೊಟ್ಟೋಗ್ತಾನೆ ಅವೆಲ್ಲ. ಹಂಗೆ ದೇವರನ್ನು ಕೇಳ್ಕೋಬೇಕಂತ. ಆದ್ರೂ ಕೂಡ ನಮ್ಮ ಪೂರ್ವ ಆ ಯೋಗ್ಯತೆ, ನಮ್ಮಲ್ಲಿ ದೈತ್ಯರ ಬಾಧೆ ಅವೆಲ್ಲ ಇದ್ದಾಗ ದೇವರು ಪಾಪಕರ್ಮ ಮಾಡಿಸ್ತಾರೆ. ನಾವು ಪಾಪಕರ್ಮ ಮಾಡಿಸಬಾರ್ದು ಅಂತ ದೇವ್ರನ್ನ ಕೇಳಕ್ಕಾಗ. ಯಾಕೆಂದ್ರೆ ಹಿಂದಿನ ಆ ಸಂಸ್ಕಾರ, ಆ ಯೋಗ್ಯತಾ ಅದು ಈ ಜನ್ಮದಲ್ಲಿ ಬಂದದ್ದಲ್ಲ. ಏಕಾದಶಿ ಫಲಾರ ಹೊಡಿಬೇಕು ಅಂದ್ರೆ ಇವತ್ತು ಹೊಡಿತೀವಿ ಅಂದ್ರೆ ಆ ಹಿಂದೆ 10 ಜನ್ಮದ ಫಲಾರ ಹೊಡೆದೊಡೆದ ಅಭ್ಯಾಸ ಆಗಿ ಇವತ್ತು ಬಿಡದೆ ಹೊಡಿತಾ ಇದ್ದೀವಿ ಫಲಾರ ಅಂತ ಅರ್ಥ. ಅದೇನು ಇವತ್ತೇ ದಿಢೀರಿಂತ ಬಂದದ್ದಲ್ಲ, ಅದು ತಕ್ಷಣ ಬಿಡಿಸತ್ವ ಆಗ. ಆದರೆ ಪರಮಾತ್ಮ ಏನ್ ಮಾಡ್ತಾನೆ, ಪಾಪ ಅಂಟದಂತೆ ಸ್ವಲ್ಪ ಕಡಿಮೆ ಮಾಡಿ ಅದನ್ನೆಲ್ಲ ಸ್ವಲ್ಪ ಅಲ್ಲೆಲ್ಲಲ್ಲಿ ಅದನ್ನ ಚಿಕಿತ್ಸೆ ಮಾಡ್ತಾನೆ. ಹಾಗೆ ಪರಮಾತ್ಮನನ್ನ ಕೇಳುವ ಅತ್ಯದ್ಭುತವಾದ ಅಧ್ಯಾತ್ಮ ರಸರಂಜನಿ, ಅದು ವಿಷ್ಣು ತೀರ್ಥರ ಅಮೋಘವಾಗಿರತಕ್ಕಂಥ ಅನುಸಂಧಾನದ ಅನಾವರಣ. ಅವರ ಒಂದು ಅದ್ಭುತವಾದ ವಿರಾಟ್ ರೂಪದ ಅನುಸಂಧಾನ ಆ ರೀತಿಯಾಗಿ ಅಲ್ಲಿ ಬಂದಿದೆ. ಅದರ ಒಂದು ಶಾಂಪಲ್, ಹೇಗೆ ಅವರ ಒಂದು ವಿಚಿತ್ರವಾದ ರೀತಿಯ ಅನುಸಂಧಾನ ಕ್ರಮ, ಇದನ್ನ ನಿತ್ಯ ನೀವು ಹೇಳ್ಕೊಂಡ್ಬಿಡಿ, ನಿಮಗೆ ಪಾಪದ ಲೇಪನೆ ಆಗಲ್ಲ ಅಂತಾನೆ. ಆದ್ರಿಂದ ಹಿಂದೆ ಅನೇಕ ದಾಸರುಗಳು, ಅನೇಕ ದೊಡ್ಡ ದೊಡ್ಡ ಮಹಿನೀಯರುಗಳೆಲ್ಲ ಅವರು ತಮ್ಮ ಜೊತೆಗೆ ಈ ಪುಸ್ತಕ ಇಟ್ಕೊಂಡ್ಬಿಡೋರು. ಒಂದು ವಿಷ್ಣು ತೀರ್ಥರ ಭಾಗವತ ಸಾರೋದ್ಧಾರ, ಇನ್ನೊಂದು ಅಧ್ಯಾತ್ಮದ ಸರ. ದಿವಸ ಬೆಳಗ್ಗೆ ಎದ್ಕೊಳ್ಳಿ ಅದನ್ನು ಪಾರಾಯಣ ಮಾಡ್ತಾರೆ. ಸ್ವಾಮಿ ನೀನೇ ಹೇಳಿದೆಯಾ, ಎಲ್ಲ ನೀನೇ ಮಾಡ್ತೀಯ, ನಿನ್ನಿಂದ ಎಲ್ಲ ನಿನಗೆ ಅರ್ಪಣೆ. ಅವನೇ ಮಾಡ್ತಿದ್ದ ಅಂತ ಒಂದು, ಅವನಿಗೆ ಅರ್ಪಣೆ, ನಮ್ಗೆ ಯಾವುದು ಪಾಪಲೇಪ ಇತ್ತು. ನಾವೇನಾರು ಇಟ್ಕೊಂಡ್ರೆ ತೊಂದರೆ. ಈ ಕಂಡಕ್ಟರ್ ಬೆಳಿಗ್ಗೆ ಬರುವಾಗ ಖಾಲಿ ಅವನು ಪರಸ್ ಬರ್ತಾನೆ, ದುಡ್ಡೆಲ್ಲ ಬರತ್ತೆ, ಕೊನೆಗೆ ಅಲ್ಲಿ ಡಿಪೋದಲ್ಲಿ ಕೊಟ್ಟು ಹೊಟ್ಟೋಗ್ತಾನೆ. ಅವ್ನು ಇಟ್ಕೊಂಡು ಹೋದ್ರೆ ತಾನೇ ಅವ್ನು ಜೈಲಿಗೆ ಹಾಕ. ಹಾಗೆ ನಾವು ಎಲ್ಲ ಪರಮಾತ್ಮ ಮಾಡ್ತಿದ್ವಿ, ಸ್ವಾಮಿ ನೀನೆ, ಆಮೇಲೆ ಎಲ್ಲ ನಿನಗೆ ಅರ್ಪಣೆ. ಮಧ್ಯದಲ್ಲಿ ಯಾವುದು ನಮ್ಗೆ ಸಂಬಂಧ ಇಲ್ಲ, ಯಾವುದೋ ನಡಿದೇರೆ ನೋಡ್ಕೊಟ್ರು ಅದನ್ನು ಅವನ ತಂದಲ್ಲಿ ಕೊಟ್ಬಿಡ್ತಾನೆ. ಹಾಗೆ ನಮ್ಮಿಂದ ಅದು ಆಗಿಲ್ಲ ಇದು ಆಗಿಲ್ಲ ಅದು ನಿನಗೆ ಅರ್ಪಣೆ. ಅಂದ್ರೆ ಈ ತರದ ಒಂದು ಉಚ್ಚ ಮಟ್ಟದ ಅನುಸಂಧಾನದಿಂದ ಪರಮಾತ್ಮನ ನಾವು ಕಟ್ಟಿ ಹಾಕ್ಬಿಟ್ರೆ ಅವನು ನಮ್ಮನ್ನ ಸಂಸಾರದ ಕಟ್ಟಿ ಬಿಡಿಸ್ಬಿಡ್ತಾನೆ. ಅದಕ್ಕೆ ದೇವರನ್ನ ಕಟ್ಟಿ ಹಾಕಿದರೆ ನಮ್ಮ ಕಟ್ಟು ಕಳಚತ್ತೆ. ಆದ್ರೆ ದೇವರನ್ನು ಕಟ್ಟಿ ಹಾಕಲಿಲ್ಲ ಅಂದ್ರೆ ಅವನು ನಮ್ಮ ಕಟ್ಟ ಇನ್ನು ಬಿಗಿ ಮಾಡ್ಬಿಡ್ತಾನೆ. ಅದಕ್ಕೆ ಆ ಥರದ ಅನುಸಂಧಾನ ವಿಷ್ಣು ತೀರ್ಥರ ಅಮೋಘವಾದ ಕೃತಿಯಲ್ಲಿ ಬಂದಿದೆ. ಅದನ್ನ ಇವತ್ತು ನಾವು ಅನುಸಂಧಾನ ಮಾಡಿದ್ದೇವೆ ಅಂತ ಹೇಳ್ತಾ, ನಾಳೆ ಯಾರ್ದು ನಾಳೆ ದಿನ ಭಾರತೀಯ ರಮಣಾಚಾರ್ಯರ ಉಪನ್ಯಾಸ 5 ಗಂಟೆಗೆ ಇರುತ್ತೆ. ಕೃಷ್ಣಾರ್ಪಣ.